ಅವರಿಗೆ ನನ್ನ ನಮಸ್ಕಾರ. ನಿನ್ನೆ ದಿವಸ ಕಿಷ್ಕಿಂಧ ಕಾಂಡದಲ್ಲಿ ಒಂದು ಹಂತಕ್ಕೆ ಬಂದು ನಿಂತಿದ್ವಿ. ಒಂದು ಪ್ರಶ್ನೆಯೊಂದಿಗೆ ನಿಲ್ಲಿಸಿದ್ದೆ. ವಾಲಿ ಹನನ ಆಯಿತು. ವಾಲಿನ ಕೊಂದದ್ದು ಸರಿಯೇ ರಾಮ ಅಂತ ಬೇಕಾದಷ್ಟು ಪ್ರಶ್ನೆ. ಈ ಪ್ರಶ್ನೆಯನ್ನು 9600 ವರ್ಷದಿಂದ ಕೇಳ್ತಾನೆ ಬಂದಿದ್ದಾರೆ ಜನ, ಇವತ್ತು ಕೇಳ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಭಾಳ ಚೆಂದ ಹೇಳ್ತಾರೆ, ಈ ಪ್ರಶ್ನೆಗಳನ್ನೆಲ್ಲ ವಾಲಿನೇ ಕೇಳಿದ್ದಾನೆ ರಾಮನಿಗೆ, ಅವನ ಉತ್ತರದಿಂದ ಅವನೇ ತೃಪ್ತಾಗಿದ್ದಾನೆ, ಅದು ನಮ್ಮ ಪಂಡಿತರು ತೃಪ್ತ ಆಗಲಿಲ್ಲ ಅಂತ. ಆ ಪ್ರಶ್ನೆಗಳು ಹೇಗಿದ್ದಾವೆ ಅಂತ, ವಾಲಿ ಅವನು ತಪ್ಪು ಮಾಡಿದ್ದಾನೆ ಅಂತ ಮೊದಲಿಗೆ ಗೊತ್ತಾಗಿದೆ ಅವನಿಗೆ. ಕಬಂಧ ಹೇಳಿದಾಗ ಹೇಳ್ತಾನೆ, ವಾಲಿ ತನ್ನ ತಮ್ಮನ್ನು ಓಡಿಸಿ ರಾಜ್ಯದಿಂದ ಆ ರಾಜ್ಯವನ್ನು ತಗೊಂಡು ಅವನ ಹೆಂಡತಿಯನ್ನು ಇಟ್ಕೊಂಡಿದ್ದಾನೆ, ಅದರಿಂದ ಅವನು ಶಿಕ್ಷಾರ್ಹ ಆಗಿದ್ದಾನೆ. ನಿನ್ನ ಹಾಗೆ ಅವನು ಹೆಂಡತಿಯನ್ನು ಬಿಟ್ಟು ದೂರ ಇದ್ದಾನೆ, ಅದರಿಂದ ಸಹಾಯ ಮಾಡ್ತಾನೆ ನಿನಗೆ ಅಂತ ಹೇಳಿರ್ತಾನೆ. ಆಮೇಲೆ ಆಂಜನೇಯ ಬಂದು ಹೇಳ್ತಾನೆ, ಹೀಗಾಗಿದೆ, ನನ್ನ ಯಜಮಾನರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ. ಹನುಮಂತನ ಮೇಲೆ ಅಪಾರವಾದ ನಂಬಿಕೆ ರಾಮನಿಗೆ ಬಂದಿತ್ತು, ಅವನು ಸುಳ್ಳು ಹೇಳೋನಲ್ಲ ಅಂತ ಖಾತ್ರಿಯಾಗಿತ್ತು. ಮುಂದೆ ಬಂದು ಒಪ್ಪಂದ ಆಗತ್ತೆ ಇಬ್ಬರ ನಡುವೆ. ಅಗ್ನಿ ಸಾಕ್ಷಿಯಾಗಿ ಮಾತು ಕೊಡ್ತಾನೆ, ಒಂದೇ ಬಾಣದಿಂದ ನಿಮ್ಮ ಅಣ್ಣನನ್ನು ಕೊಂದು ಹಾಕ್ತೀನಿ ಅಂತ ರಾಮ ಹೇಳ್ತಾನೆ. ರಾಮನಿಗೆ ಒಂದೇ ಬಾಣ ಒಂದೇ ಮಾತು ಹೇಳಿದ್ದೇನೂ ಆಯಿತು. ಅವನಿಗೆ ಸಂಶಯ ಬಂತು ಸುಗ್ರೀವನಿಗೆ, ನನ್ನ ಅಣ್ಣ ಇಷ್ಟು ಪರಾಕ್ರಮಶಾಲಿ ಆಗಿದ್ದವನು, ಇವನು ರಾಮ ಹೇಳ್ತಾನೆ ಶೂರ ಅಂತ ಕೇಳಿದ್ದೀನಿ, ಎಷ್ಟು ಶೂರ ಗೊತ್ತಿಲ್ಲ ಅಂತ ಹೇಳಿ ಪರೀಕ್ಷೆನೂ ಮಾಡ್ತಾನು. ತಪ್ಪು ತಿಳ್ಕೊಬೇಡ, ನನ್ನ ಅಣ್ಣನ ಕೊಲ್ಲೋ ಶಕ್ತಿ ನಿನಗಿದೆಯಾ ಅಂತ ಪರೀಕ್ಷೆ ಮಾಡಬೇಕು. ನನ್ನ ಅಣ್ಣ ಹಿಂಗೆ ತಾಳೆ ಮರಕ್ಕೆ ಹೊಡೆದಾಗ ಕತ್ತರಿಸಿ ಹೋಗ್ತಾಯಿತ್ತು ಒಂದು ಬಾಣಕ್ಕೆ ಅಂತ. ರಾಮ ಏನು ಮಾಡ್ತಾನೆ, ಒಂದೇ ಬಾಣಕ್ಕೆ 7 ತಾರು ವೃಕ್ಷಗಳನ್ನು ಕತ್ತರಿಸಿ ಹಾಕ್ತಾನೆ. ಅವನ ನಂಬಿಕೆ ಬರ್ತದೆ. ಆದರೆ ರಾಮ ಮರೆಗೆ ನಿಂತು ಹೊಡೆದದ್ದು ಸರಿನಾ ಅಂತ, ಗಿಡದ ಮರೆಗೆ ನಿಂತು ಹೊಡೆದ. ಮೊದಲೇ ಸಲ ಇಬ್ಬರು ಯುದ್ಧ ಮಾಡಿದರು, ಅಣ್ಣ ತಮ್ಮ. ಚೆನ್ನಾಗಿ ಹೊಡೆದ ವಾಲಿ ಸುಗ್ರೀವನ್ನ, ಎಷ್ಟು ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟ. ಓಡಿ ಬಂದ ಅವನು. ಬಂದು ರಾಮ ಹೇಳ್ತಾ, ನೀನು ಹೊಡಿತೀಯ ವಾಲಿನ ಅಂತ ಬಂದರೆ ನೀನು ಹೊಡಿಲೇ ಇಲ್ಲಲ್ಲಪ್ಪ, ಸತ್ಯ ಹೋಗ್ತಿದ್ದೆ ನಾನು ಅಂತ. ರಾಮ ಅವನು ಸಬೂಬ್ ಹೇಳ್ತಾನೆ, ಇಲ್ಲಪ್ಪ ಇಬ್ಬರು ಒಂದೇ ಥರ ಇದ್ದೀರಿ ಅಣ್ತಮ್ಮ, ನನಗೆ ಗೊತ್ತಾಗಲಿಲ್ಲ ಯಾರು ಅಂಥೇಳಿ. ಅದಕ್ಕೆ ಇನ್ನೊಂದು ಸಲ ಕರಿಯವನ್ನ, ನೀನು ಕೊಳ್ಳಿಗೆ ಒಂದು ಹಾರ ಹಾಕ್ಕೊಂಡು ಆದ್ಮೇಲೆ ಗುರ್ತಾ ಹಿಡಿತೀನಿ ಅಂತ ಹೇಳ್ತಾನೆ. ಇವನು ಹಾರ ಹಾಕೊಂಡು ಕರೀತಾನೆ. ಇಲ್ಲೊಂದು ಭಾಳ ವಿಶೇಷವಾದಂಥ ವಿಷಯವನ್ನು ಹೇಳಬೇಕು ನಾನು. 2ನೇ ಸಲ ಹೋಗಿ ಕೂಗ್ತಾನೆ, ಮತ್ತೆ ಬಾ ಯುದ್ಧಕ್ಕೆ ಬಾ ನನ್ನ ಜೊತೆಗೆ ಅಂತಾನೆ. ವಾಲಿಗೆ ಆಶ್ಚರ್ಯ, ಈಗ ತಾನೇ ಹೊಡೆದು ಬಂದಿದ್ದೇನೆ ಅವನು, ಸುಸ್ತಾಗಿ ಹೇಳೋಕ್ಕಾಗದಂಗೆ ಆಗಿದ್ದಾನೆ. ಮತ್ತೆ ಕರೀತಾನಲ್ಲ, ಈ ಸಲ ಮುಗಿಸೇ ಬಿಡ್ತೇನೆ ಅವನ್ನ ಅಂತ ಹೇಳ್ತಾನೆ. ಆಗ ತಾರೆ ಬರ್ತಾಳೆ. ಇದು ಎಷ್ಟು ಚಂದದ ಮಾತು. ತಾರೆ ಮಹಾಜ್ಞಾನಿ, ಆಕೆ ಅದಕ್ಕೆ ಪಂಚಕನ್ಯರೊಬ್ಬಳಾದವಳು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳ್ತಾರೆ. ಈ ತಾರೆ ಅಂತ ಮಹಾ ಕೆಲಸ ಏನು ಮಾಡಿದ್ಲು, ಸಾಧನೆ ಏನು ಆಕೆದು? ಸ್ವಲ್ಪ ಹಿಂದೆ ನೋಡಿದಾಗ ತಾರೆ ಸಾಮಾನ್ಯ ಹೆಂಗಸಲ್ಲ ಅಂತ ಗೊತ್ತಾಗಬೇಕು ನಮಗೆ. ಒಂದು ಐತಿಹ್ಯದ ಪ್ರಕಾರ ತಾರೆ ಹುಟ್ಟಿದ್ದು ಸಮುದ್ರ ಮಂಥನ ಕಾಲದಲ್ಲಿ. ಸಮುದ್ರ ಮಂಥನ ಆಗಬೇಕಾದ್ರೆ ಹಾಲಾಹಲ ಬಂತು, ಕಾಮಧೇನು ಬಂತು, ಎಲ್ಲವೂ ಬಂತು, ಲಕ್ಷ್ಮಿ ಬಂದಳು. ಹಾಗೆ ಎಲ್ಲವೂ ಬಂದಾಗ ಆಗೆ ಬಂದವಳು ತಾರೆ. ತಾರೆ ಅಂಥ ಸುಂದರಿ ಆ ಪ್ರಪಂಚದಲ್ಲಿ ಇರಲಿಲ್ಲ ಆವಾಗ. ಅಸಾಮಾನ್ಯ ಸುಂದರಿ ತಾರೆ. ಆ ತಾರೇನ ಮದುವೆ ಆಗಬೇಕು ಅಂತ ಎಲ್ಲರೂ ಬಂದರು. ಇಬ್ಬರು ಬಂದು ಕೈ ಹಿಡ್ಕೊಂಡ್ರು. ಭಾಳ ತಮಾಷೆ ಇದೆ. ಇಬ್ಬರು ಬಂದು ಕೈ ಹಿಡ್ಕೊಂಡ್ರು. ವಾಲಿ ಬಂದು ಬಲಗೈ ಹಿಡ್ಕೊಂಡ, ಸುಷೇಣ ಬಂದು ಎಡಗೈ ಹಿಡ್ಕೊಂಡ ಅಂತ. ಅವನು ವಾಲಿ ವಾನರೊಳಗೆ ದೊಡ್ಡವನು, ಅವನು ಔಷಧಿಯನ್ನು ತಿಳ್ಕೊಂಡಂಥವನು ಸುಷೇಣ. ಅವನು ಹಿರಿಯ, ಒಂದು ಅವನ ಕೈ ಹಿಡ್ಕೊಂಡ. ಇಬ್ಬರು ಎಳಿತಾ ಇದ್ರಾಕೆನ, ಯಾರು ಮದುವೆ ಆಗಬೇಕಾಗಾದ್ರೆ ಅಂತ ಕೇಳಿದಾಗ ಬ್ರಹ್ಮನ್ ಕೇಳ್ತಾರೆ. ಬ್ರಹ್ಮ ಹೇಳ್ತಾನೆ, ನೋಡಪ್ಪ ಸುಷೇಣ ಎಡಗೈ ಹಿಡ್ಕೊಂಡಿದ್ದಾನೆ, ಅದರೊಂದು ತಂದೆ ಇದ್ದ ಹಾಗೆ, ಬಲಗೈ ಹಿಡ್ಕೊಂಡು ಒಂದು ಗಂಡ ಇದ್ದ ಹಾಗೆ. ಸುಷೇಣ ಒಪ್ಕೋತಾನೆ. ಆಗ ವಾಲಿನ ಮದುವೆ ಆಗಿ ಬಂತು, ತಾರೆ ವಾಲಿನ ಮದುವೆ ಆಗಿ ಬಂದಳು ಅಂತ. ಅಸಾಮಾನ್ಯ ಜ್ಞಾನಿ ಆಕೆ, ಎಷ್ಟು ಸೆನ್ಸಿಟಿವ್ ಇದ್ದಾಳೆ ನೋಡಿ ಆಕೆ. 2ನೇ ಸಲ ಕರೆದಾಗ ಇವನು ಹೊರಡೋಗ್ತಾ ಇರೋದಾಗ ಹೇಳ್ತಾಳೆ, ಹೋಗಬೇಡ ಈಗ, ನೀನು ಹೋಗಬೇಡ. ಯಾಕಂದರೆ ಈಗ ಪೆಟ್ಟು ತಿಂದು ಹೈರಾಣಾದಂಥ ಸುಗ್ರೀವ
ಮತ್ತೆ ಕರೀತಾನೆ ಅಂದರೆ ಯಾರ್ದೋ ಸಪೋರ್ಟ್ ಇರಬೇಕು ಅವನಿಗೆ. ಈಗಾಗಲೇ ಎಷ್ಟು ರಾಜಕೀಯವಾಗಿ ಪ್ರಬುದ್ಧಳಾಗಿದ್ಲು ಅಂದರೆ, ನಾನು ಇನ್ಫಾರ್ಮೇಷನ್ ತೊಗೊಂಡಿದ್ದೀನಿ, ಇಬ್ಬರು ಬಂದಿದ್ದಾರಂತೆ ಅಯೋಧ್ಯ ರಾಜಕುಮಾರರು, ಬಹುಶಃ ರಾಮ ಲಕ್ಷ್ಮಣರೇ ಇದ್ದಾರೋ. ನಿನಗೆ ಗೊತ್ತಿಲ್ಲ ವಾಲಿ, ರಾಮನನ್ನು ಸೋಲಿಸೋರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಶಕ್ತಿಶಾಲಿ ಅವನು, ಅವನು ಜ್ಞಾನಿ, ಅದು ಅಲ್ಲದೆ ಧರ್ಮಿಷ್ಠ ಅವನು ಸುಗ್ರೀವನ ಬೆನ್ನಿಗಿದ್ದಾನೆ ಅಂದರೆ ಆ ಧೈರ್ಯದ ಮೇಲೆ ಬಂದಿದ್ದಾನೆ ಅವನು. ಆದ್ದರಿಂದ ಯುದ್ಧ ನಿಂದು ಮತ್ತು ತಮ್ಮ ನಡುವೆ ಆಗ್ತಾ ಇಲ್ಲ, ರಾಮ ಬರ್ತಾನೆ ನಡುವೆ, ಅದಕ್ಕೆ ಹುಷಾರಾಗಿರೋ ಹೋಗಬೇಡ ಅಂತ ಹೇಳ್ತಾಳೆ. ವಾಲಿ ಹೇಳ್ತಾನೆ ಹಾಗಲ್ಲ, ಕ್ಷತ್ರಿಯ ಧರ್ಮ ಏನು ಅಂದರೆ ಯುದ್ಧ ಕರೆದ್ರೆ ಹೋಗಲೇಬೇಕು, ನಾನು ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಅವನು ಕರ್ಮ ಗೊತ್ತಿಲ್ವ, ಸುಗ್ರೀವನ ಹೊಡೆದು ಹಾಕಿ ಬಂದುಬಿಡ್ತೀನಿ ಈಗ ಅಂತಾನೆ. ಇನ್ನೊಂದು ಮೂರನೇ ಮಾತು ಹೇಳ್ತಾನೆ, ಭಾಳ ಚಂದದ ಮಾತು. ರಾಮ ಇಕ್ಷ್ವಾಕು ವಂಶಕ್ಕೆ ಸೇರಿದವನು, ಅಯೋಧ್ಯ ರಾಜಕುಮಾರ, ಅವನು ಧರ್ಮಿಷ್ಠ, ಎಂದೂ ಅಧರ್ಮದ ಕೆಲಸ ಮಾಡೋದಿಲ್ಲ. ಯಾಕಂದರೆ ನನಗೆ ಅವನಿಗೇನು ವೈರ ಇಲ್ಲ, ಜಗಳ ಇರೋದು ನನಗೆ ನನ್ನ ತಮ್ಮನಿಗೆ, ಅವನ್ಯಾಕೆ ಮೂಗು ತೋರಿಸ್ತಾನೆ ನಡುವೆ, ನನಗೇನು ಮಾಡಲ್ಲ ಅಂತ ಧೈರ್ಯದಿಂದ ಬಂದ್ಬಿಡ್ತಾನೆ. ಬಂದಾಗ ಆದದ್ದೇನು, ಮರೆಯಿಂದ ನಿಂತು ರಾಮ ಬಾಣ ಹೊಡೆದ. ಗುರಿ ತಪ್ಪೋಕೆ ಸಾಧ್ಯವೇ ಇಲ್ಲ ರಾಮನ ಗುರಿ. ವಾಲಿ ಬಿದ್ದ ನೆಲಕ್ಕೆ, ರಕ್ತಕಾರಕ್ಕೆ ಶುರು ಮಾಡಿದ. ಆಗ ರಾಮನನ್ನು ಬೈತಾನೆ ವಾಲ್ಮೀಕಿ ರಾಮಾಯಣದ 10 ಶ್ಲೋಕ ಇದೆ ಬೈಯೋದು. ನೀನು ಜ್ಞಾನಿ ಅಂತ ತಿಳ್ಕೊಂಡಿದ್ದೆ, ಧರ್ಮಿಷ್ಠ ಅಂದ್ಕೊಂಡಿದ್ದೆ, ನಾನು ಏನು ಅನ್ಯಾಯ ಮಾಡಿದ್ದೆ ನಿನಗೆ, ನನಗೆ ತೊಂದರೆ ಕೊಟ್ಟೆ ನೀನು ಅಂತ ಹೇಳಿ, ನೀನು ಧರ್ಮಿಷ್ಠ ಅಲ್ಲೇ ಅಲ್ಲ, ಜನರ ಮಾತಿಗೆ ಏನು ಉತ್ತರ ಕೊಡ್ತೀಯ ನೀನು, ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯ ನೀನು ಅಂತೆಲ್ಲ ಪ್ರಶ್ನೆ ಕೇಳಿ ಕೊನೆಗೆ ಹೇಳ್ತಾನೆ, ದಡ್ಡ ಇದ್ದಿ ನೀನು ಹೆಂಡತಿ ಬೇಕಾದ್ರೆ ನನಗೆ ಹೇಳಬೇಕಾಗಿತ್ತು. ಇವನು ಏನು ಮಾಡ್ತಾನೆ ಅಳುಬುರ್ಕ, ಏನು ಮಾಡೋಕ್ಕಾಗಲ್ಲ ಸುಗ್ರೀವನ ಕಡೆಯಿಂದ. ವಾಲಿ ಎಷ್ಟು ಪ್ರಚಂಡ ಅಂದರೆ, ರಾವಣನ್ನು ಹಿಂಗೆ ಬಗಲಲ್ಲಿ ಹಿಡ್ಕೊಂಡಿದ್ದಂತೆ, ಅಲಗಾಡೋಕ್ಕಾಗಲಿಲ್ಲ ರಾವಣಿಗೆ, ಹಿಂಗೆ ಬಿಸಾಕಿದ್ರೆ ಹೋಗಿ ಲಂಕೆಗೆ ಬಿದ್ದಿದ್ದಂತ ಅವನು. ವಾಲಿ ಬಗ್ಗೆ ಭಾರಿ ಹೆದರಿಕೆ ರಾವಣನಿಗೆ. ನೀನು ನನಗೆ ಹೇಳಿದರೆ ಒಂದು ತಾಸಲ್ಲಿ ಕರೆಸ್ಬಿಡ್ತಿದ್ದೆ ಅವನ, ರಾವಣ ಬಂದು ಕೊಟ್ಟು ಹೋಗ್ತಿದ್ದ ಮೈಥಿಲಿನ, ಇವನ್ಯಾಕೆ ಹಿಡ್ಕೊಂಡೆ ಅಳಬುರ್ಕನ್ ಇವನ್ನ ಅಂತ ಹೇಳಿ ಬೈತಾನೆ, ಸಾಕಷ್ಟು ಬೈತಾನೆ. ಈ ಸುದ್ದಿ ಗೊತ್ತಾಗತ್ತೆ ವಾಲಿ ಕೆಳಗೆ ಬಿದ್ದ ಅಂತ. ತಾರೆ ಓಡಿ ಬರ್ತಾಳೆ. ಇದು ವಾಲ್ಮೀಕಿ ರಾಮಾಯಣ ಅಂದರೆ ಎಷ್ಟು ಬಿಯಾಂಡ್ ಹೋಗುತ್ತೆ ನಮ್ಮ ಕಲ್ಪನೆ ಬಿಂದು ಏರಿ ಅಂತಂದರೆ, ಆಕೆ ಅಸಾಮಾನ್ಯ ಸುಂದರಿ ಅಂತ ಆಕೆಗೂ ಗೊತ್ತಿದೆ. ಆಕೆ ಕಣ್ಣಂಚಿನ ನೋಟಕ್ಕೆ ಒಲಿದಿದ್ದಂಥ ಯಾವ ಗಂಡಸೂ ಇರಲಿಲ್ಲ ಅವಾಗ. ಆಕೆ ದುಃಖ ಆಗಿದೆ, ಗಂಡ ಬಿದ್ದಿದ್ದಾನೆ, ಬದುಕೋಲ್ಲ ಅಂತ ಗೊತ್ತಾಕೆ. ಆ ದುಃಖದಲ್ಲಿ ಕಣ್ಣು ತುಂಬಿಕೊಂಡು ಓಡಿ ಬರ್ತಾಳೆ. ಇದು ಎಷ್ಟು ಚಿತ್ರ ಹೇಳೋಕ್ಕಾದ ಸಾಧ್ಯ ಇದೆ. ಓಡಿ ಬರ್ತಾಳೆ. ಆಕೆ ಒಂದು ಇದರೊಳಗೂ ಕುತೂಹಲ, ಆ ರಾಮನ್ ನೋಡಬೇಕು ಅಂತ. ಹೆಂಗಿದೆ ನೋಡಿ, ಒಂದು ಕಡೆ ಗಂಡನ ಸಾವು ನೋಡಬೇಕೀಗ, ಆ ದುಃಖದಲ್ಲಿ ಓಡಿ ಬಂದಿದ್ದಾಳೆ. ಆ ದುಃಖದ ಮಧ್ಯೆ ಕೂಡ ಅವನು ದೇವರಂತೆ, ರಾಮ ಅಂದರೆ ಅಸಾಮಾನ್ಯ ಸುಂದರ ಅಂತೆ, ಮಹಾಶೂರ ಅಂತ ಕೇಳಿದ್ದೀನಿ, ಅವನು ನೋಡಬೇಕಲ್ಲ ನಾನು ಅಂತ. ಅದು ಇನ್ನೊಂದು ಭಾವ ಇದರೊಳಗೆ, ನನ್ನಂಥ ಸುಂದರಿನ ರಾಮ ಹೆಂಗೆ ನೋಡ್ತಾನೆ ಅದನ್ನು ನೋಡಬೇಕು. ಎಷ್ಟು ಕೂಡಿದಾವೆ ಅದರೊಳಗೆ. ಇದನ್ನು ವಾಲ್ಮೀಕಿ ಹೆಂಗೆ ಮನಸ್ಸು ತಿಳ್ಕೊಂಡವ್ರು ಬಹುಶಃ ಯಾವ ಸೈಕಾಲಜಿಸ್ಟು ಇಲ್ಲ ಅನಿಸುತ್ತೆ. ಈ 3 ಭಾವನೆಗಳು ಚಿಕ್ಕಾಕೊಳ್ಳೋದು ಹೆಂಗಿದೆ ನೋಡಿ. ಗಂಡನ ಸಾವಿಗೆ ಸಾಕ್ಷಿ ಆಗಬೇಕು, ರಾಮನ್ ನೋಡಬೇಕು, ಅದ್ರ ಜೊತೆಗೆ ರಾಮನ ಪರೀಕ್ಷೆ ಮಾಡಬೇಕು. ಆಕೆ ಬಂದು ಕಣ್ಣು ತುಂಬಿಕೊಂಡು ವಾರಿ ನೋಟದಿಂದ ರಾಮನ್ ನೋಡ್ತಾಳೆ. ಏನು ಚೆಂದ ಇದ್ದಾನಪ್ಪ ರಾಮ ಅಂದಿರ್ತಾಳೆ. ಎಷ್ಟು ಚೆಂದ ಇದ್ದಾನೆ ರಾಮ, ಅತ್ಯಂತ ವಿಗ್ರಹ, ಅದು ಅದ್ಭುತ ವಿಗ್ರಹ ಅದೊಂದು ಅಂತ ಹೇಳ್ತಾಳೆ. ಹೇಳಿ ಮುಂದಿನ ಸಾಲು ಮಾತ್ರ ಮೈ ಜುಮ್ಮಂದ್ಬಿಡುತ್ತೆ. ರಾಮನ ಕಣ್ಣು ನೋಡ್ತಾಳೆ. ನಿಜವಾಗ್ಲೂ ಮಹಾರಾಯ ಜಿತೇಂದ್ರಿಯ ನೀನು. ವಾಲಿ ಸರ್ಟಿಫಿಕೇಟ್ ಕೊಡೋದು ತಾರೆ, ಜಿತೇಂದ್ರಿಯಪ್ಪ ನೀನು. ಇದುವರೆಗೂ ನನ್ನ ಕಣ್ಣಂಚಿನ ನೋಟಕ್ಕೆ ಮಾರು ಹೋಗದಂಥ ಗಂಡಸೇ ಇರಲಿಲ್ಲ. ಆದರೆ ನಿನ್ನ ಕಣ್ಣಲ್ಲಿ ಬರೀ ಕರುಣೆ ಒಂದನ್ನೇ ಕಂಡೆ, ಪ್ರೀತಿ ಕಾಣಲಿಲ್ಲ, ನಾವು ಕಾಮ ಕಾಣಲಿಲ್ಲ. ಇದೆಂಥ ಸರ್ಟಿಫಿಕೇಟು, ಯಾವ ಮೊಮೆಂಟಲ್ಲಿ ಕೊಡೋ ಸರ್ಟಿಫಿಕೇಟ್ ಅದು. ನನಗೆ ಎಷ್ಟೋ ಸಲ ಹೇಳಿದಾಗ ಭಾವಾವೇಶ ಆಗಿಬಿಡುತ್ತೆ. ಯಾವ ಕಾಲಕ್ಕೆ ಪರೀಕ್ಷೆ ಮಾಡಿದ್ರಿ ರಾಮನ್ನ? ಅದಕ್ಕೆ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು ಅದಕ್ಕೆ ಅವನ್ನ. ಯಾರೂ ನನ್ನ ಕಣ್ಣಂಚಿನ ಮೋಹಕ್ಕೆ ಬಲಿಲಾರದು ಯಾರೂ ಇಲ್ಲ. ಅಂಥದ್ರಲ್ಲಿ ನನ್ನ ಬಗ್ಗೆ ಕರುಣೆ ತುಂಬಿಕೊಂಡಿದ್ಯಲ್ಲೋ ಮಾರಾಯ, ನನ್ನ ಗಂಡ ಸಾಯ್ತಾನೆ ಅಂತ ನಾನು ಕರುಣೆ ತುಂಬಿಕೊಂಡಿದ್ಯಲ್ಲ. ನಿನ್ನ ಕಣ್ಣಲ್ಲಿ ಕರುಣೆ ಒಂದನ್ನು ಬಿಟ್ಟು ಯಾವ ಕಾಮದ ಎಳೆನೂ ಕಾಣಿಸ್ತಿಲ್ಲ ನನಗೆ. ಭಲೆ ಜಿತೇಂದ್ರಿಯ ನೀನು ಅಂತಾಳೆ. ಆಮೇಲೆ ಗಂಡನ ನೋಡ್ತಾಳೆ, ಸಾಯ್ತಿದ್ದಾನವನು. ಈ ಪ್ರಶ್ನೆ ಬರ್ತದೆ. ವಾಲಿ ಪ್ರಶ್ನೆಗಳು ಭಾಳ. ಈ ಪ್ರಶ್ನೆಗಳನ್ನ ನಾವು ಕೇಳ್ತಾ ಇದ್ದೀವಿ ಈಗ. ತಪ್ಪಲ್ಲ ರಾಮ ಮಾಡಿದ್ದು, ಹಿಂದೆ ನಿಂತು ಯಾಕೆ ಹೊಡಿಬೇಕು, ಅವರ ಅಣ್ಣ ತಮ್ಮ ಜಗಳದ ಇವನ್ಯಾಕೆ ತಲೆ ಹಾಕಬೇಕು, ಇದೆಲ್ಲ ಕೇಳ್ತೀವಿ.
ಎಷ್ಟೆಷ್ಟು ಆರ್ಗ್ಯುಮೆಂಟ್ ಇದ್ದಾವೆ ಅದನ್ನು ಹೇಳ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಭಾಳ ಚಂದದ ಪ್ರಶ್ನೆ ಇದ್ದಾವೆ. ರಾಮ ಹೇಳ್ತಾನೆ, ನೋಡಪ್ಪ, ನನಗೆ ಸುಗ್ರೀವನಿಗೆ ಎಗ್ರಿಮೆಂಟ್ ಆಗಿದೆ, ನಾನು ಹೆಂಡತಿನ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾನೆ, ನಾನು ಒಪ್ಕೊಂಡಿದ್ದೀನಿ, ಅದಕ್ಕೆ ಪ್ರತಿಫಲವಾಗಿ ನಾನು ಏನು ಕೊಲ್ತೀನಿ ಅಂತ ಹೇಳಿದ್ದೀನಿ, ಅಗ್ನಿ ಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೇನೆ, ಒಂದು ಸಲ ಮಾತು ಕೊಟ್ಟರೆ ಮುಗೀತು. ಒಂದು ಸಲ ರಾಮ ಕೊಟ್ಟರೆ ರಾಮೋ ದುರ್ನಾಭಿಭಾಷತೆ ಆಗೋದಿಲ್ಲ, ಕೊಡ್ತೀನಿ. ಹೌದಪ್ಪ, ನಿಂದೇನೋ ಮಾತು ಖರೆ, ನನ್ನ ಯಾಕೆ ಹೊಡೆದೆ ನೀನು, ನನ್ನ ಯಾಕೆ ಹೊಡೆದೆ, ಅದು ಹಿಂದೆ ನಿಂತು ಯಾಕೆ ಹೊಡೆದೆ, ವಾಲಿ ಪ್ರಶ್ನೆ ಕೇಳೋದು. ಅದಕ್ಕೆ ರಾಮನ ಉತ್ತರ ಚೆನ್ನಾಗಿದೆ. ನೀನು ಪಶು ಅಯ್ಯ, ನೀನು ತಮ್ಮನ ಹೆಂಡತಿಯನ್ನು ಇಟ್ಕೊಂಡಿದ್ಯಾ, ನೀನು ತಮ್ಮನ ಹೆಂಡತಿ ಸೊಸೆ ಇದ್ದ ಹಾಗೆ ಆಕೆ ಜೊತೆಗಿದ್ಯಲ್ಲ, ನೀನು ಪಶು ಇದ್ದಂಗಿದ್ಯಾ. ಬೇಟೆ ಆಡೋಕ್ಕೆ ಹೋದಾಗ ಹುಲಿ ನನ್ನ ಕಡೆ ತಿರುಗಿದಾಗಲೇ ಹೊಡಿತೀನಿ ಅನ್ನೋಕ್ಕಾಗತ್ತಾ? ಎಲ್ಲಿ ಸಿಕ್ಕಲ್ಲಿ ಹೊಡೆದು ಹಾಕ್ಬೇಕು ಅದನ್ನು. ನೀನು ಪಶು ಆದ್ದರಿಂದ ನೀನು ಹೊಡೆದು ಹಾಕಬೇಕು ಅಂತ ರಾಮ ಹೇಳ್ತಾನೆ. ಅದಕ್ಕೆ ಬಹಳಷ್ಟು ಜನ ಪ್ರಶ್ನೆ ಕೇಳೋದೇನು ಅಂದರೆ, ರಾಮ ತಪ್ಪು ಮಾಡಿದ, ತಮ್ಮನ ಹೆಂಡತಿನ ಇಟ್ಕೊಂಡದ್ದಕ್ಕೆ ಅವನು ಪಶು ಅಲ್ವಾ? ಹಾಗಾದರೆ ಸುಗ್ರೀವ ಏನು ಮಾಡಿದ? ಅತ್ತಿಗೆ ಆದಂಥ ತಾರೆ ಜೊತೆಗಿದ್ನಲ್ಲ, ಅತ್ತಿಗೆ ಅಂದರೆ ತಾಯಿ ಇದ್ದ ಹಾಗೆ, ಸೊಸೆ ಜೊತೆಗಿದ್ದದಕ್ಕೆ ಅವನು ಪಶು ಅಂತ ಹೇಳಿ ವಧಾರ್ಹ ಅಂತ ಹೇಳ್ತೀಯಲ್ಲ, ಕೊಲ್ಲಬೇಕಂತೀಯಲ್ಲ. ಹಾಗಾದ್ರೆ ವಾಲಿಯನ್ನು ಇವನು ಸುಗ್ರೀವನು ಕೊಲ್ಲಬೇಕಾಗಿತ್ತಲ್ಲ, ನೀನು ಅವನ ಯಾಕೆ ಕೊಲ್ಲಿಲ್ಲ? ಮತ್ತು ಇನ್ನೊಂದು, ನಿನಗೇನು ಸಂಬಂಧ ಅಂತ ಕೇಳ್ತಾನೆ ವಾಲಿ. ನೀ ಅಯೋಧ್ಯದಲ್ಲಿರೋನು, ನಾನು ಇಲ್ಲಿರೋನು, ನನಗೆ ಯಾಕೆ ಬಂದು ತೊಂದರೆ ಕೊಡ್ತೀಯ ನೀನು ಅಂತ. ಅದಕ್ಕೆ ರಾಮನ ಉತ್ತರ ಚೆನ್ನಾಗಿದೆ. ನಾನು ಬಂದದ್ದು ಭರತನ ಚಕ್ರವರ್ತಿ ಇದ್ದಾನಲ್ಲ, ಅವನ ಪ್ರತಿನಿಧಿಯಾಗಿ ಬಂದಿದ್ದೇನೆ. ಎಲ್ಲಿ ಅನ್ಯಾಯ ಆಗುತ್ತೋ ತಡೆಯೋದು ನನ್ನ ಕೆಲಸ, ಅದು ಅನ್ಯಾಯ ಮಾಡ್ತಿದ್ದೆ ಅಂತ ತಡಿತೇನೆ ಅಂತ ಹೇಳ್ತಾನೆ. ಅದು ಈ ಪಶುಗಳ ಹಾಗೆ ನಡ್ಕೊಂಡಿದ್ಯಾ ಅಂತ ಅವನು ಹೇಳ್ತಾನೆ. ನಮ್ಮ ಇವತ್ತಿನ ಕ್ಲಾರ್ಕ್ ಹೇಳಬೇಕಾದದ್ದು, ಅವನು ಹೇಳ್ತಾನೆ, ನಮ್ಮದು ಒಂದು ರಾಜ್ಯ ಇದೆ, ನಿಂದು ದೊಡ್ಡ ರಾಜ್ಯ ಇರಬಹುದು, ದೊಡ್ಡ ರಾಜ್ಯ ಸಣ್ಣ ರಾಜ್ಯ ನುಂಗ್ ಹಾಕ್ತೀನಿ ಅನ್ನೋದು ಸರಿಯಲ್ಲ. ಅದು ಯಾವುದೋ ಒಂದು ಸಣ್ಣ ದೇಶ ಇದೆ ಅಂತ ಡಬ ಡಬ ಹೊಡೆದು ಹಾಕ್ಬಿಡ್ತೀವಿ ಅಂತ ಅನ್ನೋಕ್ಕಾಗಲ್ಲ. ದೊಡ್ಡ ದೇಶಕ್ಕೆ ಅಧಿಕಾರ ಇಲ್ಲ, ನೀನೇನು ಅಧಿಕಾರ ನಿನಗೆ ಅಂತ ಕೇಳ್ತಾನೆ. ಇನ್ನೊಂದು ಪ್ರಶ್ನೆ ಕೇಳಬೇಕಾದದ್ದು, ಅವನು ಪಶುನೇ ಇವನು ಪಶುನೇ. ಈ ನಿಯಮ ಇದೆಯಲ್ಲ, ತಮ್ಮನ ಹೆಂಡ್ತಿನ ಮದುವೆ ಆಗಬಾರ್ದು ಅಥವಾ ಅಣ್ಣನ ಹೆಂಡ್ತಿನ ಮದುವೆ ಆಗಬಾರ್ದು ಅಂತಿರೋದು ಪಶುಗಳಂತ ಹೇಳ್ತಿದ್ದಾನೆ. ಇದು ಮನುಷ್ಯರಲ್ಲಿ ತಪ್ಪಿದೆ, ಮನುಷ್ಯರ ಕಾಯ್ದೆಯಲ್ಲಿ ತಪ್ಪು. ಇವು ಪಶುಗಳಲ್ವ, ಮನುಷ್ಯರ ರೂಲನ್ನು ಪಶುಗಳಿಗೆ ಯಾಕೆ ಹಚ್ತೀಯ ನೀನು? ಎಷ್ಟು ಚಂದ ಆರ್ಗ್ಯುಮೆಂಟ್ ಗೊತ್ತಾದು. ಮನುಷ್ಯರ ರೂಲ್ಸ್ ಇದಪ್ಪ ನಿಮಗೆ, ಹಿಂಗಿರಬಾರ್ದು ಅಂತ. ಅವು ಪಶುಗಳು ಅಂತ ಹೇಳಿದ್ದೀಯಾ, ಮನುಷ್ಯರ ಕಾಯ್ದೆಯನ್ನು ಪಶುಗಳಿಗೆ ಯಾಕೆ ಕಲಿಸ್ತೀಯ ನೀನು? ಈ ಹೈಕೋರ್ಟು ಸುಪ್ರೀಂ ಕೋರ್ಟು ದನಗಳ ಬಗ್ಗೆ ತೀರ್ಮಾನ ಕೊಡಲ್ಲ, ಮನುಷ್ಯರ ಬಗ್ಗೆನೇ ತೀರ್ಮಾನ ಕೊಡಬೇಕು, ಮನುಷ್ಯರ ಜೀವನ ಬಗ್ಗೆ ಕೊಡಬೇಕು. ನೀನು ರಾಜ ಹಾಕಿ ಕೂತ್ಕೊಂಡು ಮನುಷ್ಯ ಜೀವನದ ನಿಯಮಗಳನ್ನು ಪಶುಗಳಿಗೆ ಹೋಲಿಸ್ತಾ ಇದೆಯಾ. ನಾನು ಪಶು ಹೋದಲ್ಲೋ, ನೀನು ಯಾಕೆ ಅಪ್ಲೈ ಮಾಡ್ತೀಯಪ್ಪ ರೂಲ್ಸ್ ಅವನ್ನ ಅಂತ ಕೇಳಬೇಕು. ಕೆಲವರು ಪುರೋಹಿತರು ರಾಮಪ್ರಿಯರು ಅಂತ ಕರಿತೇನೆ ಅವ್ರನ್ನ. ರಾಮನ್ ಜಸ್ಟಿಫೈ ಮಾಡ್ಕೊಳ್ಳೋಕೆ ಒಂದು ಕಾರಣ ಹುಡುಕ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಏನು ಅಂದರೆ, ವಾಲಿಗೆ ಯಾವಾಗಲೂ ಇಂದ್ರ ಕೊಟ್ಟೊಂದು ಹಾರ ಕೊರಳಲ್ಲಿತ್ತು. ಆ ಅದ್ರ ಬಗ್ಗೆ ಮಾತಿದೆ. ಇಂದ್ರ ಕೊಟ್ಟ ಹಾರ ವಾಲಿ ಕೊರಳಲ್ಲಿ ಇರ್ತಿತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿದೆ. ಇವರೇನು ಮಾಡಿದ್ರು, ಪುರೋಹಿತರು ಸೇರಿಸ್ಕೊಂಡು ರಾಮ ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ, ಆ ವಾಲಿಗೇನಿತ್ತು ಅಂದರೆ ವರ ಇತ್ತು, ಎಲ್ಲಿವರೆಗೂ ಅವನು ಸರ ಹಾಕ್ಕೊಂಡಿರ್ತಾನೋ, ಇಂದ್ರ ಕೊಟ್ಟು ಸರ ಹಾಕ್ಕೊಂಡಿರ್ತಾನೆ, ಎದುರಿಗೆ ಯಾರೇ ವೈರಿ ಬಂದರೂ ಅವ್ರ ಶಕ್ತಿಯೆಲ್ಲ ಇವನಿಗೆ ಬಂದುಬಿಡ್ತಿತ್ತು. ಹೀಗಾಗಿ ಅವ್ರು ಯಾರನ್ನೂ ಸೋಲ್ಸೋಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಮುಂದೆ ಬರಲಿಲ್ಲ, ನಾನು ಹಿಂದೆ ನಿಂತು ಹೊಡೆದೆ ಅಂತ. ಮುಂದೆ ಬಂದಿದ್ದರೆ ನನ್ನ ಶಕ್ತಿಯಲ್ಲಿ ನೀನು ಹೋಗ್ಬಿಡೋದಲ್ಲ ಅಂತ. ಇದು ಇಲ್ಲ, ಅದಿಲ್ಲ. ಕ್ಲಿಯರಾಗಿ ವಾಲ್ಮೀಕಿಗಳು ಬರೀತಾರೆ, ಮರದ ಹಿಂದೆ ನಿಂತ್ಕೊಂಡು ಅಡಗಿಕೊಂಡೇ ಹೊಡೆದ ರಾಮ ಅಂತ ಬರ್ತದೆ. ಇದಕ್ಕೆ ಕಾರಣ ಏನು ಅಂತ? ಕಾರಣ ಇಷ್ಟೇ, ಮಾತು ಕೊಟ್ಟಿದ್ದಾನೆ, ಒಂದೇ ಬಾಣದಲ್ಲಿ ಹೊಡೆದು ಹಾಕ್ತೀನಿ ಅಂತ ಹೇಳಿದ್ದಾನೆ. ಮುಂದೆ ರಾಮ ರಾವಣರ ಯುದ್ಧ ಆಯ್ತಲ್ಲ, 7 ದಿವಸ ಯುದ್ಧ. ಅದು ರಾವಣನ ಒಂದೇ ದಿವಸ ಕೊಲ್ಲೋಕ್ಕಾಗಿಲ್ಲ, 7 ದಿವಸ ಯುದ್ಧ ಆಯಿತು. ರಾವಣನ ಜೊತೆಗೆ 7 ದಿವಸ ಆಗೋದಾದರೆ, ರಾವಣನಿಗಿಂತ ಬಲಶಾಲಿಯಾದಂಥ ವಾಲಿ ಜೊತೆಗೆ ಎಷ್ಟು ದಿವಸ ಆಗ್ಬೋದಾಗಿತ್ತು? ಜಾಸ್ತಿ ದಿವಸ ಆಗ್ಬೋದಾಗಿತ್ತು. ಆದ್ದರಿಂದ ರಾಮ ಹೇಳಿದ, ಅಷ್ಟು ಪೇಷನ್ಸ್ ಇಲ್ಲ ನನಗೆ, 8 ದಿವಸ ಯುದ್ಧ ಮಾಡೋದಕ್ಕೆ, ಮುಗಿಸ್ಬಿಡ್ಬೇಕು ಇವನ್ನ ಅಂತ ಹೇಳಿದ. ಭಾಳ ತಮಾಷೆ ಅಂದರೆ, ವಾಲಿ ನೆಲಕ್ಕೆ ಬಿದ್ದಿದ್ದಾನೆ, ಇನ್ನೊಂದು ಪ್ರಾಣೋತ್ಕ್ರಮಣ ಆಗೋ ಕಾಲ, ರಾಮನಿಗೆ ಕೈ ಮುಗಿದು ಬೇಡ್ಕೋತಾನೆ. ಇದು ಬಹಳ ಚೆಂದ. ಇದು ಎಲ್ಲಿ ನಾನು ಅವನು ಪಶು ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ನಾವು ಪಶು ಇದ್ರೆ ಆ ಜ್ಞಾನ ಇರಲಿಲ್ಲ. ಅವನು ಕೈ ಮುಗಿದು ಹೇಳ್ತಾನೆ, ರಾಮ, ನನಗೆ ನಿನ್ನಂಥವ್ರ ಸಂಪರ್ಕ ಮೊದಲು ಬರಲಿಲ್ಲಪ್ಪ, ನಾನು ಹಾಗೆ ಉಳ್ಕೊಂಬಿಟ್ಟೆ. ದಯವಿಟ್ಟು ನನ್ನ ಮಗ ಅಂಗದ ಇದ್ದಾನಲ್ಲ, ಅವನು ಕರ್ಕೊಂಡು ಹೋಗು, ನಿನ್ನ ಜೊತೆಗಿದ್ದಾದರೂ ಅವನು ಚೆನ್ನಾಗಾಗಲಿ. ಎಷ್ಟು ಪ್ರೀತಿ ರೀ! ತನ್ನ ಎದೆಗೆ ಬಾಣ ಹೊಡೆದು ಕೊಂದವನಿಗೆ ಹೇಳ್ತಾನೆ, ನನ್ನ ಮಗನ ಕರ್ಕೊಂಡು ಹೋಗಪ್ಪ, ನಿನ್ನ ಜೊತೆಗಿದ್ರೆ ನನ್ನ ಮಗ ಚೆನ್ನಾಗಿರ್ತಾನೆ ಅಂತ. ಅಂದರೆ ಇಷ್ಟು ಬಾಣ ಹೊಡೆಸ್ಕೊಂಡಾಗಲೂ ಕೂಡ
ರಾಮ ಅನ್ಯಾಯ ಮಾಡಿದ ಅಂತ ಅವನಿಗೆ ಅನಿಸಿಲ್ಲ. ಮೊದಲು ಕೋಪದಲ್ಲಿ ಹೇಳಿಬಿಟ್ಟಿದ್ದಾನೆ. ಆದರೆ ರಾಮನ ಜೊತೆಗೆ ನನ್ನ ಮಗ ಬೆಳೀಲಿ ಅಂತ ಹೇಳಿ ಕಳಿಸ್ತಾನೆ ಅವನು. ಹಾಗೆ ಇನ್ನೊಂದು ಪ್ರಶ್ನೆ ಬರುತ್ತೆ, ರಾಮ ವಾಲಿದ ಸಹಾಯ ತೊಗೋಬೋದಾಗಿತ್ತಲ್ಲ, ಈ ಸುಗ್ರೀವನ ಬದಲು ವಾಲಿದ ಸಹಾಯ ತೊಗೊಂಡಿದ್ರೆ ಆಗ್ತಿತ್ತಲ್ಲ. ಅವನು ಅರ್ಧ ದಿವಸದಲ್ಲೂ ಒಂದು ದಿವಸದಲ್ಲಿ ತಂದು ಕೊಟ್ಬಿಡ್ತಿದ್ದ ಸೀತೆನಾಥ. ಅವನು ರಾವಣನೇ ಬಂದು ಕೊಟ್ಟು ಹೋಗ್ಬಿಡ್ತಿದ್ದ. ಯಾಕೆ ಮಾಡಲಿಲ್ಲ? ಅದಕ್ಕೆ ಕಾರಣ ಹೇಳ್ತಾರೆ, ಭಾಳ ಚೆನ್ನಾಗಿದೆ. ಅದು ಸೂಕ್ಷ್ಮವಾಗಿ ವಾಲ್ಮೀಕಿ ಶಂತ ಇರ್ತಾರೆ ನೋಡಿ. ವಾಲಿ ಬಲಶಾಲಿ ನಿಜ, ಸೀತೆಯನ್ನು ಕರ್ಕೊಂಬರೋ ಶಕ್ತಿಯೂ ಅವನಿಗಿತ್ತು. ಆದರೆ ಅವನ ಶಕ್ತಿಯನ್ನು ಬೇರೆ ಕಡೆ ತಿರುಗಿಸೋ ಶಕ್ತಿಯೂ ಇತ್ತು. ನೋಡಿ, ಸೀತೆಯನ್ನು ತಾನೇ ಇಟ್ಕೊಂಡ್ಬಿಡೋ ಪೈಕಿ ಅವನು. ಇದು ಹೆಂಗಂದರೆ ನಮ್ಮ ಊರಲ್ಲಿ ಆಗಿತ್ತು, ಒಂದು ಬೆಂಗಳೂರಲ್ಲಿ ಒಬ್ಬ ಮೇಷ್ಟ್ರು ಒಂದು ಸೈಟ್ ತೊಗೋಬೇಕು ಅಂತ ಓಡಾಡ್ತಾಯಿದ್ರು. ಕಷ್ಟಪಟ್ಟು ಹುಡುಕಿದ್ರು, ಒಂದು ಕಡೆ ಸೈಟ್ ಇದೆ ಸರ್, ಅದು BDA ಅಲಾಟ್ಮೆಂಟ್ ಮಾಡಿದರೆ ಆಗುತ್ತೆ ನಮಗೆ ಅಂತ. ಅವ್ರಿಗೆ ಹೆಂಗೆ ಸಿಗುತ್ತೆ ಪಾಪ ಮೇಷ್ಟ್ರಿಗೆ? ಒದ್ದಾಡಿದ್ರು, ಒಂದು ವರ್ಷ ಆಗಲಿಲ್ಲ. MLA ಕಡೆ ಹೋದರು. ಸರ್ ನೀವು ಮನಸ್ಸು ಮಾಡಿದ್ರೆ ಕೊಡಿಸ್ಬೋದು ಸರ್ ನಂಗೆ ಅದನ್ನು ಅಂದರು. ಏನು ಡೀಟೇಲ್ಸ್ ಕೊಡ್ರಿ ಆ ಸೈಟಿಂದು ಅಂದರು. ಇವ್ರು ಪಾಪ ಹುಡ್ಕಾಡಿ ಎಲ್ಲ ಡಾಕ್ಯುಮೆಂಟ್ ಇತ್ತಲ್ಲ ಎಲ್ಲ ಕೊಟ್ಟರು. ಇದು ನೋಡಿ, ಇದು ಆಗುತ್ತೆ, ನೀವು ಮಾಡಿದ್ರೆ ಒಂದು ಮಾತು ಹೇಳಿದ್ರೆ ಆಗುತ್ತೆ ಅಂದರು. ಆಗಿಬಿಡಿ, ಒಂದು 15 ದಿವಸ ಬಿಟ್ಟು ಬನ್ನಿ ಮಾಡೋಣ ಅಂತಂದ್ರು ಅಂತವ್ರು ಮಿನಿಸ್ಟ್ರು. 15 ದಿವಸ ಬಂದು ಸಿಗಲಿಲ್ಲ. ಒಂದು ತಿಂಗಳ ಮೇಲೆ ಹೋದರೆ ಸೈಟ್ ಹೋಗ್ಬಿಟ್ಟಿದೆ. ಅದು ಯಾರಿಗೆ? ಅವ್ರಿಗೆ ತಗಿದೆ. ಅಂದರೆ ಇವ್ರು ಹುಡುಕಿ ಕೊಟ್ಟಂಗೆ ಆಯ್ತು. ಅವ್ರಿಗೆ ಎಲ್ಲ ಪ್ರಾಪರ್ಟಿ ಇಲ್ಲಿದೆ ನೋಡ್ರಿ ಅಂತ ಕೊಟ್ಟಾಗ ತಗೊಂಡ್ಬಿಟ್ರು ಅವರು. ಈ ವಾಲಿ ಹಣೆ ಬಾರಿದೆ. ಅದಕ್ಕೆ ವಾಲಿಗೆ ಸ್ತ್ರೀ ಚಾಪಲ್ಯ ಇದ್ದದ್ದು ಗೊತ್ತಿದೆ, ಸುಗ್ರೀವಿಗೆ ಅದೊಂದು ಇರಲಿಲ್ಲ ಪುಣ್ಯಕ್ಕೆ. ಹೀಗಾಗಿ ವಾಲಿ ಶಕ್ತಿಶಾಲಿ ಆಗಿದ್ದರೂ ಕೂಡ ರಾಮನಿಗೆ ಪ್ರಯೋಜನಕಾರಿ ಆಗ್ತಿದ್ದ ಅಂತ ಹೇಳೋಕ್ಕಾಗಿಲ್ಲ. ಅದರಿಂದ ಸುಗ್ರೀವನಿಗೆ ಮೊದಲು ಮಾತು ಬೇರೆ ಕೊಟ್ಟಿದ್ನಲ್ಲ, ಹೀಗಾಗಿ ಅದು ಬಿಡಲಿಲ್ಲ. ಹೀಗಾಗ್ತದೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ಜನ ಉತ್ತರ ಕೊಟ್ಟಿದ್ದಾರೆ. ಇದು ಆದರೂ ಕೂಡ ನಮ್ಮ ಗುಂಡಪ್ಪನವ್ರು ಯಾಕೋ ಸಮಾಧಾನ ಇಲ್ಲ ಅದ್ರ ಬಗ್ಗೆ. ಅವ್ರು ಹೇಳ್ತಾರೆ, ಇದು ಹೇಗಿದೆ ಅಂದರೆ ಈ ಪ್ರಸಂಗ ಈ ಒಳ್ಳೆ ಹಾಲು ಕುಡಿದಾಗ ನಡುವೇನು ಹುಳಿ ದ್ರಾಕ್ಷಿ ಬಂದಂಗೆ ಆಗತ್ತೆ ಅಂತ. ಅಂದರೆ ರಾಮನ ನಡೆ ಬಗ್ಗೆ ಅವ್ರಿಗೂ ಸ್ವಲ್ಪ ಡೌಟ್ ಇತ್ತು, ಚಿಂತೆ ಇತ್ತು. ನನಗೆ ಹಂಗೆ ಡೌಟ್ ಇಲ್ಲ, ನನಗೆ ಖಂಡಿತ ಡೌಟ್ ಇಲ್ಲ. ಯಾಕಂದರೆ ರಾಮ ಎಷ್ಟು ವಿಚಾರ ಮಾಡಿ ಮಾಡ್ತಾನೆ. ಹಾಗಾಗಿ ಹೊಡಿಬೇಕು ಅಂತಿದ್ದರೆ, ಕೋಪ ಇದ್ದರೆ ಅವನ ಮೇಲೆ, ವಾಲಿ ಮೇಲೆ ಕೋಪ ಇಲ್ಲ ಅವನಿಗೆ, ಅಳುತ್ತ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ದಾನೆ ಅವನ ಮುಂದೆನೇ. ದ್ವೇಷ ಇಲ್ಲ, ಆದರೆ ಇದಕ್ಕೆ ಶಿಕ್ಷೆ ಆಗಬೇಕು ಅಂತಿದೆ. ಶಿಕ್ಷೆ ಕೊಟ್ಟ. ಆ ನಂತರ ಅವನು ಹೇಳ್ತಾನೆ, ನಾವು ಕೊಡಬೇಕಾದದ್ದು ಇಷ್ಟೇಪ್ಪ, ಸುಗ್ರೀವನನ್ನು ಅನಾಥ ಮಾಡಿದ್ದೀಯ. ಕಾರಣ ಇಷ್ಟೇ, ಹನುಮಂತ ಆಗಲಿ ಸುಗ್ರೀವಾಗಲಿ ಸಂಪೂರ್ಣ ಕಥೆಯನ್ನು ರಾಮನಿಗೆ ಹೇಳಿಲ್ಲ ಅವರು. ನಿಜವಾಗಲೂ ನೋಡಿದರೆ ಅದು ರಾಜ್ಯ ವಾಲಿದೆ, ಸುಗ್ರೀವಂದಲ್ಲ. ಹಿರಿಯ ಅಣ್ಣ ಅವನದೇ ರಾಜ್ಯ ಅದು. ಅವನವನು ಕೊಲ್ಲಕ್ಕೆ ಹೋದಾಗ, ರಾಕ್ಷಸನ ಕೊಲ್ಲಕ್ಕೆ ಹೋದಾಗ ಕಥೆ ಹೇಳೋದು ಬೇಡ. ಅವನು ಕಲ್ಲು ಆಣಿಸಿ ಬಂದುಬಿಡ್ತಾನೆ ಗುಹೆಗೆ, ಸತ್ತು ಹೋದ ಅಂತ ಹೇಳಿ ಅವನು ರಾಜ ಆಗಿಬಿಡ್ತಾನೆ. ರಾಜ ಆಗಿಲ್ಲ ಅವನು, ಇನ್ಚಾರ್ಜ್ ಅವನು, ಅಂದರೆ ತೀರ್ಮಾನ ಆಗಿದೆ. ಬಂದವನು ಕ್ವಾಲಿ ಬಂದ, ಕೋಪ ಬಂತು, ನಾನು ಇನ್ನೂ ಬದುಕಿದ್ದೆ, ನೀನಾಗಿದ್ದೆ, ಹೊರಗೆ ನಡೆದು ಹೊರಗೆ ಹಾಕಿದ. ರಾಜ್ಯ ಯಾರದಿತ್ತು? ವಾಲಿದೇ ರಾಜ್ಯ ಅದು. ಆದ್ದರಿಂದ ಸುಗ್ರೀವನ ಹೊರಗೆ ಹಾಕಲಿಲ್ಲ, ಆದರೆ ಪುಣ್ಯಕ್ಕೆ ತಮ್ಮ ಅಂತ ಪ್ರೀತಿಯಿಂದ ಕೊಲ್ಲದೆ ಬಿಟ್ಟ. ಮತ್ತೊಬ್ಬರು ಯಾರಾದರೂ ಆಗಿದ್ರೆ ಕೊಂದೇ ಹಾಕ್ತಿದ್ದರು ತಮ್ಮನ್ನು, ಹಾಕಲಿಲ್ಲ. ಆ ಪೂರ್ತಿ ಸುದ್ದಿ ಯಾರೂ ಹೇಳಿಲ್ಲ. ರಾಮಗೇನಾಗಿದ್ದು ಅಂದರೆ ಅಷ್ಟು ಇನ್ಫಾರ್ಮೇಷನ್ ಇದ್ದದ್ದು, ಸುಗ್ರೀವನ ರಾಜ್ಯ ವಾಲಿ ಓಡಿಸಿದ್ದಾನೆ, ಅದು ಋಷ್ಯಮುಖ ಪರ್ವತ ಒಂದು ಜಾಗ ಬಿಟ್ಟರೆ ಉಳುಕಿ ಎಲ್ಲೂ ಹೋಗೋಂಗಿಲ್ಲ ಅವನು ಅಂತ ಹೇಳ್ತಾರೆ. ಹೀಗಾಗಿ ರಾಮ ಗೊತ್ತಿಲ್ಲದೆ ಮಾಡಿರಬಹುದು, ಪೂರ್ತಿ ವಿಷಯ ಗೊತ್ತಿಲ್ಲ ಆತನಿಗೆ. ಅವನ ಸ್ವಭಾವ ಏನು ಅಂದರೆ ವಿಚಾರ ಮಾಡ್ತಾನೆ, ನನ್ನ ಕೆಲಸಕ್ಕೆ ಇನ್ನೊಂದು ಹೇಳ್ತಾರೆ, ಋಣಿಯಾಗಿದ್ದೀನಿ ನಾನು ಸುಗ್ರೀವನಿಗೆ, ನಾನು ಹೆಂಡತಿಯನ್ನು ಹುಡುಕಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ, ಅದಕ್ಕೆ ನಾನು ಋಣಿಯಾಗಿದ್ದೇನೆ, ಆ ಋಣ ತೀರಿಸಬೇಕಲ್ಲ ನಾನು, ಋಣ ಸಂದಾಯಕ್ಕೋಸ್ಕರ ನಾನು ಹೊಡಿತೀನಿ ಅಂತ ಹೇಳಿದ್ದೀನಿ, ಹೊಡೆದಿದ್ದೀನಿ ಅಂತ ಹೇಳ್ತಾನೆ. ಆ ಅಂಗದನ್ನು ಅಪ್ಕೊಂಡು ಕರ್ಕೊಂಡು ಹೋಗ್ತಾನೆ. ತಾರೆ ಸಹಗಮನ ಮಾಡಲ್ಲ, ಅಲ್ಲೇ ಇರ್ತಾಳೆ. ಆದರೆ ಒಂದು ಸೂಕ್ಷ್ಮ ಹೇಳಬೇಕು, ನನಗನ್ನಿಸಿದ್ದು, ಪಂಡಿತರು ಬೇರೆ ಓದಿದವ್ರು ಹೇಗೆ ಹೇಳ್ತಾರೋ ಗೊತ್ತಿಲ್ಲ. ತಾರೆ ಸುಗ್ರೀವನ ಜೊತೆಗೆ ಇದ್ಲು ಅನ್ನೋದು ಸತ್ಯ, ಆದರೆ ಅವನು ಹೆಂಡತಿಯಾಗಿದ್ಲು ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಅವನು ಎಷ್ಟು ಗೌರವದಿಂದ ನಡೆಸ್ಕೊಂಡ ಅನ್ನೋದ್ರ ಬಗ್ಗೆ ವಾಲ್ಮೀಕಿಗಳು ಏನೂ ಹೇಳೋಲ್ಲ. ಆದರೆ ಪ್ರತಿ ಸಲ ಏನಾದರೂ ತೀರ್ಮಾನ ತಗೋಬೇಕಾದ್ರೆ ತಾರೆಯನ್ನು ಕೇಳಿ ತೀರ್ಮಾನ ತಗೋತಿದ್ದ ಅಂತ ಬರುತ್ತೆ. ಯಾಕಂದರೆ ಆಕೆ ಪ್ರಾಜ್ಞಳು, ಎಲ್ಲ ತಿಳ್ಕೊಂಡವಳು. ಅಷ್ಟು ತಿಳ್ಕೊಂಡವಳು ಹಾಗೆ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಂಬಿಕೆ. ಅವನು ಹಾಗೆ ಅತ್ತಿಗೆ ಹಾಗೆ ನಡೆಸ್ಕೊಂಡ. ಹಾಗೆ ನಡೆಸ್ಕೊಂಡಿದ್ದರಾನೇ ಪಂಚಕನ್ಯರು ಒಬ್ಬಳಾದ್ಲಕ್ಕೆ. ಅಲ್ಲಿ ಆ ದ್ರೌಪದಿ, ಸೀತಾ, ತಾರ, ಮಂಡೋದರಿ ತತ ಆಗಬೇಕಾದ್ರೆ ಆ ತಾರೆ ಹಾಗೆ ಬದುಕಿದ್ಲು ಅಂತ ಆಗಿರಬೇಕು ಅಂತ ನನ್ನ ನಂಬಿಕೆ. ಇದಾದ್ಮೇಲೆ ಬರುವಂಥ ಕಾಂಡ ಇದೆಯಲ್ಲ, ಸುಂದರಕಾಂಡ, ನಿಜವಾಗಲೂ ಸುಂದರ ಅದು.
ಎಷ್ಟೋ ಜನ ರಾಮಾಯಣ ಪಾರಾಯಣ ಮಾಡೋರು ಮೊದಲು ಸುಂದರಕಾಂಡ ಓದಿ ಆಮೇಲೆ ಮೊದಲಿಗೆ ಬರ್ತಾರೆ, ಅಷ್ಟು ಚೆಂದ. ನಿಜವಾಗ್ಲೂ ಅದು ಹನುಮಂತನ ಕಾಂಡನೇ, ಅದು ಆಂಜನೇಯ ಕಾಂಡನೇ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಗೊತ್ತಾ, ಆಂಜನೇಯಗೆ ಇನ್ನೊಂದು ಹೆಸರು ಸುಂದರ ಅಂತ, ಆಂಜನೇಯ ಹೆಸರು ಸುಂದರ ಅಂತ. ಆದ್ದರಿಂದ ಇದು ಸುಂದರಕಾಂಡ, ಸುಂದರವಾಗಿಯೂ ಇರೋದಾಯಿತು, ಅವನು ಸುಂದರ ಆದ್ದರಿಂದ ಅವನು ಮಾಡಿದ್ದಾಯಿತು. ಎಷ್ಟು ಚೆಂದ ಕಥೆ ಇದು ಅಂದರೆ, ಆಂಜನೇಯ ಇಲ್ಲಿಂದ ಹಾರಿ ಹೋಗಿ ಸೀತೆಗೆ ಅವನ್ನ ಕೊಟ್ಟು ಉಂಗುರ ಕೊಟ್ಟು ಆಕೆ ಚೂಡಾಮಣಿ ತಂದು ವಾಪಸ್ ಕೊಡೋ ತನಕ ಇರುವಂಥ ಕತೆ. ಆಂಜನೇಯ ಜಿತೇಂದ್ರಿಯ, ಆಂಜನೇಯ ಯುಕ್ತಾಯುಕ್ತ ವಿವೇಚನೆ ಉಳ್ಳವನು, ಯಾವುದನ್ನು ತಪ್ಪಾಗಿ ಮಾಡೋಲ್ಲ ಆಂಜನೇಯ. ಅವನು ಎಷ್ಟು ಚಂದ ನೋಡ್ರಿ, ಅದನ್ನು ದಯವಿಟ್ಟು ಗಮನಿಸ್ಬೇಕು. ಅದನ್ನು ಹಾರಿ ಬಂದ, ಪೂರ ವಿಸ್ತಾರ ಮಾಡೋಕ್ಕೆ ಹೋಗಲ್ಲ, ಅದೇ 3 ದಿವಸದ್ದಾದ್ದರಿಂದ ಅದು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಅವನು ಮೊದಲು ಹಾರಲಿಲ್ಲ, ನನ್ನ ಕಡೆಯಿಂದ ಆಗೋಲ್ಲ ಅಂದ್ಬಿಟ್ಟ. ಎಲ್ಲ ಕೋತಿಗಳು ಹೇಳ್ದಂಗೆ ಆಗೋಲ್ಲ ಅಂದ. ಇನ್ನೊಂದು ವಿಷಯ ಹೇಳಿಬಿಡ್ಬೇಕದು ಮರ್ತುಬಿಟ್ಟೆ. ಈ ಕಪಿಗಳು ಅಂತ ಹೇಳ್ತೀವಿ ನಾವೆಲ್ಲರೂ, ಇದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಇದೆ. ನಿಜವಾಗಲೂ ಕಪಿಗಳಿದ್ದರು ಅವರು? ಈ ವಾಲ್ಮೀಕಿಗಳು ಕಪಿಗಳನ್ನು ಯಾಕೆ ಸೃಷ್ಟಿ ಮಾಡಿದರು? ಅಲ್ಲಿ ರಾಕ್ಷಸರಿದ್ದಾರೆ, ಈಗೂ ಸಾಕಷ್ಟು ಜನ ಇರೋದರಿಂದ ಅವಾಗಿದ್ದರು ಅಂತ ನಂಬ್ಕೊಳ್ಳೋಕೆ ಏನೂ ತ್ರಾಸಿಲ್ಲ ನಮ್ಗೆ. ಅದೊಂದು ರಾಕ್ಷಸ ರಾಜ್ಯ ಇತ್ತು ಶ್ರೀಲಂಕೆ. ಇಲ್ಲಿ ಅಯೋಧ್ಯೆಯಲ್ಲಿ ಒಳ್ಳೆ ಸಜ್ಜನ ಮನುಷ್ಯರಿದ್ದರು. ಈ ನಡುವೆ ಇನ್ನೊಬ್ಬರು ಮನುಷ್ಯರು ತರಬೇಕಾಗಿತ್ತಲ್ಲ, ಕಪಿಗಳನ್ನು ಯಾಕೆ ತಂದ ವಾಲ್ಮೀಕಿ? ಕಪಿಗಳನ್ನು ಯಾಕೆ ತಂದರು? ಕೋತಿಗಳನ್ನು ಯಾಕೆ ತಂದರು? ಕೆಲವೊತ್ತು ತಮಾಷೆಗಿರಲಿ, ಬದಲಾವಣೆ ಇರಲಿ ಅಂತಂದರು ಅಂತ ನನಗೆ ಹಾಗೆ ಅನಿಸೋಲ್ಲ. ನನ್ನ ಪ್ರಕಾರ ಕಪಿಗಳು ಅನ್ನೋದು ಒಂದು ಜನಾಂಗ, ಮಾನವ ಜನಾಂಗ. ಈಗ ರಾಮನ್ ಥಿಯರಿ ಕರೆಕ್ಟ್ ಆಗುತ್ತೆ. ನೀನು ಪಶುವಿನ ಹಾಗೆ ನಡ್ಕೊಂಡಿರೋದು ಶಿಕ್ಷೆ ಕೊಡ್ತೀನಿ, ಪಶುಗಳಿಗೆ ಮನುಷ್ಯರ ನಿಯಮ ಯಾಕೆ ಹಾಕಬೇಕು ಅಂತಂದಾಗ ನನ್ನ ಪ್ರಕಾರ ಅದು ಕಪಿಗಳಲ್ಲ, ಒಂಥರ ಜನ, ಒಂಥರ ಕಾಡು ಜನ ಇದ್ದಂಗೆ ಇರಬೇಕು ಅವರು, ಮನುಷ್ಯರೇ ಅವರು. ದಯವಿಟ್ಟು ನೋಡಿ, ಆಗಲ್ಲ ಧ್ವಜಗಳು ಬಹಳ ಮುಖ್ಯ. ಕಪಿಧ್ವಜ ಅಂತ, ನಮ್ಮ ಅರ್ಜುನನಿಗೆ ಕಪಿಧ್ವಜ, ದುರ್ಯೋಧನಿಗೆ ಸರ್ಪಧ್ವಜ, ವಿಷ್ಣುವಿಗೆ ಗರುಡಧ್ವಜ ಅಂತ ಕರಿತೀವಿ. ಹಾಗೆ ಆ ಕಪಿಧ್ವಜರಾದಂಥ ಮನುಷ್ಯರೇ ಇದ್ದರು ಅಂತ ನನ್ನ ಮೊಮ್ಮಗಳೊಂದು ಪ್ರಶ್ನೆ ಕೇಳಿದ್ಲು, ಉತ್ತರ ಹುಡುಕದಾಗ ಇದು ಸಿಕ್ತು ನನ್ನ ತಲೆಗೆ. ಆಕೆ ಕೇಳಿ, ತಾರೆ ಇಷ್ಟು ಚಂದಿದ್ದು ಅಂತೆಲ್ಲ ಅಜ್ಜ, ಹೋಗಿ ಕೋತಿನ ಯಾಕೆ ಮದುವೆ ಆದ್ಲು? ಎಲ್ಲ ಪ್ರಶ್ನೆ ಹೀಗೆ. ನೀವು ಚಿತ್ರ ತೆಗೆದು ನೋಡಿ, ತಾರೆಯನ್ನು ತುಂಬ ಚಂದದ ಹುಡುಗಿ ತೋರಿಸ್ತಾರೆ, ಇವು ಕಪಿಗಳು ಹಂಗೆ ಇದ್ದಾರೆ. ಇದು ಯಾಕೆ ಹಿಂಗೆ? ಅದು ಹಂಗಲ್ಲ, ನನ್ನ ಪ್ರಕಾರ ಹಾಗಲ್ಲ. ನನ್ನ ಪ್ರಕಾರ ಅವರು ಮನುಷ್ಯರೇ, ಒಂದು ಥರದ ಜನ, ಥರ ಕಾಡಿನಲ್ಲಿರುವಂಥ ಜನ. ಅವರು ಚೆಂದ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಅವ್ರ ನಡವಳಿಗಳು ಈ ನಡವಳಿಗೆ ಸ್ವಲ್ಪ ಭಿನ್ನ ಆಗಿರಬೇಕು, ಆದರೆ ಮೂಲತಃ ಮನುಷ್ಯರೇ. ಆದ್ದರಿಂದ ಕಪಿಧ್ವಜದ ಕೆಳಗೆ ಕೆಲಸ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಆದ್ದರಿಂದ ತಾರೆ ಹೆಣ್ಣಾಗಿರೋದ್ರಿಂದ ಅವರು ಮನುಷ್ಯರೇ ಆಗಿದ್ದರು, ಗಂಡಸೇ ಆಗಿದ್ದರು ಅನ್ನೋದು ಕೇಳಬೇಕು. ಕಪಿಗಳಾಗಿದ್ದಿಲ್ಲ ಅಂದರೆ ಕಪಿಗಳು ಕೋತಿಗಳೇ ಆಗಿರಬೇಕು ಅಂತಿಲ್ಲ. ಆಮೇಲೆ ಹಾಗಾದ್ರೆ ಬಾಲ ಇತ್ತಲ್ಲ, ಬರ್ತಲ್ಲ ಹನುಮಂತ ಬಾಲ ಸುಟ್ಟ ಅಂತ, ಅವರು ಯಾವಾಗಲೂ ಕಟ್ಕೋತಾ ಇದ್ರು ಹಗ್ಗದ ಥರ ಅಂತ. ಒಂದು ಬಹಳ ಚಂದ ಅನಾಲಿಸಿಸ್ ಇದೆ ಅದರ ಬಗ್ಗೆ. ಅವರು ಕಾಡಲ್ಲೇ ಇರೋರು ತಕ್ಷಣ ಸರಸರ ಮರ ಏರಬೇಕು, ಮರ ಏರ್ಬೇಕಾದ್ರೆ ಹಗ್ಗ ಬೇಕಾಗುತ್ತೆ. ಯಾವಾಗಲೂ ಸೊಂಟಕ್ಕೆ ಹಗ್ಗ ಕಟ್ಕೊಂಡೇ ಇರೋರು ಸರಸರ ಮರ ಇರೋರು. ಹೀಗಾಗಿ ಅದು ಕಟ್ಕೊಳ್ಳೋದು ಅಭ್ಯಾಸ ಆಗಿತ್ತು ಅವರಿಗೆ ಅಂತ ಒಂದು ಥಿಯರಿ. ಅದರಿಂದ ನನ್ನ ಪ್ರಕಾರ ಅವರು ಕೋತಿಗಳಲ್ಲ, ಅವರು ಮನುಷ್ಯರೇ ಆಗಿದ್ದರು, ಸ್ವಲ್ಪ ಕಾಡು ಜನಾಂಗ ಆಗಿರಬೇಕು, ಹೀಗೆ ನಡ್ಕೋತಾ ಇತ್ತು. ಅದರಲ್ಲಿ ಆಂಜನೇಯನಿಗೆ ಅಂಥ ಜ್ಞಾನ ಬಹುಶಃ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅವನು ಇಲ್ಲಿಂದ ಹಾರೋಕ್ಕೆ ಆಗಲ್ಲ ಅಂದ. ಕೊನೆಗೆ ಹಾರತಿಯಪ್ಪ, ನಿನ್ನ ಶಕ್ತಿ ಇದೆ ಅಂತ ಹಳೆಯದೆಲ್ಲ ನೆನಪು ಮಾಡಿದಾಗ ಇಷ್ಟು ಎತ್ತರ ಬೆಳೆದು ಹಾರಿದ. ಹಾರಿ ಲಂಕೆಗೆ ಹೋದ. ಅವನ ಕಥೆಗಳೆಲ್ಲ ಅದು ಒಂದು ದಿವಸ ಆಗತ್ತೆ ಹೇಳಿದರೆ. ಹೋದಾಗ ಎಲ್ಲ ಕಡೆ ಹುಡುಕ್ತಾನೆ, ಸೊಳ್ಳೆ ರೂಪದಲ್ಲಿ ಹೋಗ್ತಾನೆ. ಮೊದಲು ಎಲ್ಲ ಕಡೆ ಹೋಗ್ತಾನೆ, ಸಣ್ಣ ಹುಳದ ರೂಪದಲ್ಲಿ ಹೋಗಿ ನೊಣದ ರೂಪ ಥರ ಹುಳದ ಥರ ಹೋಗಿ ಅರಮನೆಗೆ ಹೋಗ್ತಾನೆ. ಅವನಿಗೆ ಖಾತ್ರಿ ಅದು, ಸೀತೆ ಇದ್ದರೆ ಅರಮನೆಯಲ್ಲಿ ಇರಬೇಕು ಅಂತ ಅಂತಾನೆ. ಹೋಗಿ ನೋಡ್ತಾನೆ, ಅಲ್ಲಿ ರಾತ್ರಿ ಆಗಿದೆ, ಸಾವಿರಾರು ಜನ ಸುಂದರ ಸ್ತ್ರೀಯರು ಅಸ್ತವ್ಯಸ್ತವಾಗಿ ಮಲ್ಕೊಂಡಿದ್ದಾರೆ, ಕುಡಿದು ಮಲ್ಕೊಂಡಿದ್ದೆ, ಎಚ್ಚರ ಇಲ್ಲ ಯಾರಿಗೂ. ಎಷ್ಟು ಆತ್ಮ ಪರೀಕ್ಷಣೆ ಮಾಡ್ಕೋತಾನೆ ಅವನು ಹನುಮಂತ ಅಂದರೆ, ಎಲ್ಲ ನೋಡ್ತಾನೆ, ಅಯ್ಯೋ ಇಷ್ಟೊಂದು ಜನ ಹೆಣ್ಮಕ್ಳನ್ನ ನೋಡಿಬಿಟ್ನಲ್ಲ, ತಪ್ಪು ಮಾಡಿದ್ನ ನಾನು. ಆಮೇಲೆ ಅಂತಾನೆ ವಿಚಾರ ಮಾಡ್ತಾನೆ, ಆದರೂ ನನ್ನ ಮನಸ್ಸು ವಿಕಾರ ಆಗಿಲ್ಲ, ನಂದೇನು ತಪ್ಪಿಲ್ಲ ಬಿಡು. ಈ ಸೆಲ್ಫ್ ಅನಾಲಿಸಿಸ್ ಇದೆಯಲ್ಲ, ನನಗನ್ಸುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್. ಪ್ರತಿಯೊಂದು ಕ್ಷಣದಲ್ಲಿ ಪರೀಕ್ಷೆ ಮಾಡ್ಕೋಬೇಕು, ನನ್ನ ಆತ್ಮನ ವಿಕಾರ ಆಗಿಲ್ಲ, ಮನಸ್ಸು ವಿಕಾರ ಆಗಿಲ್ಲ, ಅದರಿಂದ ಏನು ತಪ್ಪಿಲ್ಲ. ಎಲ್ಲೂ ಸೀತೆ ಕಾಣಿಸಲ್ಲ. ಕೊನೆಗೆ ರಾವಣನ ಶಹ್ಯಾಗ್ರಹಕ್ಕೆ ಹೋಗ್ತಾನೆ. ಅಲ್ಲಿ ಮಂಡೋದರಿ ಮಲ್ಕೊಂಡಿದ್ದಾಳೆ. ಮಂಡೋದರಿ ರೂಪ ಸಾಧ್ಯವಾದಂಥ ರೂಪ ಅದು. ಆಕೆ ನೋಡಿದ ತಕ್ಷಣ ಅಯ್ಯೋ ಸೀತೆ ಸಿಕ್ಕಳು ಅಂತಾನೆ. ಒಂದೇ ಕ್ಷಣ, ಛೇ
ಸೀತೆ ಅವನ ಪಕ್ಕ ಮಲ್ಕೋತಾಳ. ಇನ್ನೊಂದು ಮಾತು ಹೇಳಬೇಕು, ಎಷ್ಟು ಗುಣಗ್ರಾಹಿ ಅವನು ಅಂದರೆ, ಎಂಥ ರೂಪ ಯಾರ್ದು, ರಾವಣಂದು. ಮೆಚ್ಕೋತಾನೆ ಆಂಜನೇಯ. ಇದನ್ನು ದಯವಿಟ್ಟು ಗಮನಿಸಬೇಕು. ನಾವು ಹೋದ ರಾಮ ಹಂಗೆ ಮಾಡೋ ಕಥೆ ಹೇಳ್ತೀವಿ. ಗುಣಗ್ರಾಹಿತ್ವ ವೈರಿಯಲ್ಲೂ ಗುಣಗೂಡಿಸ್ಬೇಕ್ರಿ. ಅವ್ನು ಹೆಂಗೆ ಮಾಡ್ತಾನೆ ನೋಡಿ. ಅಹೋ ರೂಪಂ ಅಹೋ ಧೈರ್ಯಂ ಅಹೋ ಸತ್ವಂ ಅಹೋ ದ್ಯುತಿ ಅಹೋ ರಾಕ್ಷಸ ರಾಜಸ್ಯ ಸರ್ವಲಕ್ಷಣ ಯುಕ್ತತ. ರಾವಣನ ನೋಡಿ ಹೇಳುವಂಥದ್ದು. ಅಬ್ಬಾ ಇವನ ರೂಪ ಏನಪ್ಪ, ಧೈರ್ಯ ಏನು, ಸತ್ವ ಏನು, ತೇಜಸ್ಸೇನು. ಈ ರಾಕ್ಷಸೇಶ್ವರ ಸಮಸ್ತ ರಾಜಲಕ್ಷಣಗಳನ್ನು ಕೊಟ್ಟಿದ್ದಾನೆ, ಇಂದ್ರನನ್ನು ಮೀರಿಸ್ತಾನೆ ಅಂತ ಹೇಳ್ತಾನೆ. ಮುಂದಿನ ಮಾತು ಎಷ್ಟು ಚಂದದ ಮಾತು. ಯದ್ ಅಧರ್ಮವನ ಬಲವಾನ್ ಸಾಧೆಯಂ ರಾಕ್ಷಸೇಶ್ವರ ಸಾಧೆಯಂ ಸುರಲೋಕಸ್ಯ ಸಶಕ್ರಾಶ್ಯಾಪಿ ರಕ್ಷಿತ. ಇವನು ಅಧರ್ಮ ಒಂದು ಬಿಟ್ಟಿದ್ದ ಅಂದರೆ, ಅದು ನೋಡಿ ಅವನ ಬಗ್ಗೆ ಕರುಣೆ ಹೇಗಿದೆ. ಅಧರ್ಮ ಹಿಡ್ಕೊಂಡಿದ್ದಾನೆ ಇವನು. ಅದೊಂದು ಅಧರ್ಮ ಬಿಟ್ಟಿದ್ರೆ ಇವನು ರಾಕ್ಷಸರಿಗೆ ಮಾತ್ರ ಅಲ್ಲ, ದೇವತೆಗಳಿಗೆ ದೇವೇಂದ್ರನಿಗೂ ಅಧಿಪತಿಯಾಗಬಲ್ಲ ಇವನು. ಇದು ಅಪ್ರಿಷಿಯೇಟಿಂಗ್ ದಿ ಕ್ವಾಲಿಟೀಸ್ ಆಫ್ ಇವನ್ ಎನಿಮಿ ಅಪೋಸಿಟ್. ಹೊಗಳ್ತಾನೆ. ಆಮೇಲೆ ನಾನು ಹೋಗ್ಲಿಬಿಡಿ, ಇವನೇನು ಮಾಡೋದು, ಸೀತೆ ಅಲ್ಲ ಅಂತ ಗೊತ್ತಾಯಿತು. ಹೊರಗೆ ಬರ್ತಾನೆ, ಎಲ್ಲೆಲ್ಲೂ ಸಿಗಲಿಲ್ಲ ಸೀತೆ. ಇದನ್ನು ನಾವೆಲ್ಲ ನೆನೆಸ್ಕೋಬೇಕು ಸ್ನೇಹಿತರೆ. ನಾವು ರಾಮಾಯಣ ಹೇಳ್ದಾಗ ಹೇಳೋಲ್ಲ ಅದನ್ನು. ಹೊರಗೆ ಬಂದು ದುಃಖ ಪಡ್ತಾನೆ. ನಾ ಬಂದದ್ದು ಅದಕ್ಕೆ ಹಾರಿ ಬಂದದ್ದು, ಮಾತು ಕೊಟ್ಟು ಬಂದಿದ್ದೀನಿ, ಸೀತೆನ ಹುಡ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ, ಆಗಲಿಲ್ಲಲ್ಲ. ಇನ್ನು ಹೋಗಿ ಮುಖ ಏನು ತೋರಿಸ್ತೀನಿ ನಾನು ರಾಮನಿಗೆ. ರಾಮ ಸಿಕ್ಕಳ ಸೀತೆ ಅಂತಾನೆ, ಇಲ್ಲ ಅಂತೀನಿ. ಏನು ಮಾಡೋದು. ರಾಮ ದುಃಖ ಪಡ್ತಾನೆ. ಆ ದುಃಖದಲ್ಲಿ ರಾಮ ಸತ್ತೇ ಹೋಗ್ಬೋದು. ರಾಮ ಸತ್ತೋದ್ರೆ ಲಕ್ಷ್ಮಣ ಸತ್ತು ಹೋಗ್ತಾನೆ. ಭರತ ಉಳ್ಕೋತಾನ, ಅವನು ಇಲ್ಲ. ಇಡೀದಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ, ನಾನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಹೇಳ್ತಾನೆ. ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತಾನೆ. ನಂತರ ಆತ್ಮಹತ್ಯೆ ಮಾಡ್ಕೊಳ್ಳೋದು ಪಾಪ ಅಲ್ವಾ, ನಾನು ವಾಪಸ್ಸೇ ಹೋಗೋದು ಬೇಡ, ಇಲ್ಲೇ ಗುಡಿಸ್ಲು ಹಾಕ್ಕೊಂಡಿದ್ದು ಬಿಡ್ತೀನಿ ಸಮುದ್ರ ದಂಡೆಗೆ, ಹೋಗೋದೇ ಬೇಡ. ಕಾಯ್ತಿರ್ತಾನೆ ರಾಮ, ಹಾಗೆ ಏನು ಮಾಡೋಕ್ಕಾಗ್ತದೆ ಅಂತ ಹೀಗೆಲ್ಲ ವಿಚಾರ ಮಾಡ್ತಾನೆ. ಮತ್ತೊಂದು ಸಲ ಹೇಳ್ತಾನೆ, ರಾಮ ನನ್ನ ನಂಬಿಕೆ ಇಟ್ಟು ಕಳಿಸಿದ್ದಾನೆ, ಉಂಗುರ ಕೊಟ್ಟು ಕಳಿಸಿದ್ದಾನೆ, ಅದನ್ನು ಹುಡುಕಲೇಬೇಕು ನಾನು ಹೇಗಿದ್ರು. ಒಂದು ಕ್ಷಣ ನನಗೆ ನಿರಾಶೆ ಆಗಿಬಿಡುತ್ತಲ್ಲ, ನಿರಾಶೆ ಆದಾಗಲೆಲ್ಲ ರಾಮನ ನೆನಿಬೇಕು, ಉತ್ಸಾಹ ಬರುತ್ತೆ ಅಂತಾನೆ. ಎದ್ದು ಹೊರಡ್ತಾನೆ. ವಿಚಾರ ಮಾಡ್ತಾನೆ, ಯಾವ್ಯಾವ ಜಾಗ ನೋಡಿಲ್ಲ ಇನ್ನೂ ನಾನು ಲಂಕೆಯಲ್ಲಿ. ಮೇಲೆ ಹಾರ್ತಾನೆ. ಈಗ ಡ್ರೋನ್ ಅಂತೀವಲ್ಲ ನಾವು, ಡ್ರೋನ್ ವ್ಯೂ ಅಂತ, ಎಷ್ಟು ಚಂದಕ್ಕೆ ವರ್ಣನೆ ಮಾಡ್ತಾರೆ ಅವರು. ನೆಲ ಬಿಟ್ಟು ಆಕಾಶಕ್ಕೆ ಹಾರಿ ನೋಡ್ತಾನೆ. ಒಂದು ಕಡೆಗೆ ಮಾತ್ರ ಗಿಡಗಳು ಒತ್ತೊತ್ತೆಯಾಗಿ ಬೆಳೆದಿದ್ದಾವೆ. ತೋಟ ತುಂಬ ಚೆನ್ನಾಗಿದೆ, ಹಸಿರು ನಳನಳಿಸ್ತಾ ಇದೆ. ಬೇರೆ ಕಡೆ ಒಣಗಿದ್ರು ಕೂಡ ಅಲ್ಲಿ ಒಣಗೇ ಇಲ್ಲ ಒಂಚೂರು. ಅವನಂತಾನೆ, ಹಿಂಗಿದ್ರೆ ಸೀತೆ ಅಲ್ಲೇ ಇರಬೇಕು. ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಪ್ರದೇಶ ನಮ್ಮಲ್ಲಿ ನಾಪಿದೆ, ಎಲ್ಲೆಲ್ಲಿ ಮಹಾತ್ಮರು ಇರ್ತಾರೋ ಅಲ್ಲಿ ಯಾವತ್ತೂ ಬರಗಾಲ ಬರೋಲ್ಲ ಅಂತ. ಹಾಗಾಗಿ ಚೆನ್ನಾಗಿದೆ ಅಂತ ಹೋಗ್ತಾನೆ. ನೋಡ್ತಾನೆ, ಮರದ ಕೆಳಗೆ ಕೂತಿದ್ದಾಳೆ ಸೀತೆ. ಮಲಿನ ವಸ್ತ್ರ, ಸೊರಗಿದ್ದಾಳೆ ತುಂಬ. ಮುಖ ಸುಂಕಾಗಿದ್ದರೂ ಕೂಡ ಆ ಕಳೆ ಕಾಂತಿ ತುಂಬಿಲ್ಲ, ಮರೆತಿಲ್ಲ. ಈಗೇನೆ ಇರಬೇಕು ಅಂತಾನೆ. ಎಷ್ಟು ಬುದ್ಧಿ. ಮರದ ಮೇಲೆ ಕೂತ್ಕೋತಾನೆ ಹೋಗಿ ಕೋತಿ ರೂಪದಲ್ಲಿ. ತಕ್ಷಣ ಹೋಗಿ ಮಾತಾಡ್ಬಿಟ್ರೆ, ಇವನು ರಾವಣನ ಯಾವನೊಬ್ಬನ ವೇಷ ಹಾಕೋ ಬಂದಿದ್ದಾನೆ, ರಾಕ್ಷಸ ಅನ್ಕೋಬಾರ್ದು ಅಂತ. ಮೇಲೆ ಕೂತ್ಕೊಂಡು ನಿಧಾನಕ್ಕಾಗಿ ರಾಮನ ಹಾಡು ಹಾಡೋಕ್ಕೆ ಶುರು ಮಾಡ್ತಾನೆ. ಇಡೀ ರಾಮಚರಿತೆಯನ್ನು ಹಾಡ್ತಾನೆ ನಿಧಾನಕ್ಕೆ. ಹಾಗೆ ಆಶ್ಚರ್ಯ, ಈ ರಾಕ್ಷಸರ ತಂಡದಲ್ಲಿ ಈ ರಾಮನ ಮಾತೆಯಲ್ಲಿ ಬಂತು. ನೋಡ್ತಾಳೆ, ಮೇಲೆ ಕೂತಿದ್ದಾನೆ, ನಿಧಾನಕ್ಕೆ ಬರ್ತಾನೆ. ಅಮ್ಮ, ನಾನು ರಾಕ್ಷಸ ಅಲ್ಲ, ನಾನು ರಾಮನ ಸೇವಕ ಅಂತ ಹೇಳಿ ಯಾವಾಗಲೂ ಕನ್ವಿನ್ಸ್ ಮಾಡಬೇಕಲ್ಲ. ಪ್ರೂಫ್ ಏನಪ್ಪ, ನೀನು ರಾಮನ ಕಡೆ ಬಂದಿದ್ದೀಯಾ ಅಂತ ಹೇಳಿ ಆ ಉಂಗುರ ಕೊಡ್ತಾನೆ. ಈಗ ಪಿಕ್ ಪಾಕೆಟ್ ಮಾಡೋರು ಇರ್ತಾರೆ, ಉಂಗುರ ತಂದಿದ್ರೆ ಇವನು ಅಂತ. ಅದಕ್ಕೆ ಇನ್ನೊಂದು ಹೇಳ್ತಾನೆ, ಕಾಕಾಸುರ ವಧೆ ಅಂತ ಒಂದು ಪ್ರಸಂಗ ಇದೆ. ಎಷ್ಟು ಚಿಂತೆ ಮಾಡಿ ಹೋಗಿರ್ತಾನೆ ಗೊತ್ತಾ ಅವನು. ಉಂಗುರ ಮೇಲೆ ಒಂದೇ ಡಿಪೆಂಡ್ ಆಗಿಲ್ಲ. ರಾಮನ್ ಕೇಳ್ತಾನೆ, ನಿನಗೆ ಆಕೆಗೆ ಇಬ್ಬರಿಗೆ ಗೊತ್ತಿರುವಂಥ ವಿಷಯ ಅವನಿದ್ರೆ ಹೇಳು ನನಗೆ ಅಂತ. ಅದು ಹೇಳು, ಅದನ್ನು ಹೇಳ್ತೀನಿ ಹೋಗಿ. ಕಾಕಾಸುರ ವಧ ಪ್ರಸಂಗ ಹೇಳ್ತಾನೆ. ಆಕೆ ಖಾತ್ರಿ ಆಗುತ್ತೆ, ಚಿಂತೆ ಮಾಡಬೇಡಮ್ಮ, ನಾನು ಕರ್ಕೊಂಡು ಹೋಗ್ತೀನಿ. ಅಲ್ಲೊಂಚೂರು ದುಡುಕಿ ಬಿಡ್ತಾನೆ. ಅಮ್ಮ, ಒಂದು ಕೆಲಸ ಮಾಡು, ನಾನು ಹೆಂಗಿದ್ರು ಹಾರ್ಕೊಂಡು ಹೋಗ್ತೀನಿ, ನಾನು ಬೆನ್ನ ಮೇಲೆ ಕೂತ್ಕೊಂಡ್ಬಿಡು, ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅಲ್ಲಿ, ಒಂದು ತಾಸಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ರಾಮನ ಕಡೆ ನಿನ್ನ ಅಂತ. ಆಕೆ ಹೇಳ್ತಾಳೆ, ಇಲ್ಲಪ್ಪ ನಾ ಬರೋಲ್ಲ. ಎಷ್ಟು ಧರ್ಮ ಪ್ರಜ್ಞೆ ಇದೆ ಅಂದರೆ, ಯಾಕೆ ಬರೋಲ್ಲ ಅಂತ ಕೇಳಿ ಹೇಳ್ತಾನೆ, ನೋಡು ನನಗೆ ಅನಿವಾರ್ಯವಾಗಿ ರಾವಣನಿಂದ ಪುರುಷ ಸ್ಪರ್ಶ ಆಯಿತು, ಅನಿವಾರ್ಯ, ಅಸಹಾಯಕಳಾಗಿದ್ದು ಎತ್ಕೊಂಬಂದ ನನ್ನ. ಆದರೆ ಈಗ ಗೊತ್ತಿದ್ದು ನಾನು ನಿನ್ನ ಪರಪುರುಷನ ಮುಟ್ಟಲಾರೆ, ಮೊದಲೇದು. ಎರಡನೇದು, ನೀನೇ ಹೊತ್ಕೊಂಡದ್ದು ರಾಮಂದು ಏನಪ್ಪ ಆಶ್ಚರ್ಯ, ಅವನ ಶಕ್ತಿಗೆ ಏನು ಬೆಲೆ ಇದೆ. ನಾನು ಅಂದ್ಕೊಳ್ಳೋದು ರಾಮ ಬರಬೇಕು, ರಾವಣನ ಕೊಲ್ಲಬೇಕು, ಕರ್ಕೊಂಡು ಹೋಗಬೇಕು, ಆವಾಗ ರಾಮನ ಶೌರ್ಯ ಗೊತ್ತಾದರೆ ಮಾತ್ರ ನನಗೆ ಸಂತೋಷ ಆಗೋದು, ಅದನ್ನು ಬೇಡ ಅಂತಾಳೆ. ಸರಿ ಸರಿ ಅಂತಾನು ಅವನು. ನೋಡಿ, ಒಂದು ಕೆಲಸ ಆಯ್ತು 10 ಕೆಲಸ ಮಾಡ್ಕೊಂಬರೋ ಹನುಮಂತ. ಹೋಗಿ ಅಶೋಕ ವಧೆ ಗಿಡ ಪಡ ಕಿತ್ತು ಹಾಕ್ಬಿಡ್ತಾನೆ. ಪ್ರೀತಿ ತೋಟ ಅದು. ಸುದ್ದಿ ಗೊತ್ತಾಗ್ತದೆ, ಕೋತಿ ಬಂದಿದೆ, ಹೊಡೆಬರ್ರಿ ಅದನ್ನು ಕಳಿಸ್ತಾನೆ ರಾವಣ.
ಸೈನಿಕರನ್ನೆಲ್ಲ ಹೊಡೆದು ಹಾಕ್ತಾನೆ, ಮಂತ್ರಿಗಳು ಬರ್ತಾರೆ, ಸೇನಾಪತಿ ಅವ್ರನ್ನೂ ಕೊಂದು ಹಾಕ್ತಾನೆ, ಒಬ್ಬ ರಾವಣನ ಮಗನೂ ಕೊಂದು ಹಾಕ್ಬಿಡ್ತಾನೆ. ಹಿಡ್ಕೊಂಬರ್ರಿ ಅದನ್ನು ಅಂತಾನೆ. ಕಡೆಗೆ ಇಂದ್ರ ಇವನು ಮೇಘನಾದ ಬಂದು ಒಂದು ಇದು ಬಿಡ್ತಾನೆ, ಏನದು ಬ್ರಹ್ಮಾಸ್ತ್ರ ಬಿಡ್ತಾನೆ. ಬ್ರಹ್ಮಾಸ್ತ್ರಕ್ಕೆ ಬೆಲೆ ಕೊಡಬೇಕಲ್ಲ, ಅದು ಸುತ್ತಿ ಬಿಡುತ್ತೆ. ಅದು ಗೌರವ ಕೊಟ್ಟು ಕೂತ್ಕೋತಾನೆ, ಹಿಡ್ಕೊಂಡು ಹೋಗ್ತಾರೆ. ಯಾಕೆ ಹಿಡ್ಕೊಂಡ ಗೊತ್ತಾ ಇವನು? ಯಾಕೆ ಸಿಕ್ಕಾಕೊಂಡ ಬ್ರಹ್ಮಾಸ್ತ್ರದೊಳಗೆ ಅಂತ ಅವ್ನು ಬಿಡ್ಕೋಬೋದಾಗಿತ್ತು ಅವನು. ಆದರೆ ರಾವಣನ ನೋಡಬೇಕಾಗಿದೆ ಅವನಿಗೆ. ಹಿಡ್ಕೊಂಡಾಗ ಕೂಡಿಸಿದ್ರು. ನೀ ಯಾರಪ್ಪ ಅಂತ ಕೇಳ್ದ. ದಾಸೋಹಂ ರಾಮಚಂದ್ರಸ್ಯ ಅಂತ ಹೇಳ್ತಾನೆ, ರಾಮನ ದಾಸ ನಾನು ಅಂತ ಹೇಳ್ತಾನೆ. ಹೇಳ್ಕೊಂಡು ಹೇಳ್ತಾನೆ, ನೀನು ಹಿಂಗೆ ಹಾರಿ ಬಂದೆಲ್ಲ ಹೆಂಗೆ, ಎಷ್ಟು ಜನ ಇದ್ದಾರೆ ನಿಮ್ಮ ಕಡೆಗೆ? ಅವನು ಹೇಳ್ತಾನೆ, ಇಡೀ ರಾಮನ ಸೈನ್ಯದಲ್ಲಿ ಅತ್ಯಂತ ಅಶಕ್ತನಾದವನು ಅಂದ್ರೆ ನಾನೇ. ಇದು ಯಾಕೆ ಹೇಳಬೇಕು ಗೊತ್ತಾ? ಎಂಥ ಸೈಕಾಲಜಿ ಗೊತ್ತಾ? ಇವನೊಬ್ಬರೇ ಅನಾಹುತ ಮಾಡಿದ್ದಾನೆ, ಇವನು ವೀಕೆಸ್ಟ್. ಇವನು ಉಳಿದವ್ರು ಹೆಂಗೆ ಇರಬೇಕಲ್ಲಿ? ಅರ್ಧಕ್ಕರ್ಧ ಅವ್ರ ಮನಸ್ಸು ಸೋಲಿಸೇ ಬಿಡೋದು, ಅಲ್ಲೇ ಮನಸ್ಸು ಸೋಲಿಸ್ಬಿಡೋದು. ಚಿಂತೆ ಮಾಡಬೇಡ, ನಮ್ಮ ಭಾಷೂರಿದ್ದಾರೆ, ನಾನು ಅತ್ಯಂತ ಅಶಕ್ತನಾದವನು ಅಂತ ಕಳಿಸಿದ್ದಾರೆ ನನ್ನ ಅಂತ. ಆಮೇಲೆ ಊರೆಲ್ಲ ಸುತ್ತಾಡಿ ನೋಡ್ತಾನೆ. ಇವನು ಬಾಲಕ್ಕೆ ಬೆಂಕಿ ಹಚ್ಚಿಬಿಡಿ ಅಂತಾರೆ ಅವರು. ನೋಡಿ ಎಷ್ಟು ಚೆನ್ನಾಗಿದೆ. ಸೀಮೆ ಎಣ್ಣೆ ಅವ್ರದ್ದೇ, ಬಟ್ಟೆ ಅವ್ರದ್ದೇ, ಕಡ್ಡಿಪಟ್ಟಣನೂ ಅವ್ರದ್ದೇ. ಇವಂದೇನು ಇನ್ವೆಸ್ಟ್ಮೆಂಟ್ ಇಲ್ಲ. ಹಚ್ಕೊಂಡು ಊರೆಲ್ಲ ಸುಟ್ಟು ಬರ್ತಾನೆ. ಅಂದರೆ ಹೆದರಿಸ್ಬಿಡ್ತು. ಒಂದು ಕೋತಿ ಬಂದು ಇಷ್ಟು ಅನಾಹುತ ಮಾಡೋದಾದರೆ, ಅದು ಅಶಕ್ತ ಕೋತಿ ಇಷ್ಟು ಮಾಡೋದಾದರೆ ಉಳಿದವರೆಲ್ಲ ಸೇರಿದರೆ ಹೆಂಗೆ ಮಾಡಿರ್ಬೋದು ಅಂತ ಒಂದು ಭಯ ಹುಟ್ಟಿಸೋದಿತ್ತು. 3 ಕಾರಣ. ಒಂದು, ಪೂರ್ತಿ ಲಂಕೆ ನೋಡ್ಕೊಂಬರ್ಬೇಕು, ಎಲ್ಲಿ ಗಟ್ಟಿ ಇದೆ ಎಲ್ಲಿ ಅಶಕ್ತ ಇದೆ ನೋಡ್ಕೋಬೇಕು. ಅವ್ರ ಸೈನ್ಯ ಹೇಗಿದೆ ನೋಡ್ಕೊಂಬರ್ಬೇಕು. ಅದು ರಾವಣನ ಹೆದೆಯಲ್ಲಿ ಒಂದು ಭಯ ಹುಟ್ಟಿಸಿ ಬರಬೇಕು. ಇದೆಲ್ಲವನ್ನು ಮಾಡ್ಕೊಂಬರ್ತಾನೆ. ಅದಕ್ಕೆ ನಿಜವಾಗ ಸೇವಕ ಇದ್ದರೆ ಒಂದು ಹೇಳಿದ್ರೆ 4 ಮಾಡ್ಕೊಂಬರ್ತಾನೆ ಅಂತ. ನಾನು ಕಡೆ ಬರೆದಿದ್ದೆ. ಇಬ್ಬರು ಗೆಳೆಯರು ಕಿಟ್ಟಣ್ಣ ಗುಂಡಣ್ಣ ಅಂತ, ಇಬ್ಬರು ಜೊತೆಗೆ ಕಲಿತರು, ಒಂದೇ ಶಾಲೆಯಲ್ಲಿ ಒಂದೇ ಬೆಂಚ್ ಮೇಲೆ ಕಲಿತರು, ಒಂದೇ ಪರೀಕ್ಷೆ ಪೇಪರ್ ಇಬ್ಬರಿಗೂ ಅಷ್ಟೇ ಮಾರ್ಕ್ಸ್ ಬಂತು. ಇಬ್ಬರು ಒಂದೇ ಕಂಪ್ನಿಗೆ ಸೇರಿಕೊಂಡ್ರು. ಈ ಹಣ್ಣು ಮಾರೋದು ಹೋಲ್ಸೇಲ್ ಕಂಪ್ನಿ ಇರ್ತಾವಲ್ಲ, ಕಂಪ್ನಿಗೆ ಸೇರಿಕೊಂಡ್ರು. ಗುಂಡಣ್ಣವ ಅಲ್ಲೇ ಕೂತಿದ್ದ, ಪ್ರಮೋಷನ್ ಆಗಲೇ ಇಲ್ಲ ಅವನಿಗೆ. ಕಿಟ್ಟಣ್ಣನಿಗೆ 2 ಪ್ರಮೋಷನ್ ಆಯಿತು. 3ನೇ ಪ್ರಮೋಷನ್ ಆದಾಗ ಕಿಟ್ಟಣ್ಣನ ಮೇಲೆ ಬಂದುಬಿಟ್ಟ. ಕಿಟ್ಟಣ್ಣ ಮೇಲೆ ಬಂದುಬಿಟ್ಟ ಗುಂಡಣ್ಣ ರಿಪೋರ್ಟ್ ಮಾಡೋಂಗಾಯ್ತು. ಆವಾಗ ಸಂಕಟ ಆಯಿತು. ಅವನು ಹೋದ, ಯಜಮಾನರ ಕಡೆ ಹೋದ. ಏನು ಅನ್ಯಾಯ ಸ್ವಾಮಿ, ಇಬ್ಬರು ಅಷ್ಟೇ ಮಾರ್ಕ್ಸು, ಒಂದೇ ಬೆಂಚಲ್ಲಿ ಕೂತು ಪಾಸ್ ಆಗಿದ್ದೀವಿ, ಅವ್ನು ಪ್ರಮೋಷನ್ ಕೊಟ್ಟು ಮ್ಯಾನೇಜರ್ ಮಾಡಿದ್ವಿ, ನಾನು ಅಲ್ಲೇ ಇದ್ದೀನಿ, ನನಗೆ ಅನ್ಯಾಯ ಅಲ್ವಾ, ನನಗೂ ಪ್ರಮೋಷನ್ ಕೊಡಬೇಕಾಗಿತ್ತಲ್ಲ ಅಂತ ಕೇಳ್ತಾನೆ. ಹಿಂಗೆ ಗುಂಡಣ್ಣ ಒಂದು ನಿಮಿಷರು ಅದ ಪ್ರಮೋಷನ್ ಆಮೇಲೆ ನೋಡೋಣಂತೆ, ಈಗ ಬೇಸಿಗೆ ಕಾಲ ಬರ್ತಾಯಿದೆ, ಮಾರ್ಕೆಟಲ್ಲಿ ಕಲ್ಲಂಗಡಿ ಬಂದಿದೆ ನೋಡ್ಕೊಂಬ ಹೋಗು ಅಂತ. ಅರಿ ನಾನು ಕೇಳೋಕೆ ಬಂದದ್ದು ಪ್ರಮೋಷನ್, ನೀವು ಕಲ್ಲಂಗಡಿ ಏನು ಮಾಡೋದು, ಬಾಸ್ ಹೇಳ್ತಾನೆ ಹೋಗ್ಬೇಕಲ್ಲ. ಹೋಗ್ತಾನೆ, ಮಾರ್ಕೆಟಿಗೆ ಹೋಗ್ತಾನೆ. ಅರ್ಧ ಗಂಟೆ ಬಂದ. ಏನು ಗುಂಡಣ್ಣ, ಮಾರ್ಕೆಟಲ್ಲಿ ಬಂದಿಲ್ಲ, 2 ಅಂಗಡಿಯಲ್ಲಿ ಇದ್ದಾವೆ, ಉಳಿಕೆ ಕಡೆ ಕಲ್ಲಂಗಡಿ ಹಣ್ಣು ಬಂದಿಲ್ಲ ಇನ್ನು. ಹೇಗಂತೆ KG? ಅದನ್ನು ಕೇಳಲಿಲ್ಲ ನಾನು. ಕೇಳ್ಕೊಂಬ. ಮತ್ತೆ ಹೋದ, ಬಂದ, 18 ರೂಪಾಯಿ KG ಅಂತೆ ಅಂತ. ಎಷ್ಟಿದೆ ಅಂತ ಅವ್ರ ಕಡೆ? ಅದನ್ನು ಕೇಳಲಿಲ್ಲ ನಾನು. ಕೇಳ್ಕೊಂಬ. ಮತ್ತೆ ಹೋದ, ಒಂದು ಅಂಗಡಿಯಲ್ಲಿ 25 KG ಇದೆ ಅಂತೆ. ಅಲ್ಲಪ್ಪ, ನನಗೆ ಬೇಕಾದರೆ 500-600 KG ಬೇಕು, ಹೋಲ್ಸೇಲ್ ಮಾರಬೇಕಾದ್ರೆ ಅಷ್ಟು ಕೊಡಿಸ್ಕೊಡ್ತಾರಂತ ಅವರು. ಅದನ್ನು ಕೇಳಲಿಲ್ಲ ನಾನು. ನೀ ಕೂಡು ಅಂದ. ಕಿಟ್ಟಣ್ಣ ಬಾರೋ, ಅಂಗಡಿಯಲ್ಲಿ ಮಾರ್ಕೆಟಲ್ಲಿ ಕಲ್ಲಂಗಡಿ ಹಣ್ಣು ಬಂದಿದೆ ಕೇಳ್ಕೊಂಬ ಅಂದ. ಆಯಿತು ಸರ್, 1-2 ತಾಸು ಬೇಕಾಗ್ತದೆ. ಹೋಗಿ 2 ತಾಸು ಹೋಗು. 2 ತಾಸಿಗೆ ಕಿಟ್ಟಣ್ಣ ಬಂದು ಗುಂಡಣ್ಣ ಅಲ್ಲೇ ಕೂತಿದ್ದ. ಏನು ಕಿಟ್ಟಣ್ಣ, ಮಾರ್ಕೆಟಲ್ಲಿ ಬಂದಿದೆಯಾ ಕಲ್ಲಂಗಡಿ ಹಣ್ಣು? ಬಂದಿದೆ ಸರ್, 2 ಅಂಗಡಿಯಲ್ಲಿದೆ, 18 ರೂಪಾಯಿ ಹೇಳ್ತಾರೆ. ಏನು ಅರ್ಥ ಇಲ್ಲ ಅದು. ನಾನು ಅಲ್ಲಿ ಹೋಲ್ಸೇಲ್ ಡೀಲರಿಗೆ ಫೋನ್ ಮಾಡಿದ್ದೆ, ಅವ್ನು 16 ರೂಪಾಯಿ ಕೊಡೋಕೆ ರೆಡಿ ಇದ್ದಾನು. ಅವ್ನು ಎಲ್ಲಿ ತರಿಸ್ತಾನೆ ವಿಚಾರ ಮಾಡಿದೆ, ಮಹಾರಾಷ್ಟ್ರದಿಂದ ಬರುತ್ತಂತೆ ಅದು. ಅಲ್ಲಿ ಫೋನ್ ಮಾಡಿದ್ದೆ ನಾನು. ಅಲ್ಲಿ ಫೋನ್ ಮಾಡಿದ ಅವ್ರು ಹೇಳ್ತಾರೆ, ನೀವು ಲಾರ್ಜ್ ಕ್ವಾಂಟಿಟಿ ಕೊಟ್ಟರೆ 12 ರೂಪಾಯಿಗೆ ನಿಮ್ಮ ಅಂಗಡಿಗೆ ತಂದು ಹಾಕ್ತಾರಂತೆ ಅವರು, ಟ್ರಾನ್ಸ್ಪೋರ್ಟ್ ಕೂಡ ಸೇರಿ. ನಾನು ವಿಚಾರ ಮಾಡಿದೆ, ಅವ್ರ ಕಡೆ ತೊಗೊಳ್ಳೋದಕ್ಕಿಂತ ಈ ಬೆಳೆಯೋರಿದ್ದಾರಲ್ಲ ತೋಟಗಾರರು, ಅವ್ರದ್ದೊಂದು ಸಂಘ ಇದೆ, ಈ ಕನೇರಿ ಅಂತಿದೆ, ಅಲ್ಲಿ ಫೋನ್ ಮಾಡಿದ್ದೆ. ಕನೇರಿಯಲ್ಲೂ ತೋಟಗಾರರ ಸಂಘದವ್ರು ಹೇಳಿದರು, ನಮ್ಮಲ್ಲೇ ಪ್ರೊಡ್ಯೂಸ್ ಮಾಡೋದು ನಾವೇ ಕೊಡೋದು ಅವರಿಗೆ, ನೀವು ಡೈರೆಕ್ಟ್ಲಿ ನಮಗೆ ಆರ್ಡರ್ ಕೊಟ್ಟರೆ 8 ರೂಪಾಯಿಗೆ ನಿಮ್ಮ ಅಂಗಡಿಗೆ ತಂದು ಹಾಕ್ತಾರಂತೆ, ಬೇಕಾದ್ರೆ 1000 KG ಕೂಡ ಕೊಡ್ತಾರಂತೆ. ಇಷ್ಟು ಹೇಳ್ದ ಕಿಟ್ಟಣ್ಣ. ಗುಂಡಣ್ಣ ಎದ್ದ, ಅವನಿಗೆ ಕೊಡಿ ಸರ್ ಪ್ರಮೋಷನ್ನು ಅಂತ ಹೋದ. ಇದು ನಿಜವಾಗ ಸಾರ್ಥಕವಾದಂಥ ಸೇವಕ ಮಾಡೋ ಕೆಲಸ. ಒಂದು ಕೆಲಸ ಹೇಳಿದ್ದು, ನೀ ಸೀತೆ ಇದ್ದಾಳೆ ನೋಡ್ಕೊಂಬ ಅಂದಾಗ ಉಂಗುರ ಕೊಟ್ಟು ಬಂದು ಚೂಡಾಮಣಿ ತೊಗೊಂಬಂದು ಕೊಟ್ಟರೆ ಮುಗಿದು ಹೋಗ್ತಿದ್ದು ಕೆಲಸ ಅವನು. ಅವನು ಹಾಗೆ ಗೌರ್ಮೆಂಟ್ ಸರ್ವೆಂಟ್ ಅಲ್ಲ, ಅವ್ನು ಮಾಡಬೇಕಾದದ್ದನ್ನು 10 ಕೆಲಸ ಮಾಡ್ಕೊಂಬರೋದು. ಅವ್ನು ಮಾಡ್ಕೊಂಬಂದ. ಮುಂದೆ ಅಲ್ಲಿಂದ ಹಾರ ತೊಗೊಂಬಂದಾಗ ಹನುಮಂತ ಮಾಡಿದ ಸೇವೆಯನ್ನು ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಶುರು ಆಗ್ತದೆ ನೋಡಿ, ಯುದ್ಧಕಾಂಡ ಶುರು ಆಗಬೇಕು. ರಾಮ ಸಮುದ್ರ ದಂಡೆಗೆ ಬಂದಿದ್ದಾನೆ. ಸಮುದ್ರ ರಾಜ ದಾರಿ ಬಿಡ್ತಾ ಇಲ್ಲ.
ಕೇಳ್ತಾನೆ, ದಯವಿಟ್ಟು ಬಿಡು ನಾನು ಹೋಗಬೇಕು ಅಂತ. ಸಮುದ್ರರಾಜ ಉತ್ತರ ಕೊಡಲ್ಲ. 3 ದಿವಸ ಉಪವಾಸ ಮಾಡಿ ರಾಮ ಬೇಲ್ ತೆಗೆದು, ಕಡೆಗೆ ಮಾತಿಗೆ ಒಬ್ಬಲಿಲ್ಲ ಅಂದರೆ ದಂಡ ಬೇಕಲ್ಲ, ನಾನು ಬಾಣ ಬಿಡ್ತೀನಿ, ಸಮುದ್ರ ಬತ್ತಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆ ಸಮುದ್ರರಾಜ ಬಂದಿಲ್ಲಪ್ಪ, ನೀನು ಹಾದಿ ಕೊಡ್ತೀನಿ ಹೋಗು, ಅಲ್ಲಿ ಸ್ವಲ್ಪ ಹೇಗಿದ್ರು ಆ ಶಾಲೋ ಇದೆ ಮಾಡ್ಕೋ. ಇನ್ನೊಂದು ನಳ ಅಂತಿದ್ದಾನೆ ನಿಮ್ಮಲ್ಲಿ, ಆ ನಳ ಯಾವ ಕಲ್ಲು ಹಾಕಿದರೂ ಕೂಡ ತೇಲತ್ತೆ, ಅದು ಮುಳುಗಲ್ಲ, ಅದರಿಂದ ಮಾಡ್ಕೊಂಡು ಹೋಗು ಅಂತ ಹೇಳ್ತಾನೆ. ಇಲ್ಲಿ ಸಮುದ್ರಕ್ಕೆ ಬ್ರಿಡ್ಜ್ ಕಟ್ತಿದ್ದಾರೆ, ಬರ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಯಿತು. ಎಮರ್ಜೆನ್ಸಿ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಲ್ಲಿ. ಬಂದೇ ಬಿಟ್ಟರು, ನಮ್ಮ ಮನೆಗೆ ಬಾಗಿಲಿಗೆ ಬಂದರು, ಇವ್ರು ಏನು ಮಾಡೋದು ಅಂತ. ಅಲ್ಲಿ ನ್ಯಾಚುರಲಿ ರಾವಣನೇ ಅದಕ್ಕೆ ಅಧ್ಯಕ್ಷ, ಎಲ್ಲ ಮಂತ್ರಿಗಳು ಕೂತಿದ್ದಾರೆ. ನಾನು ನಿನ್ನೆ ಹೇಳಿದೆ, ಅತ್ಯಂತ ಪ್ರಬಲವಾದಂಥ ರಾಜ ಇದ್ದರೆ ಮಂತ್ರಿಗಳು ಯಾವಾಗಲೂ ಕನ್ವೀನಿಯೆಂಟ್ ಒಪಿನಿಯನ್ ಕೊಡ್ತಾರೆ, ಟ್ರೂ ಒಪಿನಿಯನ್ ಕೊಡಲ್ಲ ಅಂತ. 2 ಮಾತಿದ್ದಾವೆ. ಸತ್ಯದ ಮಾತು, ಮಾಲಕರ ಮಾತು, ಮುಖ ನೋಡಿ ನೋಡಿ ಹೇಳುವಂಥ ಮಾತು, ಒಪ್ಪಿಗೆ ಆಗುವಂಥ ಮಾತು. ಎಲ್ಲ ಮಂತ್ರಿಗಳು ಹೇಳ್ತಾರೆ, ರಾವಣ ನೀ ಮಾಡಿದ್ದು ಸರಿ ಇದೆ, ಚೆನ್ನಾಗಿದೆ ಮಾಡಿದ್ದು, ಹೊಡೆದಾಡೋಣ, ಯುದ್ಧಕ್ಕೆ ಹೋಗೋಣ ಅಂತೆಲ್ಲ ಹೇಳ್ತಾರೆ. ಒಬ್ಬ ಮಾತ್ರ ಹೇಳ್ತಾನೆ ಬೇಡ. ವಿಭೀಷಣ ಹೇಳ್ತಾನೆ, ಅವನು ಒಂದೇ ಮಾತು, ಪ್ರದೀಯತಾಂ ದಾಶರಥಾಯ ಮೈಥಿಲಿ, ತೊಗೊಂಬಂದು ತಪ್ಪು ಮಾಡಿದ್ಯಪ್ಪ ನೀನು, ಮೈಥಿಲಿನ ಒಪ್ಪಿಸ್ಬಿಡು, ಯುದ್ಧ ಬೇಡ, ಯಾರಿಗೂ ಒಳ್ಳೇದಾಗಲ್ಲ ಅಂತ ಹೇಳ್ತಾನೆ. ಸಂತೋಷ ಆಗುತ್ತೆ ಅವ್ರಿಗೆಲ್ಲರಿಗೂ. ಹಾರಿ ಬೀಳ್ತಾರೆ ಇವನ ಮೇಲೆ ಎಲ್ಲರೂ ಸೇರಿ. ಇವನು ದೇಶದ್ರೋಹಿ ಇದ್ದಾನೆ, ಭ್ರಾತೃದ್ರೋಹಿ ಇದ್ದಾನೆ, ಯುದ್ಧ ಮಾಡೋಕ್ಕೆ ಹೇಡಿ ಇದ್ದಾನೆ, ಯುದ್ಧ ಮಾಡೋಕ್ಕೆ ಮನಸ್ಸೆಲ್ಲ ಇವನಿಗೆ, ಹಾಗೆ ಹೀಗೆ ಕೂಗಾಡ್ತಾರೆ. ಕುಂಭಕರ್ಣನ ಕರೆಸಿರ್ತಾರೆ. ಕುಂಭಕರ್ಣನ ಕೇಳ್ತಾರೆ, ಏನಪ್ಪ ಏನು ಮಾಡೋದು ಅಂತ. ನೋಡಿ, ನಾವು ಕುಂಭಕರ್ಣ ದಡ್ಡ ಅಂತೀವಿ, ನಿದ್ಬಿಡಕ ಮಲ್ಕೋತಾನೆ 6 ತಿಂಗಳು ಅಂತೀವಿ, ಎದ್ದಾಗ ಹುಷಾರಾಗಿರ್ತಾನೆ ಅವನು ಕೇಳ್ತಾರೆ, ಏನು ಯುದ್ಧ ಮಾಡಬೇಕಾ ಅಂತ. ಹಿಂಗೆ ಬೈತಾನೆ ಅಣ್ಣನವನು, ನಿನಗೆ ತಲೆ ಇಲ್ಲ, ಆಕೆನ ಯಾಕೆ ಕರ್ಕೊಂಬರಕ್ಕೆ ಹೋದೆ ನೀನು? ಆಕೆ ರಾಮನ ಹೆಂಡತಿ, ನೀನು ಯಾಕೆ ಕರ್ಕೊಂಬಂದೆ ಆಕೆನ? ತಂದಾಗ ನನ್ನ ಕೇಳಿದರೆ ಅಣ್ಣ ತಮ್ಮಂದು ಅವತ್ತೇ ಕೊಲ್ಲಬೇಕಾಗಿತ್ತು ನಿನ್ನವರು. ಈ ಮಾತು ಯಾರು ಹೊರಗಡೆ ಗೊತ್ತಾಗಲ್ಲ, ನಮ್ಗೆ ಹೇಳಿದ್ರೆ, ಸರಿಯಾಗಿ ಓದಿದ್ರೆ ಗೊತ್ತಾಗುತ್ತೆ. ಅವ್ನು ಹೇಳ್ತಾನೆ, ಅಣ್ಣ ತಮ್ಮ ನಿಜವಾಗಲೂ ಅವತ್ತೇ ಕೊಂದು ಹಾಕಬೇಕಾಗಿತ್ತು ಮಾಡಿದ ತಪ್ಪಿಗೆ. ಏನು ಮಾಡೋದು, ಪಾರಾಗಿ ಬಂದಿದ್ಯಾ, ವೇಷದಲ್ಲಿ ಎತ್ಕೊಂಡು ಬಂದಿದ್ಯಾ ಆಕೆನ, ಆದ್ದರಿಂದ ನೀನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಹೇಳ್ತಾನೆ, ಅಣ್ಣ ನೀ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ, ಆದರೆ ಏನು ಮಾಡೋದು ಅಣ್ಣ, ನೀನು ಪಾಡಿಗೆ ನಾನು ಯುದ್ಧ ಮಾಡಿ ಸಾಯ್ತೀನಿ. ನೋಡಿ ಹೆಂಗಿದೆ ಅದು, ನೀನು ಪರವಾಗಿ ಯುದ್ಧ ಮಾಡ್ತೀನಿ, ಸಾಯ್ತೀನಿ, ಆದರೆ ನೀನು ಗೆಲ್ಲೋಲ್ಲ. ಅವ್ನು ಹೋಗಿ ಮತ್ತೆ ಮಲ್ಕೊಂಡ, ಅವನ ಕೆಲಸನೇ ಅದು, ಹೇಳಿಬಿಟ್ಟ. ಇಲ್ಲಿ ವಿಭೀಷಣ ಹೇಳಿದ ತಕ್ಷಣ ಎಲ್ಲರೂ ಹೊರಗೆ ಹಾಕಬೇಕು ಅಂತ ತಾನೇ ಹೋದ ವಿಭೀಷಣ. ಸಾಕು ನನಗಿನ್ನ, ನಾನು ಬಿಟ್ಟು ಹೋಗ್ತೇನೆ ಅಂತ ಹೊರಟು ಬಂದ. ಶುಭವಾಗಲಿ, ನೆಮ್ಮದಿಯಿಂದ ಬಾಳಪ್ಪ ಅಂಥೇಳಿ ಹೊರಗೆ ಬಂದ. ಇಲ್ಲಿ ಪ್ರಶ್ನೆ ಬರೋದು ಹೀಗೆ, ವಿಭೀಷಣಕ್ಕೆ ಬೇರೆ ಆಯ್ಕೆ ಇತ್ತ? ಈ ಮಾತನ್ನು ಭಾಳ ಚಂದ ಕೇಳಬೇಕು. ಸ್ವಾಮಿ ದುಷ್ಟ ಆದರೆ ಸೇವಕ ಏನು ಮಾಡಬೇಕು? ಸ್ವಾಮಿ ದುಷ್ಟ ಆದರೆ ಸೇವಕ ಏನು ಮಾಡಬೇಕು? ರಾಜ ದುಷ್ಟ ಆದರೆ ಸಾತ್ವಿಕನಾದ ಮಂತ್ರಿ ಏನು ಮಾಡಬೇಕು? ಪತಿ ದುಷ್ಟ ಆದರೆ ಸಾತ್ವಿಕಳಾದ ಹೆಂಡತಿ ಏನು ಮಾಡಬೇಕು? ಪತ್ನಿ ದುಷ್ಟೇ ಆದರೆ ಸಾತ್ವಿಕನಾದ ಗಂಡ ಏನು ಮಾಡಬೇಕು? ಏನು ಮಾಡಬೇಕು? 3 ಹಾದಿ ಇದ್ದಾಗ ರಾಜ ದುಷ್ಟ ಇದ್ದಾನೆ, ಸೇವಕ ಏನು ಮಾಡ್ಬೋದು ಅಂದರೆ, ಮೊದಲನೇದು ದುಷ್ಟದನ್ನು ಬಿಡಿಸಿ ಬೇರೆ ಇದ್ಬಿಡೋದು, ದೂರ ಇದ್ಬಿಡೋದು. ದುಷ್ಟರನ್ನು ಕಂಡ್ರೆ ದೂರ ಇರುವಂತಾರಲ್ಲ, ದೂರ ಇದ್ಬಿಡೋದು. ಎರಡನೇದು, ಅವನಿಂದ ದುಷ್ಟದನ್ನು ತ್ಯಜಿಸಿ ಹೊರಗೆ ಬಂದು ಅವನ ವಿರುದ್ಧ ಹೋರಾಡೋದು. ಮೂರನೇದು, ಅವನ ಜೊತೆಗೆ ಗೊಣ್ಕೊಂಡು ಬದುಕೋದು. ಈ 3 ಹಾದಿ ಇದ್ದಾಗ 3ರಲ್ಲಿ ಯಾವುದು ಆರಿಸ್ಕೋಬೇಕು? ವಿಭೀಷಣ ಎರಡನೇದನ್ನು ಆರಿಸ್ಕೊಂಡ. ಎರಡನೇದ್ದೇನು? ಬಿಟ್ಟು ಹೊರಗೆ ಬರಬೇಕು, ವೈರಿಗಳನ್ನು ಸೇರಿಕೊಂಡು ಅಣ್ಣ ಹೊಡಿಬೇಕು. ತಪ್ಪಲ್ವ, ಪಕ್ಷಾಂತರ ಅಲ್ವ ಇದು? ನೀನಿರುವಂಥ ಪಾರ್ಟಿಗೆ ಬಂದು ಅನ್ಯಾಯ ಮಾಡ್ತೀಯಲ್ಲ. ಅವನು ಹೇಳೋದು, ನಮ್ಮ ಅಣ್ಣ ಅಧರ್ಮಿಯಾಗಿದ್ದಾನೆ, ಅಧರ್ಮಕ್ಕೆ ಶಿಕ್ಷೆ ಆಗಬೇಕು, ಶಿಕ್ಷೆ ಕೊಡಬೇಕಾದವನು ರಾಮ, ಅದು ಅವನ ಜೊತೆಗೆ ಸೇರಿಕೊಂಡಾಗ ಅಣ್ಣಗೆ ಶಿಕ್ಷೆ ಕೊಡೋಕ್ಕಾಗತ್ತೆ. ಅವ್ನು ಮಾಡ್ತಿರೋ ತಪ್ಪಿದೆ, ಅಣ್ಣ ನಿಜ ಪ್ರೀತಿ ಇದೆ, ಆದರೆ ಮಾಡಿದ ಅಧರ್ಮದ ಕೆಲಸ ಹೊಡಿಬೇಕು. ಹೊರಗೆ ಬಂದ. ವಿಭೀಷಣ ಎರಡನೇದು ಆರಿಸ್ಕೊಂಡ. ಮಹಾಭಾರತಕ್ಕೆ ಹೋದರೆ ಭೀಷ್ಮ ದ್ರೋಣಾಚಾರ್ಯರಿಗೂ 3 ಆಯ್ಕೆಗಳಿದ್ದು. ಕೌರವ ದುಷ್ಟ ಅಂತ ಗೊತ್ತಾದಾಗ ಅವರು ಕೂಡ ಬಿಟ್ಟು ದೂರ ಇರ್ಬೋದಾಗಿತ್ತು, ಅಥವಾ ಅವನು ಹೊಡೆದು ಬುದ್ಧಿ ಕಲಿಸ್ಬೇಕಾಗಿತ್ತು. ಆದರೆ 3ನೇದನ್ನು ಅವ್ರು ಆಯ್ಕೆ ಮಾಡಿಕೊಂಡ್ರು. ಇಬ್ಬರು ದೊಡ್ಡವರೇ, ಭೀಷ್ಮ ದ್ರೋಣರು. ಅವನ ಜೊತೆಗೆ ಗುಣಕೊಂಡು ಇದ್ದರೂ ಅಷ್ಟೇ ಅಲ್ಲ, ಅವನ ಪರವಾಗಿ ಯುದ್ಧ ಮಾಡಿದರು. ಬಹಳ ದೊಡ್ಡ ತಪ್ಪು ಮಾಡಿದ್ದದು. ತಪ್ಪು ಮಾಡೋರು ಹೇಳ್ತೀನಲ್ಲ, ಇವತ್ತು 2ನೇ ಮಹಾಯುದ್ಧ ಆದಮೇಲೆ ಅಮೇರಿಕನ್ ರಾಷ್ಟ್ರಪತಿ ಕೇಳಿದ್ರಂತೆ, 2ನೇ ಮಹಾಯುದ್ಧಕ್ಕೆ ಕಾರಣ ಯಾರು? ಎಂಥ ಹುಚ್ಚು ಪ್ರಶ್ನೆ, ಎಲ್ಲರೂ ಗೊತ್ತಲ್ಲ, ಹಿಟ್ಲರ್ ಅಂದರು. ಆತ ಹೇಳಿದ, ಹಿಟ್ಲರ್ ಕಾರಣ ಅಲ್ಲ, ವಿ ಆರ್ ರೆಸ್ಪಾನ್ಸಿಬಲ್, ಬಿಕಾಸ್ ವಿ ಸಾ ದ ಈವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್ ಇಟ್ ಅಂತ. ವಿ ಸಾ ದ ಈವಿಲ್ ಗ್ರೋಯಿಂಗ್ ಆ್ಯಂಡ್ ಟಾಲರೇಟೆಡ್. ಸಜ್ಜನರ ಮೌನ ದುಷ್ಟರ ದೌರ್ಜನ್ಯಕ್ಕಿಂತ ಕೆಟ್ಟದು. ಸಜ್ಜನರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿರ್ತಾರೆ, ನಮಗೆ ಹಾಕ್ಬೇಕ್ರಿ, ಮಾತಾಡ್ತಾರೆ ಬಿಡ್ರಿ, ಇದು ತಪ್ಪಿದು.
ಸಜ್ಜನರಾದವ್ರು ಸರಿಯಾಗಿ ಹೇಳಬೇಕಾಗ್ತದೆ, ಮಾತನ್ನು ಗಟ್ಟಿಯಾಗಿ ಹೇಳಬೇಕು. ಅಲ್ಲಿ ದ್ರೋಣರು ಭೀಷ್ಮರು ಮಾಡಲಿಲ್ಲ. ಇಲ್ಲಿ ವಿಭೀಷಣ ಮಾಡಿದ, ಅಣ್ಣನ ಬಿಟ್ಟು ಹೊರಗೆ ಬಂದ. ಅವನು ಇನ್ನೊಂದು ಹಾದಿ ಏನಿತ್ತು ಅವನಿಗೆ, ದೂರ ಇರೋಕ್ಕೂ ಆಗ್ತಿರಲಿಲ್ಲ ಅವನಿಗೆ. ಅಣ್ಣನ ಬಿಟ್ಟು ದೂರ ಇರೋಕ್ಕೆ ಇರೋದು ಇಷ್ಟೇ ಶ್ರೀಲಂಕೆ. ಅಣ್ಣ ಛಲವಾದಿ, ಇವನು ಹುಡುಕಾಡಿಸಿ ಕರ್ಕೊಂಬರ್ತಿದ್ದ, ಕೊಂದು ಹಾಕ್ತಿದ್ದ ಅಣ್ಣ. ಆದ್ದರಿಂದ ತಾನು ರಕ್ಷಣೆ ಪಡ್ಕೋಬೇಕು ಅಂದರೆ ರಾವಣನಕ್ಕಿಂತ ಬಲಶಾಲಿ ಯಾವುದೋ ಒಂದು ಕಡೆನೇ ಮರೆ ಹೋಗ್ಬೇಕು ಅವನು, ಬೇರೆ ಹಾದಿ ಇಲ್ಲ. ಸಣ್ಣವ್ರ ಕಡೆ ಹೋದರೆ ರಾಮ ಅವನು ಹೊಡೆದು ಹಾಕ್ಬಿಡ್ತಾನೆ. ರಾವಣನನ್ನು ಗೆಲ್ಲುವಂಥ ಶಕ್ತಿ ಇರುವಂಥ ವೈರಿ ಕಡೆಗೆ ಹೋಗಿ ಸೇರ್ಕೋಬೇಕು. ಅವನು ರಾಮ ಮಾತ್ರ ಹಾರಿ ಬರ್ತಾನೆ. ಇಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ರಾಮನ ಕಡೆಗೆ, ಅವನು ತೊಗೋಬೇಕಾ ತೊಗೋಬಾರ್ದು? ನಂಬಲಿಕ್ಕಿಲ್ಲ ನೀವು, ಎಲ್ಲರೂ ಬೇಡ ಅಂತಾರೆ, ಇನ್ಕ್ಲೂಡಿಂಗ್ ಆಂಜನೇಯ. ಬೇಡ, ಆ ಪಕ್ಷದವನು ಯಾವ ಇದಕ್ಕೂ ಬಂದಿದ್ದಾನೋ, ವಿಚಾರ ಇಟ್ಕೊ ಬಂದಿದ್ದಾನೋ ಗೊತ್ತಿಲ್ಲ. ಇಲ್ಲಿ ಬಂದು ನಮ್ಮ ವಿರುದ್ಧ ಕೆಲಸ ಮಾಡಿದರೆ, ಇಷ್ಟು ವರ್ಷ ಅಲ್ಲೇ ಇದ್ದಾನೆ, ಈಗ ಬಂದಿದ್ದಾನೆ ಯುದ್ಧ ಹೊತ್ತಿಗೆ, ತೊಗೋಬೇಡಿ ಅವನ್ನ ಅಂತ. ಆದರೆ ರಾಮ ಹೇಳ್ತಾನೆ ತೊಗೋತೀನಿ ಅವನ್ನ ಅಂತ ಹೇಳ್ತಾನೆ. ಯಾಕೆಂದರೆ ಎರಡು ಕಾರಣ ಕೊಡ್ತಾನೆ. ಒಂದು, ಕ್ಷತ್ರಿಯ ಧರ್ಮ, ಯಾರಾದರೂ ನನಗೆ ಶರಣಾಗತಿ ಆಗಬೇಕು ಅಂತ ಕೇಳಿದರೆ ಶರಣಾಗತಿ ಕೊಡಬೇಕಾದದ್ದು ಕ್ಷತ್ರಿಯ ಧರ್ಮ, ಅವನು ಕೊಡ್ತೇನೆ. ಎರಡನೇದು, ಅವನಿರೋದ್ರಿಂದ ನನಗೆ ಲೌಕಿಕ ಒಂದು ಲಾಭ ಇದೆ. ಲಂಕೆಯ ಓಣಿ ಗೊತ್ತು, ಅವ್ರ ಶಕ್ತಿ ಗೊತ್ತು, ಯುದ್ಧದಲ್ಲಿ ಪ್ರಯೋಜನಕ್ಕೆ ಬರ್ತಾನೋ. ಮೂರನೇದ್ದು, ವಿಭೀಷಣ ಸತ್ಯವಂತ, ಅಣ್ಣನ ಹಾಗೆ ಮೋಸಗಾರ ಅಲ್ಲ, ಆದ್ದರಿಂದ ಮಾಡ್ಕೋಬೇಕು. ಒಪ್ಕೋತಾರೆ. ಯುದ್ಧ ಶುರು ಆಗ್ತದೆ. ಯುದ್ಧ ಶುರು ಆದಾಗ ಅದು ಯುದ್ಧಕಾಂಡ ಬರ್ತದೆ. ಒಂದು ಪ್ರಸಂಗ, ಎಲ್ಲ ಹೇಳೋಕ್ಕಾಗಲ್ಲ. ಒಂದು ಪ್ರಸಂಗದಲ್ಲಿ ಇಂದ್ರಜಿತ್ತು ಮಾಯಾಸೀತೆಯನ್ನು ಯುದ್ಧಕ್ಕೆ ಭೂಮಿ ಕರ್ಕೊಂಬರ್ತಾನೆ. ಮಾಯಾಸೀತೆ ಅಂದರೆ ಒಂದು ಹೆಂಗಸಿನ ಸೇಮ್ ಸೀತೆ ಥರನೇ ಮಾಡ್ಕೊಂಡು ಕರ್ಕೊಂಬರ್ತಾನೆ. ಮಾಯಾ ಯುದ್ಧ, ಒಂದು ಮಾಯಾವಿವನು ರಥದಲ್ಲಿ ಎದ್ದು ನಿಂತ್ಕೊಂಡ್ಬರ್ತಾನೆ. ಎತ್ತರದಲ್ಲಿ ಸೀತೆಯನ್ನು ಹಿಡ್ಕೊಂಬಂದಂಗೆ ಕಾಣುತ್ತೆ. ಆಂಜನೇಯನಿಗೆ ಗಾಬರಿ, ಅಯ್ಯೋ ಸೀತೆಯನ್ನು ಎತ್ಕೊಂಬಂದ್ಬಿಡ್ತಾನೆ ಇವನು ಅಂತ. ಅವನೇನು ಮಾಡ್ತಾನೆ, ಮೇಲೆ ನಿಂತ್ಕೊಂಡು ಆ ಮಾಯಾ ಸೀತೆಗೆ ಹೊಡಿತಾನೆ. ಖಡ್ಗದಿಂದ ರಕ್ತ ಸೋರ್ತಾ ಇರ್ತದೆ. ಅಯ್ಯೋ ರಾಮ, ಪಾರು ಮಾಡು ಅಂತ ಕೇಳ್ಕೊತಿರ್ತಾಳಕ್ಕೆ. ಕೊನೆಗೆ ಒಂದು ಕ್ಷಣ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಗಾಬರಿ ಆಗಿದ್ದಾರೆ. ಖಡ್ಗದಿಂದ ಕತ್ತರಿಸಿ ಹಾಕಿ ಬೀಳಿಸ್ಬಿಡ್ತಾನೆ, ಹೆಣ ಹೋಗಿಸ್ಬಿಡ್ತಾನೆ. ಸತ್ತೋದ್ಲೋ ನೀನು ಸೀತೆ, ಇನ್ನೇನು ಯುದ್ಧ ಮಾಡ್ಕೊ, ಎದಕ್ಕೋಸ್ಕರ ಯುದ್ಧ ಮಾಡ್ತೀಯ ನೀನು ಅಂದ್ಬಿಡ್ತಾನೆ. ಆಂಜನೇಯ ಕೂಡ ನಂಬಿಬಿಡ್ತಾನೆ ಅದನ್ನು. ಓಡಿ ಬಂದು ರಾಮನಿಗೆ ಹೇಳ್ತಾನೆ, ಅಯ್ಯೋ ಇಂದ್ರಜಿತ್ತು ಸೀತೆಯನ್ನು ಕೊಂದು ಹಾಕ್ಬಿಟ್ಟ. ಆ ಮಾತು ಕೇಳಿದ ತಕ್ಷಣ ಕರೆದ್ರೆ ಹೇಗೆ ಬಾಳೆ ದಿಂಡು ಬಿದ್ದು ಹೋಗುತ್ತೋ ಹಾಗೆ ರಾಮ ಕೆಳಗೆ ಬಿದ್ದು ನಿಶ್ಚೇಷ್ಟಿತನಾಗಿ ಬಿದ್ದ, ಎಚ್ಚರ ತಪ್ಪಿ ಬಿದ್ದಾಗ ಇದೆಯಾ ಪ್ರಸಂಗ ಯಾಕೆ ಹೇಳಬೇಕು ಅಂದರೆ, ನಮ್ಮೆಲ್ಲರ ಜೀವನದಲ್ಲೂ ಕೆಲವು ಘಟನೆಗಳು ಹಾಗೆ ಬರ್ತಾವೆ. ಬಿದ್ದಾಗ ಲಕ್ಷ್ಮಣ ಏನು ಮಾಡ್ತಾನೆ ಅಂತ ಓಡಿ ಬರ್ತಾನೆ ಅಣ್ಣನ ಹತ್ರ. ಓಡಿ ಬಂದು ಅಣ್ಣ ಹೋಗ್ಬಿಟ್ಟ ಅಂತ ಹೆದರಿಕೆ, ನೀರು ಗೊಚ್ತಾನೆ, ಎಲ್ಲ ಮಾಡ್ತಾನೆ, ಅಪ್ಕೋತಾನೆ. ಏನು ಹೇಳ್ತಾನೆ ಗೊತ್ತಾ? ಆ ಮಾತೆಷ್ಟು ಚಂದ. ಶುಭೇ ವರ್ತಿನಿ ತಿಷ್ಠಂತಂ ತ್ವಾಮಾರ್ಯ ವಿಜಿತೇಂದ್ರಿಯಂ ಅನರ್ಥೇಭ್ಯೋ ನ ಶಕ್ನೋತಿ ತ್ರಾತುಂ ಧರ್ಮೋ ನಿರರ್ಥಕ. ಮಾತು, ಅಣ್ಣ ಜಿತೇಂದ್ರಿಯನಾಗಿ ಸದಾಚಾರದಲ್ಲೇ ಇರಬೇಕು ಅಂತ ಅಪೇಕ್ಷೆ ಪಟ್ಟವನು ನೀನು. ಏನಾಯ್ತು ನೋಡಿ ನೀನು ಹಣೆ ಬರ. ಧರ್ಮ ನಿನ್ನನ್ನು ಅನರ್ಥಗಳಿಂದ ಪಾರು ಮಾಡಲಿಲ್ಲ, ಅತಿಗೆ ಸತ್ತೋದ್ಲು. ಆದ್ದರಿಂದ ಈ ಧರ್ಮ ಅದಲ್ಲ, ನಿರರ್ಥಕ ಇದು. ಧರ್ಮದ ಹಾದಿಗೆ ಹೋಗಬೇಡ ನೀನು. ಧರ್ಮ ಬಿಡು, ಅವತ್ತೇ ಬಿಡ್ಕೊಂಡಿದ್ದೆ ನಿನಗೆ. ಧರ್ಮ ಬೇಡ, ಧರ್ಮ ಅನ್ಬೇಡ, ಬಲ ಹಿಡ್ಕೊ. ಎಷ್ಟು ಚಂದ ಸಮಾನಾಂತರಕ್ಕೆ ಹೋಗ್ತದೆ ಅಂದರೆ, ಮಹಾಭಾರತದಲ್ಲಿ ಒಂದು ಮಾತು ಬರ್ತದೆ. ಪರೀಕ್ಷೆ ಆಗ್ತಾ ಇರ್ತದೆ ಈ ಹುಡುಗರದಿಬ್ಬರದು. ದ್ರೋಣರು ಕಲಿಸಿರ್ತಾರೆ, ಕೌರವರು ಪಾಂಡವರು ಶಕ್ತಿ ಪ್ರದರ್ಶನ ಆಗ್ತಾ ಇರುತ್ತೆ. ಅರ್ಜುನ ಬಾಣ ಬಿಡ್ತಾನೆ. ಅವನು ತಕ್ಕ ಬಾಣ ಬಿಡೋರು ಕೌರವ್ರ ಕಡೆ ಯಾರೂ ಇಲ್ಲ. ಅವಾಗ ಕರ್ಣ ಬರ್ತಾನೆ, ಬಾಣ ಬಿಡ್ತಾನೆ. ಬಂದಾಗ ಅಡ್ಡಿಯಿಲ್ಲಪ್ಪ, ನಮ್ಮ ಕಡೆ ದುರ್ಯೋಧನ ಸ್ವಾರ್ಥ ಭಾವ, ಇಂಥವ್ರು ನಮ್ಮ ಕಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹೋದಾಗ ಬಾ ಅಂತಾನೆ. ಆಗ ಕರ್ಣ ಒಂದು ಮಾತು ಹೇಳ್ತಾನೆ, ಧರ್ಮ ಬಲವನ್ನು ಹಿಂಬಾಲಿಸಿ ಬರ್ತದೆ. ಈ ಮಾತನ್ನು ಗಮನಿಸ್ಬೇಕು ಸ್ನೇಹಿತರೆ. ಬಲ ಯಾವಾಗಲೂ ಧರ್ಮಕ್ಕೆ ಅನುಯಾಯಿಯಾಗಿರಬೇಕು. ಬಲ ಧರ್ಮವನ್ನು ರಕ್ಷಿಸಬೇಕು. ಆದರೆ ಅವ ಹೇಳೋದು ಬಲವನ್ನು ಹಿಂಬಾಲಿಸಿ ಧರ್ಮ ಬರ್ತದೆ. ಎಲ್ಲಿ ಬಲ ಇದೆಯೋ ಅಲ್ಲಿ ಧರ್ಮ ಇದೆ ಅಂತಾನೆ. ತಕ್ಷಣ ವೇದವ್ಯಾಸರು ಭರತ ವಾಕ್ಯ ಹೇಳಿಬಿಡ್ತಾರೆ, ಮುಗಿತು ಹಣೆ ಬಾರ ಒಂದು ಕರ್ಣಂದಿಷ್ಟೇ. ಎಲ್ಲಿವರೆಗೂ ಧರ್ಮಕ್ಕೆ ರಕ್ಷಣೆಯಾಗಿ ಬಲ ನಿಲ್ಲಲ್ವೋ, ಬಲದ ಹಿಂದೆ ಧರ್ಮ ಓಡುತ್ತೋ, ಅಲ್ಲಿ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಇದೇ ಮಾತನ್ನು ಇವನು ಹೇಳ್ತಾನೆ, ಧರ್ಮ ಬಿಟ್ಟುಬಿಡು ನೀನು, ಬಲಕ್ಕೆ ಕನ್ವರ್ಸು ಅಂತ ಹೇಳ್ತಾನೆ. ಇಷ್ಟ ಅಲ್ಲದೆ ಇನ್ನೂ ಉಪದೇಶ ಮಾಡ್ತಾನೆ. ಅವನಿಗೆ ಭಾಳ ಕೋಪ ಬಂದಿದೆ ಅವನಿಗೆ. ಯಸ್ಯಾರ್ಥಾರ್ಥ ತಸ್ಯ ಮಿತ್ರಾಣಿ ಯಥಾರ್ಥಾರ್ಥಸ್ಯ ಬಾಂಧವ ಯಸ್ಯಾರ್ಥಾಚ ಪುಮಾನ್ ಲೋಕೆ ಯಸ್ಯಾರ್ಥಾಚ ಪಂಡಿತಃ ಯಸ್ಯಾರ್ಥಾಚ ವಿಕ್ರಾಂತೋ ಯಸ್ಯಾರ್ಥಾಚ ಬುದ್ಧಿಮಾನ್ ಯಸ್ಯಾರ್ಥಾಚ ಮಹಾಭಾಗೋ ಯಸ್ಯಾರ್ಥಾಚ ಗುಣಾಧಿಕ. ಯಾರ ಕಡೆ ದುಡ್ಡಿದೆಯೋ ಅವರಿಗೆ ಸ್ನೇಹಿತರು, ದುಡ್ಡಿದ್ದವರಿಗೆ ಬಾಂಧವರು. ಯಾರ ಹತ್ರ ಧನ ಇದೆಯೋ ಅವರೇ ಪರಮಶೂರರು, ಪಂಡಿತರು, ಬುದ್ಧಿವಂತರು, ಗುಣವಂತರು.
ಆದ್ದರಿಂದ ದುಡ್ಡು ಬಿಟ್ಟು ನೀನು ಬೇರೆ ಕಡೆ ಹೋಗಬೇಡ ಅಂತಾನೆ. ಇದು ಇವತ್ತಿನ ಮಾತಾಯ್ತಲ್ಲ, ಅದು ಲಕ್ಷ್ಮಣ ಹೇಳೋ ಮಾತಲ್ಲ, ಆಗಿನ ಕಾಲದ ಮಾತಲ್ಲ ಇದು. ಅದು ಯಾಕೆ ಹಂಗಂದ? ಒಂದು ವಿಷಯ ತಿಳ್ಕೋಬೇಕು. ನಮ್ಮಲ್ಲಿ ಯಾವಾಗಲೂ ಎರಡು ಇರ್ತವೆ, ಸ್ಥಾಯಿ ಭಾವ, ಸಂಚಾರಿ ಭಾವ ಅಂತ ಇರ್ತದೆ. ಸ್ಥಾಯಿ ಭಾವ ಅಂದರೆ ಯಾವಾಗಲೂ ಇರುವಂಥ ಸ್ವಭಾವನೇ ಹಂಗೇರಿ, ಅವರು ಯಾವಾಗಲೂ ಹಂಗೇನೆ ಅವರು, ಅದು ಸ್ಥಾಯಿ ಭಾವ. ಸಂಚಾರಿ ಭಾವ ಅಂದರೆ ಒಂದು ಕ್ಷಣ ಬಂದು ಹೋಗುವಂಥದ್ದು. ಈ ನಮ್ಮ ಮನೆಗಳಲ್ಲಿ ಆಗುತ್ತೆ ಘಟನೆ, ಮಗು ಸರ್ರ ಅಂತ ರಸ್ತೆಗೆ ಹೋಗುತ್ತೆ, ಒಂದು ಕಾರ್ ಬಂದು ಬ್ರೇಕ್ ಹಾಕಿ ನಿಂತ್ಕೊಳ್ಳುತ್ತೆ, ಹಾಯ್ದೇ ಬಿಡಬೇಕು, ಅಮ್ಮನ ಎದೆ ಬಡ್ಕೊಂಡ್ಬಿಡುತ್ತೆ, ಅಯ್ಯಯ್ಯೋ ಹಾಯ್ದು ಬಿಡ್ತಿತ್ತಲ್ಲ ಕಾರು, ಎಳ್ಕೊಂಬಂದು ಟಪ ಟಪ ಸಾಯ್ತಿದ್ದಲ್ಲೋ ಅಂತ ಹೊಡಿತಾಳೆ. ಸಾಯಬೇಕು ಅಂತಿತ್ತು ಆಕೆ ಮನಸ್ಸಲ್ಲಿ, ಇರಲಿಲ್ಲ. ಆ ಗಾಬರಿಯಲ್ಲಿ ಆತಂಕದಲ್ಲಿ ಬರುವಂಥ ಮಾತದು, ಅದು ಸಂಚಾರಿ ಭಾವ, ಒಂದು ಕ್ಷಣ ಬರುವಂಥದ್ದು. ಲಕ್ಷ್ಮಣನ ಶಾಶ್ವತ ಭಾವ ಅಲ್ಲ, ಅವನು ಧರ್ಮಿಷ್ಠಾನೇ. ಅಣ್ಣನಿಗೆ ಹೆಂಗಾಯ್ತಲ್ಲ, ಇಂಥ ಅಣ್ಣ, ಧರ್ಮದ ರೂಪವಾದಂಥ ಅಣ್ಣನಿಗೆ ಹೆಂಗೆ ಆಗಬೇಕಾದ್ರೆ ಧರ್ಮಕ್ಕೆ ಪ್ರಯೋಜನ ಇಲ್ಲ ಅಂತಾನೆ. ಮುಂದೆ ರಾಮ ಎದ್ದು ಕೂಡ್ತಾನೆ, ಇಂದ್ರ ಜೊತೆ ಯುದ್ಧ ಆಗ್ತದೆ. ಕೊನೆಗೆ ಅವನೇ ಬಂದು ಹೇಳ್ತಾನೆ, ಅಣ್ಣ ನಾನು ಕೋಪದಲ್ಲಿ ಏನೇನು ಹೇಳಿಬಿಟ್ಟೆ, ಕೊನೆಗೆ ಗೆಲ್ಲೋದು ಧರ್ಮನೇಪ್ಪ, ಬಲ ಅಲ್ಲ. ಅಂದರೆ ಲಕ್ಷ್ಮಣ ಹೇಳಿದಕ್ಕೆ ಈಗಿನ ಜನ ಏನು ಮಾಡ್ತಾರೆ ಗೊತ್ತಾ, ಅದನ್ನು ಕೋಟ್ ಮಾಡ್ತಾರೆ, ಲಕ್ಷ್ಮಣನೇ ಹಂಗೆ ಹೇಳಿದ್ದಾನಲ್ರಿ ನಮ್ಮದೇನು ಅಂತ. ಅದು ಲಕ್ಷ್ಮಣನು ಸಂಚಾರಿ ಭಾವ, ಅದು ಆ ಕ್ಷಣಕ್ಕೆ ಬಂದಂಥದ್ದು. ನಾವು ಹೇಳ್ತೀವಿ ಏನು ಮಾಡ್ತೀವಿ, ಮಾಡ್ಕೊಂಡು ಹಾಳಾಗಿ ಹೋಗು ಅಂತೀವಿ, ಹಾಳಾಗಿ ಹೋಗ್ಬೇಕು ಅಂತಿತ್ತಾನ ಮನಸ್ಸಲ್ಲಿ, ಇಲ್ಲ ಕೋಪದಲ್ಲೊಂದು ಮಾತು ಅಷ್ಟೇ ಅದು, ಅದಿಲ್ಲ. ಹಾಗೆ ಲಕ್ಷ್ಮಣ ಹೇಳಿದ್ದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ, ಮೊನ್ನೆ ಒಂದು ಆರ್ಟಿಕಲ್ ಬಂದಿದೆ ಇದರ ಮೇಲೆ, ಇವತ್ತಲ್ಲ ಅವತ್ತೇ ಹೇಳಿದಾನೆ ಲಕ್ಷ್ಮಣ, ಧರ್ಮದ ಹಾದಿ ಬಿಟ್ಬಿಡಿ, ಬಲದ ಹಾದಿ ಹಿಡೀರಿ ಅಂತ. ಅದು ಉಪದೇಶ ಹೆಂಗಿದೆ ನೋಡಿ, ಅನಾಹುತ ಅದು. ಇದಾದಮೇಲೆ ಯುದ್ಧ ಆಗಬೇಕಲ್ಲ, ಅವನು ಯುದ್ಧ ಆಗಬೇಕಾದ್ರೆ ಇವ್ರು ಹೋಗಿ ನಮಸ್ಕಾರ ಮಾಡ್ತಾನೆ ಅಣ್ಣನಿಗೆ. ಅಣ್ಣನ ನಮಸ್ಕಾರ ಮಾಡಿ ನಾನು ಇಂದ್ರ ಜೊತೆ ಯುದ್ಧ ಮಾಡಬೇಕು. ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾನೆ, ಯಾವುದಾದ್ರೂ ಅಡ್ಡಿ ಇಲ್ಲ ಅಣ್ಣ, ಇವತ್ತು ನಾನಾದರೂ ಉಳಿಬೇಕು, ಇಂದ್ರಜಿತ್ತು ಆದರೂ ಉಳಿಬೇಕು, ಯುದ್ಧ ಮುಗಿಸ್ತೀನಿ ಅಂತ ಹೇಳ್ತಾನೆ. ಯುದ್ಧ ಮಾಡ್ಕೊಂಡಿದ್ದಾಗ ಎಲ್ಲ ಬಾಣಗಳನ್ನು ಬಿಡ್ತಾನೆ, ತನಗೆ ಗೊತ್ತಿದ್ದಂಥ ಎಲ್ಲ ಬಾಣಗಳನ್ನು ಬಿಡ್ತಾನೆ. ಬಿಟ್ಟರು ಕೂಡ ಇಂದ್ರಜಿತ್ತು ಸಾಯೋದಿಲ್ಲ. ಕೊನೆಗೆ ನಮ್ಮ ಗುಂಡಪ್ಪನವ್ರು ಹೇಳೋ ಸ್ಟೈಲ್ ಅದು, ಇದು ನೆನಪಿದೆ, 50 ವರ್ಷದಿಂದ ಕೇಳಿದ್ದದು ಅವ್ರು ಹೇಳಿದಾಗ. ಹೇಳೋರು, ಕೊನೆಗೆ ಲಕ್ಷ್ಮಣ ಒಂದು ಆರ್ಡಿನರಿ ಬಾಣ ತೊಗೊಂಡ, ಅವ್ರ ಮಾತು ಆರ್ಡಿನರಿ ಬಾಣ ತೊಗೊಂಡ, ದೊಡ್ಡ ಸ್ಪೆಷಲ್ ಅಲ್ಲ ಅದು, ಹಣೆಗಿಟ್ಕೊಂಡ. ಏನು ಹೇಳ್ದ ಗೊತ್ತಾ, ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ ಪೌರುಷೇಚ ಅಪ್ರತಿದ್ವಂದ ಶರೈನಂ ಜಹಿರಾವಣಿಂ ಅಂದ ಬಾಣ ಬಿಟ್ಟ, ಇಂದ್ರಜಿತ್ತು ಸತ್ವದ. ಆ ಮಾತೇನು ಎಂಥ ಚಂದ ಮಾತದು. ಅದು ಹೇಳಬೇಕಾದ್ರೆ ಗುಂಡಪ್ಪನವ್ರ ಕಣ್ಣಲ್ಲಿ ನೀರು ಬರಬೇಕು. ಧರ್ಮಾತ್ಮ ಸತ್ಯಸಂಧಶ್ಯ ರಾಮೋ ದಾಶರಥಿರ್ಯದಿ, ನನ್ನ ಅಣ್ಣ ರಾಮ ಧರ್ಮಿಷ್ಠ ಆಗಿದ್ದರೆ, ಅವನು ಪ್ರತಿಜ್ಞೆ ತನ್ನ ಮೇಲೆ ಮಾಡ್ತಾ ಇಲ್ಲ, ನನ್ನ ಅಣ್ಣ ಧರ್ಮಿಷ್ಠ ಆಗಿದ್ದರೆ, ಸತ್ಯಸಂಧ ಆಗಿದ್ದರೆ, ದಶರಥನಿಗೆ ತಕ್ಕ ಮಗ ಆಗಿದ್ದರೆ, ಪೌರುಷೇಚ ಅಪ್ರತಿದ್ವಂದ್ವ, ಪೌರುಷ ಪ್ರಯತ್ನದಲ್ಲಿ ಅವನು ಯಾರೂ ಪ್ರತಿದ್ವಂದಿಗಳು ಇಲ್ಲ ಅನ್ನುವಂಥ ಮಹಾಶೂರ ಆಗಿದ್ದರೆ, ಈ ಬಾಣ ರಾವಣನ ಮಗನನ್ನು ಕೊಲ್ಲಿ ಅಂದ, ಕೊಂದಾಕ್ತು. ಹೇಳೋರು, ಸತ್ವದ ಬಾಣದಿಂದ ಅಲ್ರಿ, ಅಣ್ಣನ ಮೇಲೆ ನಂಬಿಕೆಗೆ ಇರುವಂಥ ನಂಬಿಕೆಯಿಂದ ಸತ್ವದ. ಎಂಥ ಭದ್ರವಾದ ನಂಬಿಕೆ ಅದು, ಆ ನಂಬಿಕೆಯಿಂದ ಸಾಯ್ತು. ನನಗೆ ಯಾವಾಗಲೂ ಅನಿಸುತ್ತೆ, ಈ ನಂಬಿಕೆ ಅನ್ನೋದು ಈ ಯುದ್ಧಕಾಂಡ ಮತ್ತು ನಮ್ಮ ಸುಂದರಕಾಂಡದಲ್ಲಿ ಭಾಳ ನಮ್ಗೆ ಬೇಕಾದದ್ದು, ಇವತ್ತು ಬೇಕಾದದ್ದು. ನಮಗೂ ಒಂದು ಸಲ ನಿರಾಶೆ ಕವಿತದೆ, ಏನಾಗೋಲ್ಲಪ್ಪ ಏನು ಮಾಡೋದು ಅಂತ ಅನಿಸಿದಾಗ ಹನುಮಂತನ ನೆನೆಸ್ಕೋಬೇಕು. ನಾನು ಬೇಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂದವನು ಕೊನೆಗೆ ಗೆದ್ಕೊಂಬಂದಲ್ಲ. ಆದ್ದರಿಂದ ಯಾವುದಾದ್ರೂ ತೊಂದರೆ ಬಂದರೆ ನಮ್ಮ ಜೀವನದಲ್ಲಿ ಇದು ಭಾಳ ದಿವಸ ಇರೋಲ್ಲ. ಒಂದು ಭಾಳ ಗೊತ್ತಲ್ಲ, ಬರೀ ಫೇಮಸ್ ಸ್ಟೋರಿ ಇದು. ರಾಜ ಹೇಳ್ತಾನೆ ಮಂತ್ರಿಗೆ, ಯಾವ ಕಾಲಕ್ಕೂ ಸಲ್ಲುವಂಥ ಒಂದು ಸಂದೇಶ ಕೊಟ್ಬಿಡಪ್ಪ ನನಗೆ, ಒಂದೇ ಸಂದೇಶ, ಸುಖದಲ್ಲೂ ದುಃಖದಲ್ಲೂ ಒಂದೇ ಸಂದೇಶ ಕೊಡುವಂತ. ಅವನು ಹೇಳ್ತಾನೆ, ಕೊಡ್ತೀನಿ, ದಿಸ್ ಟು ವಿಲ್ ಪಾಸ್, ಇದು ಕಳೆದು ಹೋಗ್ತದೆ. ಅತ್ಯಂತ ಸಂಭ್ರಮದಲ್ಲಿದ್ದಾಗ ನೆನಪಿಟ್ಕೋಬೇಕು, ಇದು ಕೂಡ ಭಾಳ ದಿವಸ ಇರೋದಲ್ಲ. ಸೋಲಲ್ಲಿ ಮೊಳಕಾಲೂರಿ ಕೂತಾಗ ಇದು ಕೂಡ ಭಾಳ ದಿವಸ ಇರೋದಲ್ಲ ಅಂದಾಗ ಮನಸ್ಸಿಗೆ ಶಕ್ತಿ ತುಂಬುತ್ತದೆ ಅಂತ. ಇನ್ನೊಂದು, ಬಾಣದಿಂದ ಆಗೋದು ನಂಬಿಕೆಯಿಂದ ಆಯಿತು ಅಂತ. ನಮ್ಮ ಮನೆಗಳಲ್ಲಿ ಅಣ್ಣ ತಮ್ಮಂದಿರಾಗಲಿ ಬಂಧುಗಳಾಗಲಿ ಆ ನಂಬಿಕೆ ಗಟ್ಟಿಯಾಗಿದ್ದರೆ ಎಂಥ ಕೆಲಸವನ್ನು ಸಾಧಿಸ್ಬೋದು ಅನ್ನೋದಕ್ಕೆ ಲಕ್ಷ್ಮಣ ಒಂದು ಮಾದರಿ ಆಗ್ತಾನೆ. ಇನ್ನೊಂದು ಉದಾಹರಣೆ ಯುದ್ಧಕಾಂಡದ್ದು ನಾನು ಹೇಳಲೇಬೇಕಾದದ್ದು ಅಂದರೆ, ಇನ್ನೊಂದು ಯುದ್ಧದಲ್ಲಿ ಬಾಣ ಬಿಟ್ಟಾಗ, ರಾವಣ ಬಾಣ ಬಿಟ್ಟಾಗ ಲಕ್ಷ್ಮಣನ ಬೀಳುತ್ತದೆ ವಜ್ರಾಯುಧ, ಅದು ಬಿದ್ದು ಬಿಡ್ತಾನೆ ಲಕ್ಷ್ಮಣ. ಅವನು ಸತ್ತು ಹೋದ ಅಂತ ತಿಳ್ಕೊಂಡ್ಬಿಡ್ತಾರೆ ಎಲ್ಲರೂ. ಸುಷೇಣ ಬರ್ತಾನೆ, ಸತ್ತಿಲ್ಲ, ಅವ್ನಿಗೆ ಔಷಧಿ ತರಬೇಕು, ಹಿಂಗೆ ತರಬೇಕು, ಮೇಲೆ ಹೋಗಿ ಔಷಧಿ ತರಬೇಕು. ಯಾರು ತರೋರು? ವಾಯುವೇಗದಲ್ಲಿ ಹೋಗೋನು ಆಂಜನೇಯ ಒಬ್ಬನೇ. ಆಯ್ತಪ್ಪ ಆಂಜನೇಯ ತಗೊಂಬ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮಾತಿದೆ ಸ್ವಾಮಿ, ರಾಮ ಎಂಥ ಆದರ್ಶ ನಾಯಕ ಅನ್ನೋದಕ್ಕೆ ಅದಕ್ಕಿಂತ ಬಿಟ್ಟರೆ ಬೇರೆ ಉದಾಹರಣೆ ಬೇಕಿಲ್ಲ.
ಆಂಜನೇಯ ಬರ್ತಾನೆ ಎದುರಿಗೆ ರಾಮನ ಕಡೆಗೆ. ಅವಸರ ಹೋಗ್ತಾ ಇದ್ದಾನೆ ಅವನು, ಔಷಧಿ ತರಬೇಕಲ್ಲ ಬೇಗ, ಬೆಳಗಾಗೋದ್ರೊಳಗೆ ಬರೆಸ್ಬೇಕು ಅದನ್ನು. ರಾಮ ಹೇಳುವಂಥ ಮಾತು ಎಂಥ ಮಾತ್ರಿ ಅದು. ಗಚ್ಚ ಶೀಘ್ರಂ ಮಹಾಬಾಹೋ ಭ್ರಾತೃ ಭಿಕ್ಷಾ ಪ್ರದೀಯತಾಂ ಚತುರ್ಣೇಮೇವ ಭರ್ತॄಣಾಂ ಅಸ್ಮಾಕಂ ಪಂಚಮೋ ಭವಾನ್. ಈ ಮಾತು ಕಣ್ಣೀರು ತರಿಸ್ಬಿಡ್ತದೆ. ರಾಮ ಗುರು, ದೈವ ಆಂಜನೇಯನಿಗೆ. ರಾಮದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ, ರಾಮನ ಸೇವಕ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ತಾನು. ಸೇವಕನಿಗೆ ಹೇಳುವಂಥ ಮಾತೇನ್ರಿ. ನಾವು ಅದ್ರ ಬೇಗ ಹೋಗೋ, ನಿಂತ್ಕೊಂಡು ಯಾಕಿಲ್ಲ, ಬೇಗ ಹೋಗೋ, ಅವಸರದ ಹೋಗೋ ಅಂತ ಅನ್ಬೋದು. ಯಜಮಾನರಿಗೆ ದರ್ಪ ತೋರಿಸ್ಬೋದು. ಇಲ್ಲಿ ಯಜಮಾನ ಆದಂಥ ರಾಮ ಹೇಳುವ ಮಾತು ಗಚ್ಚ ಶೀಘ್ರಂ ಮಹಾಬಾಹೋ. ಮಹಾಬಾಹೋ, ಸ್ವಲ್ಪ ಬೇಗ ಹೋಗಪ್ಪ. ಎರಡನೇ ಮಾತಂತೂ ಅದ್ಭುತ. ಭ್ರಾತೃ ಭಿಕ್ಷಾ ಪ್ರದೀಯತಾಂ, ನನ್ನ ತಮ್ಮನ ಜೀವನದ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ನನ್ನ ತಮ್ಮನ ಪ್ರಾಣದ ಭಿಕ್ಷೆ ಕೊಡು ಅಂತ ಕೇಳ್ತಾನೆ. ಯಾರಾದರೂ ಯಜಮಾನರು ಹೇಳ್ತಾರೇನ್ರಿ ಹಿಂಗೆ, ಪ್ರಾಣದ ಭಿಕ್ಷೆ ಕೊಡು. ಮುಂದಿನ ಮಾತು ಇನ್ನೂ ಒಂದು ಎತ್ತರಕ್ಕೆ ಹೋಗುತ್ತೆ. ಚತುರ್ಣೇಮೇವ ಭರ್ತॄಣಾಂ, ಇದುವರೆಗೂ ನಾವು 4 ಜನ ಅಣ್ತಮ್ಮಂದರು ಅಂದ್ಕೊಂಡಿದ್ನಪ್ಪ. ಅಸ್ಮಾಕಂ ಪಂಚಮೋ ಭವಾನ್, ಇಂದಿನ ದಿನ 5ನೇದವಪ್ಪ ನನಗೆ. ಅಂದರೆ ಯಜಮಾನ ಹೇಗಿರ್ತಾನೆ, ಯಜಮಾನ್ರು ಹೇಗಿರ್ತಾರೋ ಹಂಗೆ ಸೇವಕರು ಕೆಲಸ ಮಾಡ್ತಾರೆ. ಯಜಮಾನರು ಸರಿಯಾಗಿ ನಡೆಸ್ಕೊಂಡ್ರೆ ಬಿಟ್ಟೇ ಹೋಗಲ್ಲ, ಅವ್ರಿಗೆ ಜೊತೆಗಿದ್ದು ಬಿಡ್ತಾರೆ. ಹಾಗೆ ಆಂಜನೇಯ ಯಾವ ಮಟ್ಟದ ಭಕ್ತಿಯನ್ನು ತೋರಿಸಿದ ಅದೇ ಮಟ್ಟದ ಶ್ರದ್ಧೆಯನ್ನು, ನಂಬಿಕೆಯನ್ನು ಶಿಷ್ಯನಲ್ಲಿ ರಾಮ ತೋರಿಸಿದ. ಇದು ನಾಯಕತ್ವದ ದೊಡ್ಡ ಗುಣ ಅಂತ ಹೇಳೋದು. ಗಚ್ಚ ಶೀಘ್ರ ಮಹಾಬಾಹು. ರಾವಣನ ಪಾತ್ರ. ರಾವಣ ಯುದ್ಧಕ್ಕೆ ಬಂದ, ಕೊನೆಗೆ ಬಂತು, ಏನು ಮಾಡಲಿಕ್ಕಾಗೋದು, ಯುದ್ಧಕ್ಕೆ ಬರಲೇಬೇಕು ಅವನು. ನಾವೆಲ್ಲ ರಾವಣನ ಬೈತೇವೆ, ರಾವಣ ತಪ್ಪು ಮಾಡಿದ ಅಂತ ಹೇಳ್ತೀವಿ. ಅದಕ್ಕೆ ಗುಂಡಪ್ಪ ಸ್ವಲ್ಪ ಪ್ರೀತಿ ತೋರಿಸ್ತಾರೆ ರಾವಣನ ಬಗ್ಗೆ. ರಾವಣನ ಬಗ್ಗೆ ಒಂದು ಪ್ರೀತಿ ಏನು ಅಂದರೆ, ಅವರೊಂದು ಕಗ್ಗ ಬಹಳ ಚೆನ್ನಾಗಿದೆ ಅದು. ರಾವಣನ ಹಳಿಯುವವನೇ ಜೀವವನ ಬಿಸುಟಿಸುವ ಲಾವಣ್ಯವೆಂತಹದೋ, ನೋವದೆಂತಹದೋ, ಬೇವಸವ ಪಟ್ಟು ತಿಳಿದು ಹಳಿಯುವಡೆ ಹಳಿ, ಗಾವಿಲಿನ ಗಳಹೇನು ಮಂಕುತಿಮ್ಮ. ನೀವು ಅಂತೀರಿ ಕೂತ್ಕೊಂಡಿಲ್ಲಿ, ರಾವಣ ತಪ್ಪು ಮಾಡಿದ, ಸೀತೆನ ಎತ್ಕೊಂಡು ಹೋಗಬಾರ್ದಾಗಿತ್ತು, ಛೇ ಕಾಮಿ ಅವನು. ನೀವು ಸೀತೆ ನೋಡಿದ್ರ ಹೇಗಿದ್ಲು ಅಂತ. ರಾವಣನ ಹಳಿಯುವವನೇ, ರಾವಣನ ಬೈತಿಯಲ್ಲಪ್ಪ ನೀನು. ಜೀವವನ್ನು ಬಿಸುಡಿಸುವನು, ಜೀವನ ಬಿಡಿಸಿಸುವ ಲಾವಣ್ಯವೆಂತಹದು. ಸತ್ರು ಅಡ್ಡಿ ಇಲ್ಲಕ್ಕಿಂತ ತೊಗೊಂಡು ಹೋಗ್ತೀನಿ ಅನ್ಬೇಕಾದ್ರೆ ಲಾವಣ್ಯ ಅಂಥದ್ದಿರ್ಬೇಕಾಕಿದು ಅಲ್ವಾ. ದೂರ ಕೂತ್ಕೊಂಡು ಹೇಳೋದು ಚಂದ, ಹ್ಯಾಂಗೆ ಮಾಡಬಾರ್ದಾಗಿತ್ತು ರಾವಣ ಅಂತ. ಸೀತೆ ನೋಡಿದ್ರ ನೀವು? ಅದಕ್ಕೆ ಹೇಳ್ತಾರೆ, ಜೀವವನ್ನು ನನ್ನ ಪ್ರಾಣ ಹೋಗುತ್ತೆ ಅಂದರೂ ಅಡ್ಡಿಯಲ್ಲಿ ಎತ್ಕೊಂಡು ಹೋಗ್ತೀನಿ ಅನ್ಬೇಕಾದ್ರೆ ಲಾವಣ್ಯ ಅಂಥದ್ದಿರ್ಬೇಕಾಕಿದು. ಜೀವವನ್ನು ಬಿಸುಡಿಸುವ ಲಾವಣ್ಯವೆಂತಹದೋ, ನೋವದೆಂತಹದೋ, ಬೇವಸವ ಪಟ್ಟು ನೀನು ಅನುಭವಿಸಿದ್ರೆ ಗೊತ್ತಾಗತ್ತೆ ನಿನಗೆ. ತಿಳಿದು ಹಳಿಯುವಡೆ ಹಳಿ, ಅದು ಗೊತ್ತಾದ್ಮೇಲೆ ಬೈತಿದ್ರೆ ಬೈಯವನ್ನ. ಗಾವಿಲಿನ ಗಳಹೇನು ಮಂಕುತಿಮ್ಮ. ಸೀತೆನೂ ನೋಡಿಲ್ಲ, ರಾವಣನ ನೋಡಿಲ್ಲ, ಬೇಕೋದು ಕೂತಿದ್ದೀರಿ ನೀವು ಅಂತ. ಅಂದರೆ ರಾವಣನ ಮನಸ್ಸನ್ನು ತೊಳ್ಳನಗೊಳಿಸುವಷ್ಟು ರೂಪ ಹಾಕಿದಿತ್ತಲ್ಲ ಅಂತ ಹೇಳೋದು. ಕರುಣೆ ಚೂರು ತೋರಿಸ್ಬೇಕಲ್ಲ ಪಾಪ ಅವನಿಗೂ, ಸಾಯೋನಿಗೆ. ರಾವಣ ಸಾಮಾನ್ಯ ಅಲ್ಲ, ಸುಸಂಸ್ಕೃತ, ವೇದಾಂಗಗಳನ್ನು ತಿಳ್ಕೊಂಡಂಥವನು, ಯಜ್ಞ ಮಾಡುವಂಥ ಶಕ್ತಿ ಇದ್ದಂಥವನು, ಎಲ್ಲ ನಕ್ಷತ್ರಗಳನ್ನು ಗ್ರಹಗಳನ್ನು ಕೈಯಲ್ಲಿ ಹಿಡ್ಕೊಂಡಂಥವನು, ಇಂದ್ರಾದಿಗಳು ಹೆದರಿ ನಡುಗ್ತಾ ಇದ್ದರು ಅವನಿಗೆ. ಅದು ಒಂದು ಅಪಾರ ಭಕ್ತ, ಪರಮಶಿವನ ಭಕ್ತ. ಇದುವರೆಗೂ ನೀವು ಪುರಾಣಗಳಲ್ಲಿ ಎಲ್ಲೇ ನೋಡಿದರೂ ಕೂಡ ಶಿವ ತನ್ನ ಆತ್ಮಲಿಂಗವನ್ನು ಕೊಟ್ಟದ್ದು ರಾವಣನಿಗೆ ಮಾತ್ರ. ತನ್ನ ಎದೆಯನ್ನು ಸೀಳಿ ನರಗಳನ್ನು ಎಳೆದು ತಂತಿ ಮಾಡಿ ವೀಣೆ ನುಡಿಸಿ ಆ ಯೋಗಿಯಾದಂಥ ಮಹಾಯೋಗಿಯಾದಂಥ ಶಿವನನ್ನು ಒಲಿಸ್ಕೊಂಡು ಆತ್ಮಲಿಂಗ ತೊಗೊಂಬಂದನ ಸಣ್ಣವನವನು. ಅಂದರೆ ಅರ್ಥ ಇಷ್ಟೇ, ಅತ್ಯಂತ ಎತ್ತರಕ್ಕೆ ಹೋಗುವಂಥ ವ್ಯಕ್ತಿ ಕೂಡ ಒಂದು ತಪ್ಪಿನಿಂದ ನೆಲಕ್ಕೆ ಬಿದ್ದು ಬೂದಿಯಾಗಿ ಹೋಗ್ತಾನೆ ಅಂತ. ಅದು ನಮ್ಗೆ ಎಷ್ಟು ದೊಡ್ಡ ಪಾಠ ನಮಗಿದು. ಏಂಜಲ್ಸ್ ಹ್ಯಾವ್ ಎ ಕ್ಲೇ ಫೀಟ್ ಅಂತ. ಏಂಜಲ್ಸ್ ವಿತ್ ಅ ಕ್ಲೇ ಫೀಟ್. ಎತ್ತರಕ್ಕೆ ಹೋಗಿ ದೈವತ್ವ ಹೋಗುವಂಥ ಮನುಷ್ಯ ಆತ. ಇಂದ್ರ ಕೂಡ ಬಂದು ಕೂಡ್ತಿದ್ದ ಮುಂದೆ ಏನು ಹೇಳುವಂಥ ಅಂಥ ಶಕ್ತಿ ಇದ್ದಂಥ ಮನುಷ್ಯ ಒಂದು ದೋಷದಿಂದಾಗಿ ನೆಲಕ್ಕೆ ಬಿದ್ದು ಖಳನಾಯಕ ಆಗಿ ಹೋದ್ನಲ್ಲ, ಅದನ್ನು ಹೇಳಬೇಕು. ಅದನ್ನು ಕೊಲ್ತಾನೆ ರಾಮ, ರಾವಣನ ಕೊಲ್ತಾನೆ. ಕೊಂದ ತಕ್ಷಣ ಕ್ರಿಯೆಗಳಾಗಬೇಕಲ್ಲ, ಅಂತಿಮ ಕ್ರಿಯೆಗಳಾಗಬೇಕು. ವಿಭೀಷಣನ ಮಾಡಲ್ಲ ಅಂತಾನೆ, ಅಧರ್ಮಿ ಅವನು, ಭಾಳ ತಪ್ಪು ಮಾಡಿದ್ದಾನೆ, ನಾನು ಅಂತ್ಯಕ್ರಿಯೆ ಮಾಡಲ್ಲ ಅಂದಾಗ ರಾಮನ ಮಾತ್ರಿ. ಅದಕ್ಕೇನು ಹೇಳೋದು, ಹೇಳ್ತಾನೆ, ಕ್ರಿಯತಾ ಮತ್ಸ್ಯ ಸಂಸ್ಕಾರ ಮಮ ಅಪೇಕ್ಷೆ ಯಥಾತವ. ರಾವಣ ನಿನಗೆ ಹೇಗೆ ಅಣ್ಣನೋ ನನಗೂ ಹಾಗೆ ಅಣ್ಣ ಅವನು. ನೀನು ಮಾಡದೆ ಹೋದರೆ ಅವನ ಸಂಸ್ಕಾರ ನಾ ಮಾಡ್ತೀನಿ ಅಂತಾನೆ ರಾಮ. ಇದು ಅದು ಹೇಳ್ತೇನಲ್ಲ, ಔನ್ನತ್ಯ ಅಂದರೆ ಔದಾರ್ಯದ ಔನ್ನತ್ಯ. ಅದು ಯಾವ ಮನುಷ್ಯ ಇವನು ತನ್ನ ಜೀವನದಲ್ಲಿ ಗದ್ದಲ ಎಬ್ಬಿಸಿದನೋ, ಪ್ರಿಯಳಾದ ಹೆಂಡತಿಯನ್ನು ಎತ್ತುಕೊಂಡು ಹೋಗಿ ಸಂಕಟ ಪಡಿಸಿದ್ನೋ, ಅಂಥ ಮನುಷ್ಯ ಎದುರಿ ಸಿಕ್ಕ ಕೊಂದು ಹಾಕಿದಾಗ ಅವನ ಬಗ್ಗೆ ರೋಷ ಇರೋದು ಸಹಜ ಅಲ್ವಾ. ಸಾಮಾನ್ಯವಾಗಿ ಸತ್ತ ಮೇಲೆ ಮುಗೀತು, ಆ ದ್ವೇಷ ಮುಗೀತು. ಇನ್ಮೇಲೆ ನೀನು ಸಂಸ್ಕಾರ ಮಾಡು, ನೀ ಮಾಡದೆ ಹೋದರೆ ನಾನು ಮಾಡ್ತೀನಿ ಅಂತಾನೆ ರಾಮ.
ಇಂಥ ಬುದ್ಧಿ ರಾಮಂದು ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ, ವೈರಿಗಳಲ್ಲಿದ್ದುವಂಥದ್ದು. ಇನ್ನು ಮುಖ್ಯವಾದ ಪ್ರಸಂಗಕ್ಕೆ ಬರಬೇಕು ನಾನು, ಟೈಮ್ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮುಖ್ಯವಾದ ಪ್ರಸಂಗ ಎಲ್ಲಿ ರಾಮನ ಮೇಲೆ ಬಹುದೊಡ್ಡ ಆಪಾದನೆ ಇದೆಯೋ ಅದು. ರಾವಣ ಸತ್ತ ಮೇಲೆ ಆಂಜನೇಯನ ಹೇಳ್ತಾನೆ, ಯುದ್ಧ ಗೆದ್ವಿ ಅಂತ ಹೇಳಿಬಿಡು ಸೀತೆಗೆ ಹೋಗಿ ಅಂತ ಹೇಳ್ತಾನೆ. ಓಡಿ ಹೋಗಿ ಸಂತೋಷದಿಂದ ಹೇಳ್ತಾನೆ, ಅಮ್ಮ ನಿಮ್ಮ ಕನಸು ಸಿಗಾಯಿತು, ಈಗಾಗಲೇ ರಾವಣ ವಧೆ ಮಾಡಿದ್ದಾನೆ, ಸ್ವಲ್ಪ ಹೊತ್ತಿಗೆ ನಿಮ್ಮ ದರ್ಶನ ಆಗ್ತದೆ ಅಂತ ಹೇಳ್ತಾನೆ. ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಯಾರು? ರಾಮ ವಿಭೀಷಣಿಗೆ ಹೇಳ್ತಾನೆ, ನೋಡು ಸೀತೆ ಹತ್ತಿರ ಮಾತಾಡು, ಆಕೆ ಅಭ್ಯಂಜನ ಸ್ನಾನ ಮಾಡಿ ತನ್ನ ಆಭರಣಗಳನ್ನೆಲ್ಲ ಹಾಕ್ಕೊಂಡು ಬರಲಿ, ಅಲಂಕಾರವಾಗಿ ಬರಲಿ ಅಂತ ಹೇಳ್ತಾನೆ. ಸೀತೆಗೆ ಇಷ್ಟ ಇಲ್ಲ ಅದು. ನನ್ನ ದೇವರನ್ನು ನೋಡಬೇಕಾದ್ರೆ ನಾನು ಹಾಗೆ ಹೋಗಬೇಕು, ನಿಮ್ಮಲ್ಲಿ ಗೊತ್ತಿರಬೇಕು, ನಮ್ಮಲ್ಲಿ ಪದ್ಧತಿ ಇದೆ, ನೀವು ದೇವಸ್ಥಾನಕ್ಕೆಲ್ಲದ ಪ್ರವಾಸ ಹೋದರೆ ಧೂಳಿ ದರ್ಶನ ಅಂತಾರೆ. ಅಲ್ಲಿ ಅಲಂಕಾರ ಮಾಡ್ಕೊಂಡು ಹೋಗಲ್ಲ ದೇವಸ್ಥಾನ. ಹೇಗಿದ್ದೀನಿ ಹೀಗೆ, ಪರಮಾತ್ಮನ ಇರೋದೇ ಹಿಂಗಪ್ಪ, ಎಕ್ಸೆಪ್ಟ್ ಮೈ ಆ್ಯಸ್ ಐ ಆಮ್, ನಾನು ಹೆಂಗಿದ್ದೀನಿ ಹಾಗೆ ಸ್ವೀಕಾರ ಮಾಡು ಅಂತ ಕೇಳ್ಕೋಬೇಕು. ಅಲಂಕಾರ ಮಾಡ್ಕೊಂಡು ಹೋಗೋದಲ್ಲ. ಆಮೇಲೆ ಹೋಗಿಬೇಕಾದ್ರೆ ಮೊದಲನೇ ದರ್ಶನ ಧೂಳಿ ದರ್ಶನ ಅಂತ ಹೇಳ್ತಾರೆ. ಆಕೆ ಹೇಳ್ತಾಳೆ, ನನ್ನ ದೇವರನ್ನು ನೋಡೋಕೆ ಹೋದಾಗ ನಾನು ಹೀಗಿದ್ದೀನಿ ಗೊತ್ತಾಗಲಿ ಅವನಿಗೆ, ನಾನು ಹೇಗಿದ್ದೀನಿ ಅಂತ ಗೊತ್ತಾಗಲಿ ರಾಮನಿಗೆ ಅಂತ ಹೇಳ್ತಾಳೆ. ಆದರೆ ವಿಭೀಷಣ ಹೇಳ್ತಾನೆ, ರಾಮ ಹೇಳಿದ್ಮೇಲೆ ನೀ ಪಾಲಿಸ್ಬೇಕಮ್ಮ ಅಂತ. ಆಕೆ ಹೋಗಿ ಅಭ್ಯಂಜಲ ಸ್ನಾನ ಮಾಡಿ ಆಭರಣಗಳನ್ನು ಹಾಕ್ಕೊಂಡು ಬರ್ತಾಳೆ, ಮನಸ್ಸಿಲ್ಲದೆ. ಇದು ನಿಮ್ಮ ಕಣ್ಣು ಒಂದು ಚಿತ್ರ ಬರಬೇಕು ಸ್ನೇಹಿತರೆ. ಸಾವಿರಾರು ಜನ ಇದ್ದಾರೆ, ಕಪಿಗಳಿದ್ದಾರೆ, ರಾಕ್ಷಸರಿದ್ದಾರೆ, ಉಳಿದಂಥ ರಾಕ್ಷಸರಿದ್ದಾರೆ, ಒಳ್ಳೆಯವರೆಲ್ಲ ಸಿದ್ದವರೇ, ದಾಂಧಲೆ ಮಾಡೋಕ್ಕೆ ಬಂದವರೆಲ್ಲ. ಅವರಿಗೆಲ್ಲ ಒಂದು ಕೆಟ್ಟ ಕುತೂಹಲ, ಸೀತೆ ನೋಡಬೇಕು. ನೋಡೇ ಇಲ್ಲ ಯಾರೂ ಸೀತೆನ. ಹೇಗಿದ್ದಾಳೆ ಸೀತೆ ನೋಡಬೇಕು ಅಂತ ನಿಂತಿದ್ದಾರೆ. ಈ ಗದ್ದಲದಲ್ಲಿ ನಿಂತಿದ್ದಾನೆ. ಅವನೇನು ಮಾಡಬಹುದಾಗಿತ್ತು ರಾಮ? ಸೀದಾ ತಾನೇ ಅಶೋಕವನಕ್ಕೆ ಹೋಗಿ ಒಂದು ಕಡೆ ಇಬ್ಬರೇ ಕೂತು ಏಕಾಂತದಲ್ಲಿ ಮಾತಾಡ್ಕೊಂಡು ಬರ್ಬೋದಾಗಿತ್ತಲ್ಲ. ರಾಮ ಯಾಕೆ ಮಾಡಲ್ಲ? ಕರೆಸ್ತಾನೆ. ಆ ಕಪಿಗಳು ನುಗ್ಗುತ್ತಾರೆ ನೋಡಬೇಕು ಅಂತ. ಆಗ ವಿಭೀಷಣ ಸೈನಿಕರು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಹೋಗ್ರಿ, ಲಾಠಿ ಚಾರ್ಜ್ ಮಾಡ್ತೀವಲ್ಲ ಹಾಗೆ ಲಾಠಿ ಚಾರ್ಜ್ ಮಾಡ್ದಂಗೆ ಹೋಗಿ ಹೊಡಿತಾರೆ. ರಾಮ ಹೇಳ್ತಾನೆ, ನನ್ನ ಸೈನಿಕರು ಅವ್ರು ಹೊಡಿಬೇಡಿ, ನೋಡಲಿ ಅವರು, ಆಕೆ ನೋಡಲಿ, ಏನು ತೊಂದರೆ ಇಲ್ಲ. ಆಕೆ ಭಾಳ ಮುಜುಗ್ರ. ಆಕೆ ಇಂಥ ಪ್ರಸಂಗ ಎಂದೂ ಬಂದಿಲ್ಲ. ಯುದ್ಧದಲ್ಲಿ ಯುದ್ಧ ಭೂಮಿಯಲ್ಲಿ ಹಾಗೆ ತಾನು ಬರೋದು, ಎಲ್ಲರ ಮುಂದೆ, ಇಷ್ಟು ಜನ ಪುರುಷರ ಮುಂದೆ ಬರೋದಕ್ಕೆ ಅಭ್ಯಾಸ ಇಲ್ಲ. ಮುಜುಗ್ರ ಪಟ್ಕೊಂಡು ಬರ್ತಾಳೆ, ಬಂದು ಮುಂದೆ ನಿಂತ್ಕೋತಾಳೆ. ಅದು ಪದ ಮಾತ್ರ ಇಷ್ಟು ಚಂದಪ್ಪ, ಅದು ಹೇಳ್ತೇನೆ, ವಾಲ್ಮೀಕಿಗಳನ್ನು ಬಿಟ್ಟರೆ ಬೇರೆ ಕಡೆ ಆಗೋಲ್ಲ ಅನಿಸುತ್ತೆ ಆ ಥರ. ಆ ರಾಮನಿಗೆ ಏನು ಮನಸ್ಸಲ್ಲಿ ಏನಾಗಿತ್ತು ಅಂತ ಸೀತೆ ಬರೋದು ಕಾಣಿಸ್ತಾ ಇದೆ. ಆಕೆಗೋಸ್ಕರ ಎಷ್ಟು ಹೋರಾಡಿದ್ದಾನೆ. ಆಕೆ ಮೇಲೆ ಇರುವಂಥ ಅಪಾರವಾದಂಥ ಪ್ರೀತಿ, ಅದಮ್ಯವಾದಂಥ ಪ್ರೀತಿ ಅದು. ಆ ಕಂಡಾಗ ಏನಾಗಿರ್ಬೇಕು ಅವನಿಗೆ ಅನ್ನೋದನ್ನು ವಾಲ್ಮೀಕಿಗಳು ಒಂದೇ ಸಾಲಲ್ಲಿ ಬರೀತಾರೆ. ಹರ್ಷೋ ದೈನ್ಯಂಚ ರೋಷಸ್ಯ ತ್ರಯಂ ರಾಘವಮಾಶೀತ್. 3 ಭಾವನೆಗಳು ಅವನು ತುಂಬಿಕೊಂಡಿದ್ದು ಅಂತ. 3 ಭಾವನೆಗಳು ಯಾವುದು? ಹರ್ಷ, ದೈನ್ಯ, ರೋಷ. ಹರ್ಷ ಯಾಕೆ? ಸೀತೆಯನ್ನು ಕಂಡದ್ದು. ನನ್ನ ಹೆಂಡತಿ ಬದುಕಿದ್ದಾಳಲ್ಲ, ಎಲ್ಲಿ ಹೋಗಿದ್ದಾಳೋ ಗೊತ್ತಿದ್ದಾರೆ, ಹುಡುಕಿದ್ದೀವಿ, ಆಕೆ ಬದುಕಿದ್ದಾಳೆ, ಆಕೆ ನೋಡಿ ಸಂತೋಷ, ಹರ್ಷ ಆಯಿತು. ದೈನ್ಯ ಯಾಕೆ? ಅಯ್ಯೋ ಕರ್ಮವೇ, ಈಕೆನ ಪಾರು ಮಾಡ್ಕೊಂಡು ಬರಬೇಕಾಗಿ, ಯುದ್ಧ ಮಾಡ್ಬೇಕಾದ್ರೆ ಯಾರ್ಯಾರು ಸಹಾಯ ತೊಗೋಬೇಕಾಯ್ತಲ್ಲಪ್ಪ, ನಾನು ಏಕಾಂಗಿ ವೀರನಾಗಿ ಗೆಲ್ಬೋದಾಗಿತ್ತು ನಾನು. ಅದು ದೈವ ಹೆಂಗಿದೆ ನೋಡಿ, ಯಾರ್ಯಾರ್ದು 100 ಜನರು ಸಹಾಯ ತೊಗೊಂಡು ಮಾಡಬೇಕಾಯ್ತಲ್ಲ, ಎಷ್ಟು ಅಸಹಾಯಕನಾಗಿಬಿಟ್ಟೆ ನಾನು ಅಂತ ದೈನ್ಯ. 3ನೇದ್ದು ದೈವದ ಮೇಲೆ ಕೋಪ. ಯಾಕೆ ನಮ್ಮ ಮೇಲೆ ಹಿಂಗೆ ಮಾಡಿದೆ, ನಮ್ಮನ್ನು ಯಾಕೆ ಬಿಡಿಸಿದೆ, ನಮ್ಮನ್ನು ಈ ಪರಿಸ್ಥಿತಿ ತಂದಿಟ್ಟಲ್ಲ ನಮ್ಮನ್ನು ಅಂತ ದೈನ್ಯ. ವಾಲ್ಮೀಕಿಗಳು ಹಾಗೆ ಅನಾಲಿಸಿಸ್ ಸಾಧ್ಯವೇ ಇಲ್ಲ. 3 ಭಾವನೆಗಳು. ಹರ್ಷ, ಸೀತೆಯನ್ನು ಕಂಡದ್ದು. ದೈನ್ಯ, ಯಾರ್ಯಾರ್ದು ಸಹಾಯ ತೊಗೋಬೇಕಾಯ್ತಲ್ಲಪ್ಪ ನಾನು. 3ನೇದು ದೈವ ಆಡಿಸ್ಬಿಡುತ್ತಲ್ಲಪ್ಪ ನನ್ನ ಅಂತ ರೋಷ, ದೈವದ ಮೇಲೆ. ಅಲ್ಲಿವರೆಗೂ ಚಂದ. ಸೀತೆ ಬಂದು ಮುಂದೆ ನಿಂತ ತಕ್ಷಣ ರಾಮನ ನಡವಳಿಕೆಯೇ ಬೇರೆ ಆಯಿತು. ಗಾಬರಿ ಆದದ್ದು ಲಕ್ಷ್ಮಣನಿಗೆ, ಆಂಜನೇಯನಿಗೆ, ವಿಭೀಷಣಿಗೆ. ರಾಮನ ಹೀಗೆ ಎಂದೂ ಕಂಡೇ ಇಲ್ಲ ಅವರು, ಎಂದೆಂದೂ ಕಂಡಿಲ್ಲ ರಾಮನ. ಮುಖ ಉಗ್ರ ಆಯಿತು. ಏನು ಹೇಳ್ತಾನೆ ರೀ ಅವನು, ಅವನ ಮಾತು ಹೆಂಗಿದೆ ನೋಡ್ರಿ ಒಂದು. ಭದ್ರೆ, ರಣಾಂಗಣದಲ್ಲಿ ಶತ್ರುವನ್ನು ಕೊಂದು ವಶಪಡಿಸಿಕೊಂಡಿದ್ದೇನೆ ನಿನ್ನನ್ನು. ನನಗಾದ ಅಪಮಾನವನ್ನು ಅಯೋಧ್ಯ ರಾಜನನ್ನು ಕೆರಕಿದ್ದಾನ ಅವನು, ಬಿಡೋಕ್ಕಾಗತ್ತಾ? ಆದ್ದರಿಂದ ಅವನು ಸೋಲಿಸಿದ್ದೇನೆ. ಜಗತ್ತು ನನ್ನ ಪೌರುಷವನ್ನು ಕಂಡಿತು. ಈಗ ನಾನು ಸ್ವತಂತ್ರನಾಗಿದ್ದೇನೆ. 2ನೇ ಮಾತು, ನಿನ್ನನ್ನು ಪಡೆಯೋದಕ್ಕೆ ನಾನು ಯುದ್ಧ ಮಾಡಲಿಲ್ಲ, ನಿನ್ನನ್ನು ಪಡೆಯೋಕ್ಕೆ ಯುದ್ಧ ಮಾಡಲಿಲ್ಲ. ನಮ್ಮ ವಂಶದ ಹಿರಿಮೆಯನ್ನು ಎತ್ತಿ ತೋರಿಸೋದಕ್ಕೋಸ್ಕರ ಯುದ್ಧ ಮಾಡಿದ್ದೇನೆ. ಇಕ್ಷ್ವಾಕು ವಂಶದವರು ಎಂದು ಸೋತು ಬೆನ್ನು ತೋರಿಸೋರಲ್ಲ ಅಂತ ತೋರ್ಸೋಕೆ ಯುದ್ಧ ಮಾಡಿದ್ದೇನೆ. 3ನೇದು, ನೀನು ರಾವಣನ ಜೊತೆಗೆ 10 ತಿಂಗಳಿದೆಯಲ್ಲ, ಇಷ್ಟು ನಿನ್ನ ದಿವ್ಯ ರೂಪವನ್ನು ನೋಡಿ ಸುಮ್ಮನೆ ಬಿಡ್ತಾನ ಅವನಿನ್ನ. 4ನೇದು, ಪರಗ್ರಹದಲ್ಲಿದ್ದಂಥ ಸ್ತ್ರೀಯನ್ನು ಸ್ವೀಕರಿಸಿದರೆ ನನ್ನ ಕುಲದವ್ರು ಏನು ಅನ್ಕೋತಾರೆ, ಜನ ನನ್ನ ಬಗ್ಗೆ ಟೀಕೆ ಮಾಡ್ತಾರೆ. ನೆಕ್ಸ್ಟ್ ಡೇಂಜರಸ್ ಅದು, ನಿನ್ನ ಚಾರಿತ್ರ್ಯದಲ್ಲಿ ನನಗೆ ಸಂದೇಹ ಬಂದಿದೆ. ನಾನು ನಿಶ್ಚಯ ಮಾಡಿದ್ದೇನೆ, ನೀನು ಮನಬಂದ ಕಡೆಗೆ ಹೋಗು, ಎಲ್ಲಿ ಬೇಕಾದರೂ ಹೋಗು,
ಬೇಕಾದ ಲಕ್ಷ್ಮಣನ ಕಡೆ ಹೋಗು, ಮಾತು ಎಂಥ ಹುಚ್ಚುಚ್ಚಾರ ಮಾತು. ಲಕ್ಷ್ಮಣನ ಜೊತೆಗೆ ಹೋಗು, ಭರತನ ಜೊತೆಗೆ ಹೋಗು, ಇದ್ದಾನಲ್ಲ ಸುಗ್ರೀವನ ಜೊತೆಗೆ ಹೋಗು, ಇಲ್ಲಾಂದರೆ ವಿಭೀಷಣ ಇದ್ದಾನೆ ಅವನ ಜೊತೆಗೆ ಹೋಗು, ನನಗೂ ನಿನಗೇನು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಏಕಾಏಕಿ ಆದಂಥ ಬದಲಾವಣೆ ಅಲ್ಲ. ಯಾಕೆ ಹಿಂಗಾಯಿತು? ಅದಕ್ಕೆ ಉತ್ತರ, ಆಕೆ ಉತ್ತರ ಹೆಂಗಿದೆ ನೋಡಿ. ನನ್ನ ದೇವರೇ ನನ್ನಲ್ಲಿ ಅಪನಂಬಿಕೆ ತೋರಿಸಿದ್ರೆ ನಾನು ಎಲ್ಲಿ ಹೋಗಲಿ? ಅಸಹಾಯಕಳಾಗಿದ್ದಾಳೆ. ನೀನು ವೀರಾಗ್ರಣಿ, ಪುರುಷ ಶ್ರೇಷ್ಠ, ಸಾಮಾನ್ಯರ ಹಾಗೆ ಮಾತಾಡ್ತೀಯಲ್ಲಪ್ಪ ನೀನು. ನನ್ನ ಚಾರಿತ್ರ್ಯದ ಬಗ್ಗೆ ನಾನು ಆಣೆ ಮಾಡಿ ಹೇಳ್ತೀನಿ, ನನ್ನ ಚಾರಿತ್ರ್ಯಕ್ಕೆ ಯಾವ ಭಂಗನೂ ಇಲ್ಲ. ವೆರಿ ಸ್ಯಾಡ್ ದ್ಯಾಟ್ ಟು ಜಸ್ಟಿಫೈ ಯುವರ್ ಶಾಸ್ಟಿಟಿ ಬಿಫೋರ್ ಸಂಬಡಿ ಎಲ್ಸ್. ಅಸಹ್ಯ ಅನಿಸುತ್ತೆ. ನಾನು ಪರಾಧೀನಿ ಆಗಿದ್ದಾಗ ನನ್ನ ರಾವಣನ ಸ್ಪರ್ಶ ಆಗಿರ್ಬೋದು ನನ್ನ ದೇಹಕ್ಕೆ, ಆದರೆ ನನ್ನ ಮನಸ್ಸು ಯಾವಾಗಲೂ ಹೃದಯ ನಿನ್ನ ಕಡೆಗೆ ಇತ್ತು. ಈಗ ನಾನು ಬೇಡ ಅನ್ನೋದಾಗಿದ್ದರೆ ಹನುಮಂತನ ಕಡೆ ಕಳಿಸಿದ್ದೆಲ್ಲ ಆವಾಗಲೂ ಹೇಳಬೇಕಾಗಿತ್ತು. ಯುದ್ಧ ಇರಲಿಲ್ಲ, ಜನ ಸಾಯೋದು ಬೇಕಾಗಿರಲಿಲ್ಲ, ನಾನು ಜೀವನ ಮುಗಿಸ್ಬಿಡ್ತಿದ್ದೆ ನಾನು ಅಲ್ಲೇನೆ. ಯಾಕೆ ಹೇಳಿಲ್ಲ? ಹೇಳಿ ಕಳಿಸ್ಬೇಕಾದಾಯ್ತು. ಮತ್ತು ಇನ್ನೊಂದು, ಸ್ತ್ರೀಯರು ಸಾಮಾನ್ಯರು ಚಪಲೆಯರು ಅಂತ ಇಟ್ಕೊಂಡು ನೀನು ಮಾತಾಡ್ತಾ ಇದ್ದೀಯಾ ನೀನು. ಆದರೆ ನಿನಗೆ ಗೊತ್ತಿರಬೇಕು, ನಾನು ಭೂದೇವಿ ಪುತ್ರಿ, ನನ್ನಷ್ಟು ದೃಢ ಮನಸ್ಸಿರೋರು ಯಾರೂ ಇಲ್ಲ. ಆದ್ದರಿಂದ ನನ್ನ ದೃಢ ಮನಸ್ಸಿನ ಬಗ್ಗೆ ನಿನಗೆ ಡೌಟ್ ಇರೋದು ಬೇಡ. ಇಷ್ಟು ಹೇಳ್ತಾಳೆ. ಲಕ್ಷ್ಮಣ, ಇನ್ನು ನನಗೆ ಬೇರೆ ಬೇಡ, ಅಗ್ನಿ ಹಾಕು, ಅಗ್ನಿಗೆ ಹೋಗ್ಬಿಡ್ತೀನಿ ಅಂತಾಳೆ. ಇದ್ರ ಬಗ್ಗೆ ಭಾಳ ಚೌಕಾಶಿ ಇದೆ ರಾಮನ ಬಗ್ಗೆ. ರಾಮ ಯಾಕೆ ಹಿಂಗೆ ಮಾಡಿದ, ತಪ್ಪು ಮಾಡಿದ ರಾಮ ಅಂತ. ಅದಕ್ಕೆ ಬೇಕಾದಷ್ಟು ನಾವೇನು ರಾಮನ ಜಸ್ಟಿಫೈ ಮಾಡಿ ಕೋರ್ಟಲ್ಲಿ ಜಸ್ಟಿಫೈ ಮಾಡ್ಕೋಬೇಕಾಗಿಲ್ಲ. ಆದರೆ ವಿಷಯಗಳೇನು ಅಂತ ಒಂದು ನಾವು ನೆನಪಲ್ಲಿ ಇಡಬೇಕಾದದ್ದು ಯಾವಾಗಲೂ ಅಂದರೆ, ಅವನು ಬರೀ ಸೀತಾರಾಮ ಅಲ್ಲ, ರಾಜಾರಾಮನೂ ಹೌದು. ರಾಜಾರಾಮನ ಜವಾಬ್ದಾರಿ ಭಾಳ ಹೆಚ್ಚು. ನನ್ನ ಹೆಂಡತಿಗೆ ಎಲ್ಲೋ ಸೈಟ್ ಅಲಾಟ್ ಆದರೆ ನನಗೂ ಬರುತ್ತೆ ಬಣ್ಣ, ಬರಲೇಬೇಕು, ಗೊತ್ತಿಲ್ಲ ಅನ್ನೋಕ್ಕಾಗಲ್ಲ. ಹಾಗೆ ಇನ್ನೊಂದು ಇಂಗ್ಲೀಷಲ್ಲಿ ಮಾತಿದೆ, ಸೀಸರ್ಸ್ ವೈಫ್ ಶುಡ್ ಬಿ ಅಬವ್ ಬೋರ್ಡ್ ಅಂತ. ಸೀಸರ್ ಚಕ್ರವರ್ತಿ, ಅವನ ಹೆಂಡತಿ ತಪ್ಪು ಮಾಡಿದರೆ ಸೀಸರ್ನಿಗೂ ಬರುತ್ತೆ ಅದು. ಆ ಅಪವಾದ ಕಳ್ಕೊಳ್ಳೋಕ್ಕೆ ಸೀಸರ್ ತಯಾರಾಗಿರಬೇಕು. ರಾಮ ರಾಜಾರಾಮನೂ ಹೌದು. ನಾಳೆ 100 ಜನ 100 ಥರ ಮಾತಾಡ್ತಾರೆ. ಒಂದು ಮಾತನ್ನು ತಿಳ್ಕೋಬೇಕಾದದ್ದು ಸ್ನೇಹಿತರೆ, ಬಹಳ ಜನ ತಪ್ಪು ಇಂಟರ್ಪ್ರಿಟೇಷನ್ ಮಾಡ್ತಾರೆ. ನನಗನ್ಸಿದ್ದು ತಪ್ಪದು. ರಾಮ ಮಾಡಿದ್ದು ಸರಿ. ಯಾಕಂಗೆ ಪ್ರಶ್ನೆ ಕೇಳಿದಾಗ ಗೊತ್ತಾ? ಹಾಗೆ ಮಾತಾಡ್ಕೊಂಡು ಬಂದಿದ್ರೆ, ಏನು ರೀ ರಾಮ 10 ತಿಂಗಳಲ್ಲೇ ಇದ್ದಂತೆ ಕರ್ಕೊಂಬಂದ್ಬಿಟ್ಟ, ಇದೆಂತ ರಾಮ್ರಿ ಇವನು ಅಂತಿದ್ರು. ಅವನು ಜಸ್ಟಿಫೈ ಮಾಡಬೇಕಾದದ್ದು ಯಾರ ಮುಂದೆ? ಮತ್ತು ಇನ್ನೊಂದು, ಎಲ್ಲರಿಗೂ ಗೊತ್ತಿದೆ ಯುದ್ಧ ಭೂಮಿಯಲ್ಲಿ ನಡೆದಿದೆ ಇದು. ರಾಮ ಸೀತೆ ಮಾತಾಡ್ಕೊಂಡಿಲ್ಲ, ನೋ ಡೈಲಾಗ್, ನೋ ಕಾಂಪ್ರಮೈಸ್. ಹಾಗೆ ಬರ್ತಾಳೆ, ಬಂದ ಹಾಗೆ ಎಲ್ಲರ ಮುಂದೆನೂ ಎನ್ಕ್ವೈರಿ ಅದು. ಅಂದರೆ ಮುಂದೆ ಜನ 100 ವರ್ಷಗಳ ಒಟ್ಟೆ ಏನು ಪ್ರಶ್ನೆಗಳನ್ನು ಕೇಳಬಹುದೋ ಆ ಎಲ್ಲ ಪ್ರಶ್ನೆಗಳನ್ನು ರಾಮ ಕೇಳ್ತಾನೆ ಆಕೆಗೆ. ರಾಮನ ಪ್ರಶ್ನೆ ಅಲ್ಲ ಅದು. ನಿನ್ನ ಚಾರಿತ್ರ್ಯದಲ್ಲಿ ಸಂದೇಹ ಇದೆ. ಜನ ಹೇಳ್ತಾರೆ, ಅಲ್ರಿ ರಾವಣದ ಅಷ್ಟು ದಿವಸ ಇದ್ದಲ್ಲಿ ಹಾಗೆ ಇರೋಕ್ಕಾಗತ್ತಾ, ರಾಮ ಬಿಡ್ತಾನೆ ಆಕೆನ್ನ ಅಂತ ಅನ್ಬೋದು. ಆ ಮಾತನ್ನು ರಾಮ ಕೇಳ್ತಾನೆ. ಇನ್ನೊಂದು, ರಾಮ ಹೇಳಿನ ಯುದ್ಧ ಮಾಡಿದ ಕರ್ಕೊಬಂದ ನೋಡ್ರಿ, ಓದೋದು ಹೆಂಡತಿ ಸಲುವಾಗಿ ಓದಿದ್ದವನು ಅಲ್ಲ. ನಾ ಹೆಂಡತಿ ಸಲುವಾಗಿ ಹೋಗಲಿಲ್ಲ, ನನ್ನ ಮನೆತನದ ಗೌರವಕ್ಕೋಸ್ಕರ ಹೋದೆ. ಅಂದರೆ ಜನ ಏನೇನು ಪ್ರಶ್ನೆಗಳನ್ನು ಮುಂದೆ ಕೇಳಬಹುದೋ ಶತಮಾನಗಳ ಬಗ್ಗೆ, ಆ ಪ್ರಶ್ನೆಗಳನ್ನು ರಾಮನೇ ಕೇಳ್ತಾನೆ. ಒಂದು ಘಟನೆ ಹೇಳಬೇಕು. ಹಿಂದೂಸ್ತಾನ್ ಟೈಮ್ಸಲ್ಲಿ ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ, ಅವ್ರ ಎತ್ತರದ ಕಾಲದಲ್ಲಿ, ಅಂದರೆ ನೆಹರು ಅಂದರೆ ದೇವರವಾಗ, ಮತ್ತು ಯಾರು ಆಪ್ಷನ್ ಇಲ್ಲ. ಒಂದು ಕಾಲಮ್ ಬರ್ತಾ ಇತ್ತಂತೆ ಪ್ರತಿ ಭಾನುವಾರ ಯಾವುದೋ ಒಂದು ದಿವಸ. ಅಲ್ಲಿ ಯಾವನೋ ಬರೆಯೋನು ನೆಹರೂನ ಹಿಗ್ಗಾಮುಗ್ಗ ಬೈದಕ್ಕೆ ಬರಿತಿದ್ದ. ನೆಹರೂನ ಬೈಯೋ ಧೈರ್ಯ ಯಾರಿಗೂ ಇರಲಿಲ್ಲ ಆವಾಗ. ನೆಹರು ಹಿಂಗೆ ಮಾಡ್ತಾನೆ, ಸರ್ವಾಧಿಕಾರತ್ವ ತೋರಿಸ್ತಾರೆ, ಯಾರು ಮಾತು ಕೇಳೋಲ್ಲ, ಹಾಗೆ ಹೀಗೆ ಅಂತೆಲ್ಲ ಟೀಕೆ ಮಾಡೋದು. ಈ ಕಾಂಗ್ರೆಸ್ನಲ್ಲಿ ಕೋಪ ಬಂದ್ಬಿಡ್ತು. ಯಾವನ್ರಿ ಅವನು, ಹುಡುಕರೆ ಅವನು ಯಾರು ಬರ್ತಾರೆ ಅಂತ ಹುಡುಕಿದ್ರೆ ಬರೆದದ್ದು ಯಾರು ಗೊತ್ತಾ? ನೆಹರೂನೇ ಬರೆದದ್ದು ಆ ಕಾಲಮು. ಅಂದರೆ ಜನ ತನ್ನ ಬಗ್ಗೆ ಏನೇ ಟೀಕೆ ಮಾಡಬಹುದು ಅನ್ನೋದು ತಾನೇ ಮಾಡ್ಕೊಂಡಿದ್ದಾರೆ ಟೀಕೆ. ಜನ ಅಭಿಪ್ರಾಯ ಏನು ಬರುತ್ತೆ, ಹೌದು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಕಾಲಮಲ್ಲಿ ಅಂದರೆ ತಿಳ್ಕೊಬೇಕು ನಾನು ಸರಿಯಾಗಿಲ್ಲ ಅಂತ. ಹಾಗೆ ರಾಮ ಮಾಡೋದೇನೆಂದರೆ, ಮುಂದೆ ಶತಮಾನಗಳವರೆಗೆ ಏನು ಜನ ಪ್ರಶ್ನೆ ಕೇಳಬಹುದೋ ಎಲ್ಲ ಪ್ರಶ್ನೆಗಳನ್ನು ಅವನೇ ಕೇಳಿಬಿಡ್ತಾನೆ. ಎಂಥ ಚಂದ ಪ್ರಶ್ನೆಗಳು. 8 ತಿಂಗಳಿದ್ದೆಲ್ಲ ಆಕೆ ಜೊತೆಗೆ, ರಾಮಣ್ಣನ ಜೊತೆಗೆ ಇದ್ದೆಲ್ಲ, ನಿನ್ನ ಚಾರಿತ್ರ್ಯ ಮೇಲೆ ಸಂಶಯ ಬರಲ್ವಾ ಅಂತ ಕೇಳ್ತಾರೆ. ಆಕೆ ಉತ್ತರ ಕೊಡ್ತಾಳೆ, ನನ್ನ ಚಾರಿತ್ರ್ಯದ ಬಗ್ಗೆ ಸಂದೇಹ ಬೇಡ, ನಾನು ಭೂದೇವಿ ಮಗಳು. ಆನ್ಸರ್ ಆಕೆ ಕೊಡ್ತಾಳೆ. ಎಲ್ಲರ ಮುಂದೆ ಕೊಡಬೇಕದನ್ನು. ಇದು ಇಂಪ್ರಾಂಪ್ಟು, ಅದು ತಕ್ಷಣ ಅಂದರೆ ಆನ್ ದಿ ಸ್ಪಾಟ್ ಆಗುವಂಥದ್ದು, ಪ್ರಾಕ್ಟೀಸ್ ಮಾಡಿದ್ದಲ್ಲ, ರಿಹರ್ಸಲ್ ಮಾಡಿದ್ದಲ್ಲ. ಕೊನೆಗೆ ನಿನ್ನೆ ಕೂಡ ನಾನು ಬೇರೆ ಕಡೆ ಹೇಳಿದಾಗ ರಾಮಾನುಜಾಚಾರ್ಯ ಬಗ್ಗೆ ಹೇಳ್ಬೇಕಾದ್ರೆ, ಅಗ್ನಿ ಪರೀಕ್ಷೆ, ದಿವ್ಯ ಪರೀಕ್ಷೆ ಅಂತ ಒಂದು ಇರ್ತಿತ್ತು ಅವಾಗ. ಮನುಷ್ಯ ಪರೀಕ್ಷೆ ದಾಟಿ ಭಗವಂತ ಒಂದು ತೀರ್ಮಾನ ಮಾಡಲಿ ಅಂತ ಅಗ್ನಿ ಪರೀಕ್ಷೆಗೆ ಹೋಗುವಂತ. ಅಗ್ನಿ ಪರೀಕ್ಷೆಗೆ ಹೋಗ್ತಾಳೆ ಆಕೆ. ಅಷ್ಟು ಎಲ್ಲರ ಜನರ ಮುಂದೆ ಅಗ್ನಿಗೆ ಹೋಗ್ತಾಳೆ. ಅಗ್ನಿದೇವ ಬರ್ತಾನೆ,
ಯಾಕಪ್ಪ ಮರವೇ ಆಯ್ತಾ ನಿನಗೆ ರಾಮ? ನೀನು ರಾಮ ಅಲ್ಲಪ್ಪ, ವಿಷ್ಣು ನೀನು. ಆಕೆ ಲಕ್ಷ್ಮಿ, ಆಕೆ ಶುದ್ಧಳಾಗಿದ್ದಾಳೆ ಅಂತ ನಾನೇನು ಸರ್ಟಿಫೈ ಮಾಡಬೇಕಾಗಿಲ್ಲ, ಪವಿತ್ರಳಾಗಿದ್ದಾಳೆ ಅಂತ ಕೊಡ್ತಾನೆ. ಇದು ಹಿ ವಾಂಟೆಡ್ ಓಪನ್ ಸರ್ಟಿಫಿಕೇಟ್ ಇನ್ ಫ್ರಂಟ್ ಆಫ್ ಎವ್ರಿಬಾಡಿ, ಎಲ್ಲರ ಮುಂದೆ. ಅದಾದಮೇಲೆ ರಾಮನ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಯಾವಾಗ ಅಗ್ನಿ ಬಂದು ಹೇಳ್ತಾನೆ ಪವಿತ್ರಳಾಗಿದ್ದಾಳೆ ಅಂತ, ಆವಾಗ ರಾಮ ಸೀತೆಯನ್ನು ಹೊಗಳ್ತಾನೆ. ನಿನ್ನ ಚಾರಿತ್ರ್ಯ ಬಗ್ಗೆ ನನಗೆ ಯಾವತ್ತೂ ಸಂಶಯ ಇಲ್ಲಮ್ಮ ನನಗೆ. ಎಲ್ಲ ಇವನ ಆಗಲೇ ಹಿಂಗೆ ಹೇಳಿದೆ, ಏಕಾಗಿ ಚೇಂಜ್ ಮಾಡಿಬಿಟ್ಟ ಟ್ಯೂನು ಅನ್ನೋಂಗಿಲ್ಲ. ಅವನ ಪರ್ಪಸ್ ಏನಿತ್ತು ಹೇಳಿದ್ದದು, ಎಲ್ಲರ ಮುಂದೆ ಆಕೆ ಸಾಕ್ಷಿ ಆಗಲಿ, ಆಕೆ ಪವಿತ್ರಳು ಅಂತ ಗೊತ್ತಾಗಲಿ, ಆಮೇಲೆ ನಾನು ಹೇಳಬೇಕು. ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅಂದರೆ ನನ್ನ ಸಮಾಧಾನಕ್ಕೋಸ್ಕರ ಅಲ್ಲಮ್ಮ. ನಾಳೆ 100 ಜನ 100 ಪ್ರಶ್ನೆ ಕೇಳ್ತಾರೆ. ಆದರೆ ರಾಮನ ದುರ್ದೈವ ಅಂದರೆ ಅದಾಗಿ 10,000 ವರ್ಷದ ಮೇಲೆ ಕೂಡ ಜನ ಸಂಶಯ ಪಡ್ತಾರೆ. ಮತ್ತು ನಮ್ಮ ಮನುಷ್ಯ ಸ್ವಭಾವ ನಾಯಿ ಬಾಲ ಬಿಡೋದಿಲ್ಲ. ನಮಗಾದರೂ ಹೆಂಗೆ ಸಿಕ್ಬಿಟ್ರಂತೂ ಪ್ರಶ್ನೆ ಕೇಳೋದಕ್ಕೆ ಭಾಳ ಖುಷಿ ನಮಗೆ. ಆ ಹೆಂಗಸಿನ ಬಗ್ಗೆ ಕೇಳೋದು ಪ್ರಶ್ನೆ ನಾವು ಹೀಗೆ ಮಾಡ್ತಾರೆ. ಸೀತೆ ಕೊನೆಗೂ ಅದಾಯ್ತಲ್ಲ, ಮತ್ತು ಪ್ರಶ್ನೆ ಕೇಳಿದರು. ಅದಕ್ಕೆ ರಾಮ ಮಾಡಿದ್ದು ತಪ್ಪು ಅಂತ ನಾನು ಹೇಳೋಲ್ಲ, ಆ ರಾಮನ ಅಪರಾಧ ಅಂತ ಹೇಳಲ್ಲ. ಅವನು ಮಾಡಿದ್ದು ಎಲ್ಲರ ಮುಂದೆ ಸ್ಥಳ ನೋಡಬೇಕಾದನ್ನು, ಯಾವ ಸ್ಥಳದಲ್ಲಿ ಮಾಡಿದ, ಯಾವ ಜಾಗೆಯಲ್ಲಿ ಮಾಡಿದ ಅಂತ. ಮಾಡಿದ ಉದ್ದೇಶ ಮೊದಲು ಮಾತಾಡಿಕೊಂಡಿಲ್ಲ, ಪ್ಲ್ಯಾನ್ ಮಾಡಿಕೊಂಡಿಲ್ಲ, ನೇರವಾಗಿ ಹೇಳ್ತಾನೆ. ಜನ ಕೇಳೋ ಪ್ರಶ್ನೆ ನಾನು ಕೇಳ್ತೀನಿ ಅಂತ ಅದಕ್ಕೆ ಉತ್ತರ ಹಾಕಿ ಕೊಡ್ತಾಳೆ. ಅದಕ್ಕೆ ಸಾಕ್ಷಿಯಾಗಿ ಅಗ್ನಿ ಕೂಡ ಬಂದು ಹೇಳುತ್ತೆ. ಅಂದರೆ ಈ ವಿಭೀಷಣ ಆದಿಯಾಗಿ ಆಂಜನೇಯರಿಗಾಗಲಿ ಸೀತೆಯ ಬಗ್ಗೆ ಯಾವ ಸಂಶಯನೂ ಉಳಿಲಿಲ್ಲ, ಮನಸ್ಸು ಸ್ವಚ್ಛಾಯಿತು. ಆಮೇಲೆ ಮುಂದೆ ಮುಗಿದ ಮೇಲೆ ಅಯೋಧ್ಯೆಗೆ ಹೊರಡ್ತಾರೆ. ಅಯೋಧ್ಯೆಗೆ ಹೊರಡ್ಬೇಕಾದ್ರೆ ಎಷ್ಟು ಸೂಕ್ಷ್ಮಜ್ಞ ರಾಮ ಅಂದರೆ, ಆ ಪುಷ್ಪಕ ವಿಮಾನದಲ್ಲಿ ಬರಬೇಕಾದ್ರೆ ಒಂದು ಮಾತಿದೆ, ಭೌಭೂತಿ ಬರೀತಾನೆ, ಇದು ವಾಲ್ಮೀಕಿ ಮಾತಲ್ಲ. ಮೇಲೆ ಬರಬೇಕಾದ್ರೆ ನೀವು ಸಾಮಾನ್ಯವಾಗಿ ನೋಡಿ, ಇತ್ತೀಚೆಗೆ ಒಂದು ಆರ್ಟಿಕಲ್ ಬರೆದಿದೆ, ನನಗೆ ತುಂಬ ಸಂತೋಷ ಆದದ್ದು. ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಬರೆದಿದೆ. ನೆಲ ಗಂಧವತಿ, ನೆಲಕ್ಕೆ 108 ಥರದ ವಾಸನೆ, ನೆಲಕ್ಕೆ ಗಂಧವತಿ ಅಂತ ಕರೀತಾರೆ. ಭೂಮಿಗೆ ವಾಸನೆ ಇದೆ. ಆಕಾಶ ನಿರ್ಗಂಧ, ಆಕಾಶಕ್ಕೆ ವಾಸನೆ ಇಲ್ಲ. ಆದರೆ ಆಕಾಶ ಭೂಮಿಯಲ್ಲಿ ಆಗ್ತಿರೋದಕ್ಕೆ ಸಾಕ್ಷಿ ಅದು. ಎರಡಕ್ಕೂ ಎಂಥ ಅನ್ಯೋನ್ಯ ಸಂಬಂಧ ಇದೆ ಅಂದರೆ, ನೀವು ವಿಮಾನದಲ್ಲಿ ಹೋದರೆ ಕೆಲವರು ಅಪೇಕ್ಷೆ ಪಟ್ಟು ವಿಂಡೋ ಸೀಟ್ ಅಂತ ಕೊಡ್ತಾರೆ ಕಿಟಕಿ ಹತ್ರ. ಏನು ನೋಡ್ತೀರಿ ಕಿಟಕಿ ಹತ್ರ ಕೂತಾಗ? ಬಗ್ಗೆ ಕೆಳಗೆ ನೋಡೋದು, ಏನು ಕಾಣಿಸುತ್ತೆ ತೆಳಗೆ ನೋಡು. ಮೇಲೆ ಹೋದ್ಮೇಲೆ ಕಾಣಿಸಲ್ಲ, ಸ್ವಲ್ಪ ಹೊತ್ತು ಕಾಣಿಸುತ್ತೆ, ಗಿಡ ಮರ ತೆಗ್ಗು ಕಾಣಿಸುತ್ತೆ, ಲ್ಯಾಂಡಿಂಗ್ ಟೈಮಲ್ಲಿ ಮತ್ತೆ ಕಾಣಿಸುತ್ತೆ. ಮೇಲೆ ಕೂತವರಿಗೆ ಕೆಳಗಿನ ಬಗ್ಗೆ ಕುತೂಹಲ, ಕೆಳಗೆ ನಿಂತವ್ರು ವಿಮಾನ ನೋಡೋ ಕುತೂಹಲ. ಅಂದರೆ ಒಂದು ಇನ್ನೊಂದಕ್ಕೆ ಹೆಂಗೆ ಆಕರ್ಷಣೆ ಆಗಿದೆ. ಅದು ನಾನು ಹೇಳ್ತಿದ್ದೆ, ಯಾವಾಗ ರಾಮನಂಥ ವ್ಯಕ್ತಿ ಹುಟ್ಟುತ್ತಾನೆ ಅಂತಂದರೆ ಜಗತ್ತಿನ ಗಂಧದೊಳಗೆ ಇರಬೇಕು, ಎಲ್ಲ ಗಂಧಮಯ ಜಗತ್ತಿನೊಳಗೆ ಒಂದು ಭಾಗ ಆಗಬೇಕು. ಆದರೂ ಅನ್ಅಟ್ಯಾಚ್ಡ್ ಆಗಿ ಆಕಾಶ ತತ್ವ ಪಡ್ಕೋಬೇಕು. ಆಕಾಶದ ಇದನ್ನು ಯಾರು ಅಂಟ್ಕೊಳ್ಳದೇ ಇರೋ ಸ್ವಭಾವ ಇದೆಯಲ್ಲ, ಅಂಟ್ಕೊಳ್ಳೋದ ಸ್ವಭಾವ ಮತ್ತು ಭೂಮಿಯ ಪ್ರೀತಿ ಎರಡನ್ನೂ ಸೇರಿಸ್ಕೊಂಡು ಅವನು ಮಾತ್ರ ಮಹಾತ್ಮ ಆಗ್ತಾನೆ. ಇದ್ರಾಗೋಕ್ಕೆ ಸಾಧ್ಯವೇ ಇಲ್ಲ. ರಾಮ ಅಂತ ಮಹಾತ್ಮ ಆದವನು, ಜೊತೆಗೆ ಇದ್ದವನು, ಎಲ್ಲರ ಜೊತೆಗೆ ಇದ್ದವನು, ಎಲ್ಲರ ನೋವಿಗೆ ಸ್ಪಂದಿಸಿದವನು. ಕಣ್ಣೀರು ಬಂದದ್ದು, ವಾಲಿಯನ್ನು ಕೊಂದಾಗ ತನ್ನ ಕಣ್ಣೀರು ತುಂಬಿಕೊಂಡಿದ್ದಾನೆ. ಅಷ್ಟು ಅನುಭವ ಪಟ್ಟಿದ್ದಾನೆ, ಪ್ರತಿಯೊಂದಕ್ಕೂ ಅನುಭವ ಪಟ್ಟಿದ್ದಾನೆ, ಸಂತೋಷ ಪಟ್ಟಿದ್ದಾನೆ, ದುಃಖ ಪಟ್ಟಿದ್ದಾನೆ. ಅವರು ಹನುಮಂತದ ಮಾತು ಹೇಳಿಬಿಡ್ತಾನೆ, ಅವನು ಬ್ರಹ್ಮಚಾರಿ ಪಾಪ, ಅವನಿಗೇನು ಗೊತ್ತು ಗೃಹಸ್ಥರ ಸಂಕಟ. ಈ ಸೀತೆ ಹೋದಾಗ ಇವನು ನೀವು ಕಂಡಿರೆ ಅಂತೆಲ್ಲ ಕೇಳ್ತಿರ್ತಾನಲ್ಲ ರಾಮ. ಅವನು ಭಾಳ ಆಶ್ಚರ್ಯ ಆಗುತ್ತೆ. ಇವನು ದೇವರು ಅಂತಾರೆ, ನಾನು ನಂಬ್ಕೊಂಡಿದ್ದೀನಿ, ಈ ಪರಿ ಹೇಳೋದ ಒಂದು ಹೆಂಗಸಿಲ್ಲ ಅಂದರೆ. ಅಲ್ಲ, ಹೆಂಡ್ತಿಯಲ್ಲಿ ಇಷ್ಟು ಅಳ್ಬೇಕಾ? ಬೇಕಾದಷ್ಟು ಹುಡುಗಿಯರಿದ್ದಾರಲ್ಲ, ಮದುವೆ ಆಗ್ಬೋದಲ್ಲ ಇನ್ನೊಬ್ಬರನ್ನ. ಇದೇನು ಹಣೆ ಬಾರ ಒಂದು, ಈ ಗೃಹಸ್ಥರ ಹಣೆ ಬಾರ ಇಷ್ಟು ಅಂತಾನೆ. ಅಲ್ಲಿ ಹೋಗಿ ಅಶೋಕವನದಲ್ಲಿ ನೋಡ್ತಾನಲ್ಲ ಸೀತೆನ, ಅವನು ಹೇಳೋ ಮಾತೇನು ಗೊತ್ತಾ? ಅಯ್ಯೋ, ಸೀತೆ ನೋಡಿದ ಮೇಲೆ ಅದು ಯಾಕಪ್ಪ ರಾಮ ಇದ್ದಾನೆ ಏಕೇನು ಬಿಟ್ಟು ಅನಿಸ್ಬಿಡುತ್ತೆ ಅಂತಾನೆ. ಅದು ಬ್ರಹ್ಮಚಾರಿ ಆಂಜನೇಯನು ಕೂಡ ಅದಾಗತ್ತೆ. ಇಂಥ ಎಲ್ಲ ಭಾವನೆಗಳ ಜೊತೆಗೆ ಇದ್ದಂಥ ರಾಮ ಎಲ್ಲವನ್ನು ಬಿಟ್ಟು ದೂರ ಕೂಡ ನಿಂತ್ಕೋಬಲ್ಲ. ಅತ್ಯಂತ ಪ್ರೀತಿ ಪಾತ್ರರಾದ ಹೆಂಡತಿಯನ್ನು ಜಡ್ಜನ್ ಹಾಕಿ ವಿಶ್ಲೇಷಣೆಗಳು ಓಡಿಸ್ಬಲ್ಲ. ಹೇಳು, ಅಟ್ಯಾಚ್ಮೆಂಟ್ ಇಲ್ಲ, ಹೇಳು, ಏನು ಮಾತು ಕೊಡು ಅಂತ ಹೇಳಬೇಕು. ಆಕಾಶದ ನಿರ್ಗಂಧ, ಭೂಮಿಯ ಗಂಧ ಎರಡನ್ನೂ ಒಂದಕ್ಕೊಂದು ಸೇರಿಸಿಕೊಂಡಂಥ ಮನುಷ್ಯ ಮಾತ್ರ ಶ್ರೀರಾಮ ಆಗ್ಲಿಕ್ಕೆ ಸಾಧ್ಯ, ಇನ್ನು ಯಾರಿಗೂ ಆಗೋಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿತ್ವ. ಬರಬೇಕಾದ್ರೆ ಎಷ್ಟು ಸೆನ್ಸಿಟಿವ್ ಆಗಿದ್ದಾನೆ ಅಂದರೆ, ಭಾರದ್ವಾಜ ಆಶ್ರಮಕ್ಕೆ ಬರ್ತಾರೆ, ಪುಷ್ಪಕ ವಿಮಾನದಲ್ಲಿ ಬರ್ತಾರೆ, ಅಲ್ಲೇ ಇಳ್ಕೊಂಡ್ಬಿಡ್ತಾನೋ. ಇಳ್ಕೊಂಡು ಆಂಜನೇಯನಿಗೆ ಹೇಳ್ತಾನೆ, ನೀನು ಹೋಗು, ಭರತ ಕಾದಿದ್ದಾನೆ, ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಾನು ಶಾಲೆಗೆ ಹೋಗ್ಬೇಕಾದ್ರೆ ಒಂದು ಹಾಡು ಹೇಳ್ತಿದ್ರು, ನನಗದು ಪೂರ್ತಿ ಬರಲ್ಲ, ನಿಮಗೆ ಯಾರು ಗೊತ್ತಿದ್ದು ದಯವಿಟ್ಟು ಕೊಡಿ ನನಗದನ್ನು. ಕಾದಿಹನು 14 ವರ್ಷವು ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆ ನೀ ತನುವನಲಂಗೆಂದನ ಭರತ ಅಂತ ಪದ್ಯ. ಅದು ನನಗಿಲ್ಲ, ಉತ್ಕಿ ಪದ್ಯ ಸಿಕ್ಕಿಲ್ಲ, ನಿಮಗೆ ಯಾರು ಸಿಕ್ಕಿರೋ ದಯವಿಟ್ಟು ಕೊಡಿ, ನನಗೆ ಭಾಳ ಬೇಕಾಗಿದೆ. ಭರತ ಹೇಳ್ತಾನೆ,
ಕಾದಿಹೇನು 14 ವರ್ಷವು ಮೇದಿನಿಯ ನೀವು ಬಾರದಿರಲು ನಿವೇದಿಸುವೆನು ತನುವನ ಅನುಲಂಘ್ಯಂದನ ಭರತ ಅಂತ. ಅವನು ಹೇಳ್ದಂಗೆ ನಡ್ಕೋತಾನೆ. ಅವನು 14 ವರ್ಷಕ್ಕೆ ಒಂದು ದಿವಸ ಹೆಚ್ಚು ಮಾತ್ರ ಬೆಂಕಿಗೆ ಹೋಗ್ಬಿಡ್ತಾನು. ನೀನು ಹೋಗಪ್ಪ, ಅರ್ಜೆಂಟಾಗಿ ಹೋಗು, ಬೇಗ ಮುಂದೆ ಹೋಗು. ಒಂದು ಸೂಕ್ಷ್ಮ ಹೇಳ್ತಾನೆ, ಭರತಿಗೆ ಹೇಳು ಭಾರದ್ವಾಜ ಆಶ್ರಮಕ್ಕೆ ಬಂದಿದ್ದಾನೆ ರಾಮ, ಇನ್ನೇನು ಸ್ವಲ್ಪ ಹೊತ್ತಿಗೆ ಬಂದುಬಿಡ್ತಾನೆ ಅಂತ ಹೇಳು. ಅವನ ಮುಖ ನೋಡು, ವಾಲ್ಮೀಕಿಗಳ ಸೈಕಾಲಜಿ. ಅವನ ಮುಖ ನೋಡು, ಅವನ ಮುಖದಲ್ಲಿ ಏನಾದರೂ ಒಂಚೂರು ಬೇಸರದ ಕೆರೆ ಬಂತ ನೋಡು. ಬಂದೇ ಬಿಟ್ನ ಇವನು, ಬಂದೇ ಬಿಡ್ತಾನೆ. 14 ವರ್ಷ ಮುಗಿದು ಹೋಯ್ತಾ ಅಂತ ಏನಾದರೂ ಅವನ ಮುಖದಲ್ಲಿ ಗೆರೆ ಬಂದರೆ ನಾನು ಹೇಳು ವಾಪಸ್ ಬರೋಲ್ಲ ನಾನು ಅಂತಾನೆ. ಎಷ್ಟು ಸೆನ್ಸಿಟಿವ್ ರೀ, ಇದೇ ಹೇಳೋದು ನಿರ್ಗಂಧ ಸ್ವಭಾವ ಅಂತ. ಚಕ್ರವರ್ತಿ ಪದವಿ ಕಾದು ಕೂತಿದೆ ಅವನಿಗೆ, ಅವನ ಪಾದಕ್ಕೆ ಇಟ್ಕೊಂಡು ನಡೆಸಿದಾನು ಅವನು. ಇವನು ಹೋದ ತಕ್ಷಣ ಕೊಟ್ಟು ಹೋಗ್ತಾನೆ. ಅಷ್ಟಿದ್ರೂ ಕೂಡ ಅವನ ಮುಖದಲ್ಲಿ ಏನಾದರೂ ಒಂದು ಬೇಸರದ ಗೆರೆ ಬಂದರೆ ನಾನು ಅಯೋಧ್ಯೆಗೆ ಬರಲ್ಲ, ಹೀಗೆ ಹೋಗ್ಬಿಡ್ತೀನಿ ಅಂತಾನೆ. ಎಷ್ಟು ಅನ್ಅಟ್ಯಾಚ್ಡ್ ಇರೋದು. ಅವನು ಹೇಳ್ತಾನೆ, ಬಂದು ಆಂಜನೇಯ ಹೇಳ್ತಾನೆ, ಮಹಾರಾಯ ಮುಖದ ಮೇಲೆ ಬೇಸರದ ಗೆರೆ ಬಿಡು, ಹಾರಾಡಿ ಕುಣಿದಾಡ್ತಾ ಇದ್ದಾನೆ ಅವನು, ಒಂಚೂರು ತಳದ್ರೆ ಬೆಂಕಿಗೆ ಹೋಗ್ಬಿಡ್ತಾನೆ, ಲಗು ನಡಿ ಬೇಗ ಹೋಗೋಣ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಸುಖಾಂತಿ ಆಗ್ತದೆ, ಮತ್ತು ಎಲ್ಲರೂ ಸೇರ್ಕೋತಾರೆ. ರಾಮ ಪಟ್ಟಾಭಿಷೇಕ ಆಗತ್ತೆ. ನನಗೆ ಈ ಇಡೀ ಕಥೆಯೊಳಗೆ 3 ಸಂದೇಶಗಳು ಸಿಕ್ಕಿದ್ದಾವೆ ನನಗೆ ರಾಮನ ಕಥೆಯೊಳಗೆ ನೋಡಿದಾಗ. ಮೊದಲನೇದು, ಕಷ್ಟಗಳ ಬೆಂಕಿಯಲ್ಲಿ ಹಾಯ್ದು ಬಂದರೂ ಕೂಡ ಧರ್ಮವನ್ನು ಸತ್ಯವನ್ನು ಬಿಡದೆ ಏಕನಿಷ್ಠರಾಗಿ ಬದುಕಿದಂಥ ರಾಮ ಸೀತೆಯರು. ಎಂಥ ಪರಿಸ್ಥಿತಿ ಧರ್ಮವನ್ನು ಬಿಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ. ಅವರು ನನಗೆ ಮಾದರಿ ಆಗಬೇಕು. ಎರಡನೇದು, ಮಹಾಶಕ್ತಿಯನ್ನು ಪಡ್ಕೊಂಡ್ರು, ಪ್ರಚಂಡ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ಭಕ್ತಿಯ ಪಾರಮ್ಯವನ್ನು ಮೆರೆದರೂ ಸಹಿತ ಒಂದು ಹಳೆಯ ದೋಷದಿಂದಾಗಿ ಮಣ್ಣು ಮುಕ್ಕಿದಂಥ ರಾವಣ. ನಮಗೆ ಎಚ್ಚರ ಕೊಡಬೇಕು. ಸ್ವಲ್ಪ ಅಧಿಕಾರ ಬಂದ ತಕ್ಷಣ ನಾವು ಉನ್ಮತ್ತರಾಗಿಬಿಡ್ತೀವಿ. ಅಂಥ ರಾವಣನೇ ಮಣ್ಣು ಮುಕ್ಕಿದ ಅಂದಾಗ ನಮ್ಮ ಗತಿ ಕಷ್ಟ ಇದೆ. ಅದರಿಂದ ಅಹಂಕಾರ ಬಂದಾಗ ಆದಷ್ಟು ನೆನೆಸ್ಕೋಬೇಕು ರಾವಣನ, ಹಂಗಾಗಬಾರ್ದಪ್ಪ ನಮ್ಮ ಪರಿಸ್ಥಿತಿ ಅಂತ. ಮೂರನೇದ್ದು, ಧರ್ಮದ ಹಾದಿಯಲ್ಲಿ ನಡೆದಂಥ ಒಬ್ಬ ಆದರ್ಶ ಮಾನವನನ್ನು ಹಿಂಬಾಲಿಸಿ ದಾಸನಾಗಿ ಅವನ ಧರ್ಮ ಮಾರ್ಗದಲ್ಲಿ ಸಹಭಾಗಿಯಾಗಿ ದಾಸ್ಯತ್ವವನ್ನು ಮೆರೆದಂಥ ಆಂಜನೇಯ ಇನ್ನೊಂದು. ಈ 3 ಮಾದರಿಗಳು ಕಣ್ಣು ಮುಂದಿದ್ದಾವೆ. ವಾಲ್ಮೀಕಿಗಳು ಯಾರೂ ಹಿಂಗಾಗ್ರಿ ಅಂತ ಹೇಳಲಿಲ್ಲ, ಹೀಗಾಗಿ ರಾಮನಂಗಾಗ್ರಿ, ಸೀತೆ ಹಂಗಾಗ್ರಿ, ಹನುಮಂತನ ಪಾಲಿಸ್ರಿ ಅಂತ ಹೇಳಲಿಲ್ಲ. ಆದರೆ 3 ಮಾದರಿಗಳನ್ನು ಕೊಟ್ಟಿದ್ದಾರೆ. ಆಯ್ಕೆ ನಮಗೆ ಬಿಟ್ಟಿದ್ದು. ಕೊನೆಯಲ್ಲಿ ಒಂದು ಮಾತನ್ನು ಹೇಳಲೇಬೇಕು ನಾನು, ಅದು ಹೇಳಿ ಮುಗಿಸ್ಬೇಕು. ರಾಮನ ಜೀವನದಲ್ಲಿ ಇನ್ನೊಂದು ಮುಖ್ಯವಾದದ್ದು ಇವತ್ತಿಗೆ ಪ್ರಸ್ತುತ ಆಗುವಂಥದ್ದು ಒಂದು ಕಾನ್ಸೆಪ್ಟ್ ಅಂದರೆ ನೇಷನ್ ಫಸ್ಟ್. ದೇಶ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ. ಇದನ್ನು ರಾಮ ಎಷ್ಟು ಚಂದ ಕಲಿಸ್ತಾನೆ. ವನವಾಸಕ್ಕೆ ಹೋಗಬೇಕಾದ್ರೆ ಹೇಳುವಂಥ ಪ್ರಸಿದ್ಧ ಮಾತು, ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕಿಂತ ದೊಡ್ಡದು ನನ್ನ ಜನನಿ ಅಂತಾನೆ. ನಾನು ಪರ್ಮನೆಂಟ್ ಅಲ್ಲ. ರಾಮ ಎಷ್ಟು ಕಡೆ ಹೇಳ್ತಾನೆ, ನಾನು ಶಾಶ್ವತ ಅಲ್ಲ, ಆದರೆ ಅಯೋಧ್ಯ ಶಾಶ್ವತ. ನಾನು ಒಬ್ಬ ಮನುಷ್ಯ, ಆ ಅಯೋಧ್ಯೆ ರಕ್ಷಣೆಗೋಸ್ಕರ ನಾನು ಏನನ್ನಾದರೂ ಮಾಡ್ತೇನೆ, ಪ್ರಾಣವನ್ನು ಬಲಿ ಕೊಡ್ತೇನೆ ಅಂತ ರಾಮ ಹೇಳೋದು. ಕೊನೆಗೆ ಅವತಾರ ಮುಗಿಸೋ ಹೊತ್ತಿಗೆ ಕೂಡ ಲಕ್ಷ್ಮಣನ ಹೇಳ್ತಾನೆ, ಲಕ್ಷ್ಮಣ ನಾನು ನೀನು ಭಾಳ ದಿವಸ ಇರೋರಲ್ಲಪ್ಪ, ಇಲ್ಲಿ ನಮ್ಮ ಮಕ್ಕಳಿಗೆ ಹೇಳೋಣ, ಅಯೋಧ್ಯೆಯನ್ನು ಕಾಪಾಡು, ಅಯೋಧ್ಯೆಯನ್ನು ಕಾಪಾಡು, ಅಯೋಧ್ಯೆ ಭಾಳ ಮುಖ್ಯ ನಮಗೆ. ಈ ರಾಷ್ಟ್ರ ಪ್ರೇಮದ ಮಾದರಿಯಾದ್ದನ್ನು ನಮಗೆ ರಾಮ. ಅದಕ್ಕೆ ನಾನು ಹೇಳ್ತೇನಲ್ಲ, ಶ್ರೀರಾಮ ಮರ್ಯಾದ ಪುರುಷೋತ್ತಮ, ವಿಗ್ರಹದ ಸ್ವರೂಪ ಮಾತ್ರ ಅಲ್ಲ, ದೇಶಭಕ್ತಿಯ ಪಾರಮ್ಯವನ್ನು ಬೆರೆದಂಥ ಪರಮ ದೈವ. ಅವನ ದೇಶಪ್ರೇಮ ಶ್ರದ್ಧೆ ನಮ್ಮಲ್ಲಿ ಕೂಡ ಹುಟ್ಟಿಸಿದರೆ ರಾಮಾಯಣ ಓದಿದ್ದಕ್ಕೆ ಕೇಳಿದ್ದಕ್ಕೆ ಸಾರ್ಥಕ ಆಗುತ್ತೆ. ಕೊನೆಗೆ ನಿಮ್ಮೆಲ್ಲರಿಗೂ ಕೈ ಮುಗಿಬೇಕು, ನಿಮ್ಮ ತಾಳ್ಮೆ ಕೈ ಮುಗಿಬೇಕು. ಯಾಕಂದರೆ ಒಬ್ಬೊಬ್ಬರು 2 ತಾಸು ಕೊಟ್ಟಿದ್ದೀರಿ ಕಾರ್ಯಕ್ರಮಕ್ಕೆ. ಮನೆಯಿಂದ ಬಂದು ಹೋಗೋ ತನಕ 2.5-3 ತಾಸು ಆಗುತ್ತೆ ಒಂದು ಕಾರ್ಯಕ್ರಮಕ್ಕೆ. ಇಷ್ಟೊಂದು ಜನ ನಿಮ್ಮ ವೈಯಕ್ತಿಕ 3 ತಾಸುಗಳನ್ನು 3 ದಿವಸ ಕೊಟ್ಟಿದ್ದೀರಿ. ಆ ಕೊಟ್ಟ ಕಾಲಕ್ಕೆ, ತಮ್ಮ ತಾಳ್ಮೆಗೆ, ತಮ್ಮ ಪ್ರೀತಿಗೆ, ತಮ್ಮ ಅನುಕಂಪೆಗೆ ನಾನು ಕೃತಜ್ಞನಾಗಿದ್ದೇನೆ. ನಮಸ್ಕಾರ.